ಶರಣ ಸಂಗವ್ಯಸನ ಭುಜಗಾಭರಣ ಶರಣ ಸಂಗವ್ಯಸನ ಭುಜಗಾಭರಣ ಅಮರ ಕಿರೀಟ ಮಂಡಿತ ಚರಣ ಚಾರು ಚರಿತ್ರ ನಿರುಪಮ ಬಾಳ ಶಿಖಿನೇತ್ರ ಕರಣ ನಿರ್ಮಲ ಭಜಕರ ಅಘ ಸಂಹರಣ ಕರಣ ನಿರ್ಮಲ ಭಜಕರ ಅಘ ಸಂಹರಣ ದಂತಿ ಚಮೂರು ಚರ್ಮಾಂಬರನೆ ಸಲಹುಗೆ ಭಕುತ ಜನರನು ಪಾರ್ವತೀ ರಮಣ ಪಾರ್ವತೀ ರಮಣ ಚರ್ಮಾಂಬರನೆ ಸಲಹುಗೆ ಭಕುತ ಜನರನು ಸಲಹುಗೆ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಕುಮಾರವ್ಯಾಸ ಭಾರತದ ಗದಾಪರ್ವದಲ್ಲಿದ್ದೀವಿ. ನಿನ್ನೆ ದುರ್ಯೋಧನನ ಊರು ಭಂಗವಾಯಿತು. ಇದೀಗ ಮಕುಟ ಅಥವಾ ಮುಕುಟ ಭಂಗವಾಗುತ್ತದೆ. ಭೀಮನ ಭೀಮ ಪ್ರತಿಜ್ಞೆಗಳಲ್ಲಿ ಒಂದು ಊರು ಭಂಗ, ಮತ್ತೊಂದು ಮುಕುಟ ಭಂಗ, ಇನ್ನೂ ಹಲವಿವೆ. ಅವೆಲ್ಲ ಮುಗಿದಿವೆ. ದುರ್ಯೋಧನನ ತೊಡೆ ಮುರಿಯಬೇಕು, ಮುಡಿ ಕೆಡಹಬೇಕು ಅಂತ. ಅಂದರೆ ಅವನು ತನ್ನ ಕಿರೀಟಧಾರಿತ್ವದ ಅದಟಿನಿಂದ ತುಂಬ ನಿರ್ಘೃಣವಾಗಿ, ನಿರ್ದಯವಾಗಿ, ಬಹಳ ಬೀಭತ್ಸವಾಗಿ, ಬರ್ಬರವಾಗಿ ಪಾಂಡವರನ್ನು ನಡೆಸಿಕೊಂಡನಲ್ಲ, ಅದಕ್ಕೆ ಇವನ ಪ್ರತೀಕಾರ. ಮಹಾಭಾರತದ ಒಂದೊಂದು ಪಾತ್ರ ನೋಡಿದರೂ ಒಂದೊಂದು ಮಾನವನ ಚಿತ್ತ ಭೂಮಿಕೆಗಳೇ ಅಲ್ಲಿ ಕಾಣಿಸುತ್ತವ ಅಂತ ತೋರುತ್ತದೆ. ರಾಮಾಯಣದ ಬಗ್ಗೆನೂ ಆ ಒಂದು ಮಾತನ್ನು ಹೇಳಬಹುದು. ಶ್ರೀಮದ್ ರಾಮಾಯಣದಲ್ಲಿ ಲಕ್ಷ್ಮಣನನ್ನು ರಾಮನ ನ್ಯಾಚುರಲ್ ಇನ್ಸ್ಟಿಂಕ್ಟ್, ನೈಜ ಪ್ರತಿಕ್ರಿಯೆ ಅಂತ ಕರೆಯೋದಾದರೆ, ಹನುಮಂತನನ್ನು ರಾಮನ ಆಸ್ಪಿರೇಷನ್ಸ್ ಅಂದರೆ ಆಶಾತಂತು, ಆಶಾಭಾವ ಅಂತ ಕರೆಯಬಹುದು. ಲಕ್ಷ್ಮಣ ರಾಮನ ಕಿರೀಟ ಕ್ರಮಕ್ಕೆ ಅಂದರೆ ಮೂರ್ಧಾಭಿಷೇಕಕ್ಕೆ ಅಡ್ಡಿ ಬಂದ ತತ್ಕ್ಷಣ ಕೊಂದೇ ಬಿಡ್ತೀನಿ ತಂದೆಯನ್ನು ಅನ್ನುವ ಒಂದು ಉಗ್ರವಾದ ನಿರ್ಣಯವನ್ನು ತೆಗೆದುಕೊಳ್ತಾನಲ್ಲ, ಅದು ನಮ್ಮಲ್ಲಿ ಒಂದು ಹಂತದಲ್ಲಿ ಬರತಕ್ಕಂಥ ಭಾವನೆಯೇ. ನಮಗೆ ತೊಂದರೆ ಆದ ತಕ್ಷಣ ಅವ್ರನ್ನ ನಾಶನ ಮಾಡಿಬಿಡೋಣ, ಅವರು ಹಾಳಾಗಿಬಿಡಲಿ ಅಂತನ್ನುವಂಥದ್ದು. ಹಾಗೆ ಸೀತೆಯನ್ನು ಹುಡುಕಬೇಕು, ಅದಕ್ಕಾಗಿ ಸಾಗರವನ್ನಾದರೂ ಹಾರಬೇಕು ಅನ್ನುವಂಥ ಆಶೋತ್ತರ ಯಾವುದಿದೆ ಅದನ್ನು ಪ್ರತಿಬಿಂಬಿಸುವಂತೆ ಹನುಮಂತ. ಇನ್ನೇನು ಸೀತೆ ಸಿಕ್ಕೇ ಬಿಟ್ಲು ಅಂತ ಮಂಡೋದರಿಯ ದರ್ಶನದಿಂದ ಆಸ್ಫೋಟಯಾಮಾಸ ಚುಚುಂಬ ಪುಚ್ಛಂ ಅಂತನಲ್ಲ, ಹಾಗೆ ನೋಡಿದಾಗಲೂ ಅದು ಆಗೇ ಬಿಡ್ತು ಅನ್ನುವಂಥ ಒಂದು ಉತ್ಸಾಹ, ಕುತೂಹಲ. ನಮ್ಮ ಸುಸಂಸ್ಕೃತವಾದ ಹೇಗೆ ಇರಬೇಕು ಅನ್ನುವ ಮನಸ್ಸಿನ ಭೂಮಿಕೆಯಾಗಿ ಶ್ರೀರಾಮಚಂದ್ರ ಕಾಣಿಸ್ತಾನೆ. ಮಹಾಭಾರತದಲ್ಲಿ ನೋಡಿದ್ರೂ ನಮ್ಮ ಒಂದು ಧರ್ಮ ಪ್ರಜ್ಞೆಯ ಉಪಲಕ್ಷಣವಾಗಿ ಧರ್ಮರಾಜ ಕಾಣಿಸಿದರೆ, ನಮ್ಮ ಪ್ರಾಕೃತವಾದ ಪ್ರತಿಕ್ರಿಯೆ ಯಾವುದಿದೆ, ನಮ್ಮ ದೈತ್ಯ ಶಕ್ತಿ ಅಂತ ಯಾವುದಿದೆ, ಅದರ ಒಂದು ನೇರ ಅಭಿವ್ಯಕ್ತಿಯಾಗಿ ಭೀಮ ಕಾಣಿಸ್ತಾನೆ. ಅದೇ ರೀತಿ ನಮ್ಮೊಳಗೆ ಸಂಸ್ಕಾರ ಉಂಟು. ಆ ಸಂಸ್ಕಾರದೊಳಗೆ ಒಂದು ನಯವಾದ ಅಜೆಂಡಾ, ಹಿಡನ್ ಅಜೆಂಡಾ ಕೂಡ ಇದೆ. ಅದು ನಮ್ಮ ಕೆರಿಯರ್. ಅದನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು, ಅದನ್ನು ಯಾವ ತೊಡಕು ಬರದಂತೆ ರಕ್ಷಿಸಿಕೊಳ್ಳಬೇಕು ಅಂತ ಅರ್ಜುನ ಆ ರೀತಿಯಾಗಿ ಕಾಣಿಸ್ಕೊಳ್ತಾನೆ. ಅಂದರೆ ಅವನು ಏನೇ ಆಗಲಿ ಒಂದು ರೆಕಾರ್ಡ್ ಮಾಡಬೇಕು ಅಂತಲೇ ಮಾಡ್ತಾನೆ. ಒಂದು ಬಾಣ ಬಿಟ್ಟರೆ ಅದು ಅರ್ಜುನ ಬಿಟ್ಟ ಬಾಣ ಅಂತ ಗುರುತಾಗಬೇಕು, ಆ ರೀತಿ ಇರಬೇಕು ಅಂತ. ಪದ್ಮವ್ಯೂಹವನ್ನು ಭೇದನ ಮಾಡೋದಕ್ಕೆ ಒಂದು ಕ್ರಮ ಇದೆ, ಆ ಕ್ರಮದಲ್ಲಿಯೇ ಹೋಗಿ ಮಾಡಿ ಗೆಲ್ಲಬೇಕು ಅಂತ. 4 ಕಳೆ ಪಲ್ಲವಿ ಹಾಗೇ ಮಾಡಬೇಕು, 3/4 ಅಕ್ಷರದ ಎಡಪನ್ನು ಇಟ್ಟುಕೊಳ್ಬೇಕು. ಅದು ಮಿಶ್ರ ಜಂಪೆನಲ್ಲೋ ಖಂಡ ಮಠ್ಯದಲ್ಲಿಯೋ ಯಾವುದೋ ಒಂದು ವಿಚಿತ್ರವಾದ ವಿಲಕ್ಷಣವಾದ ತಾಳದಲ್ಲಿಯೇ ಇರಬೇಕು. ಅಲ್ಲಿ ಗ್ರಹಭೇದ ಮಾಡಬೇಕು, ರಾಗಮಾಲಿಕೆ ಮಾಡಬೇಕು. ಈ ಥರದ್ದು ಇನ್ನೇನೇನೋ ಕನ್ಸ್ಟ್ರೆಂಟ್ಸ್ ಇಟ್ಕೊಂಡು ಮಾಡುವಂಥದ್ದು, ಅವಧಾನ ಮಾಡಿದಂತೆ. ಕೆರಿಯರಿಸ್ಟ್
ಒಂದು ವ್ಯವಸ್ಥೆ ತೋರಿಸಬೇಕು ಅಂತನ್ನುವಂಥದ್ದು. ಭೀಮನದು ಹಾಗಲ್ಲ. ಚಚ್ರ ಒಂದು ಕಡೆಯಿಂದ ಗದೆ ಇಟ್ಟುಕೊಂಡು ಅದು ಎಂಥದ್ದಾದ್ರೇನು, ಪದ್ಮವ್ಯೂಹ ಆದ್ರೇನು, ಛದ್ಮವ್ಯೂಹ ಆದ್ರೇನು, ಮಂದಾರ ವ್ಯೂಹ ಆದ್ರೇನು, ಪಾರಿಜಾತ ವ್ಯೂಹ ಆದ್ರೇನು, ಒಂದು ಕಡೆಯಿಂದ ರಪರಪ ಅಂತ ಗದೆ ಇಟ್ಕೊಂಡು ಚಚ್ತಾ ಬಂದರೆ ಎಲ್ಲ ವ್ಯೂಹನೂ ನುಚ್ಚುನೂರಾಗುತ್ತೆ ಎನ್ನುವಂಥದ್ದು. ಅದು ಒಂದು ಮನೋಧರ್ಮ ಹಾಗಿರ್ತಕ್ಕಂಥದ್ದು. ಇನ್ನು ನಕುಲ ಸಹದೇವರದು ಅವ್ರದ್ದು ಒಂದು ಬಗೆಯಾದಂಥ ಮನೋಧರ್ಮ. ಇವರಿಗೆ ತಗ್ಗಿ ಬಗ್ಗಿ ನಡೆದು ಸ್ವಂತಿಕೆಯನ್ನು ಹೇಗೆ ಉಳಿಸ್ಕೊಳ್ಬೇಕು ಅಂತ ಲೋಕದಲ್ಲಿ ನಮಗಿರುತ್ತೆ. ತುಂಬ ಅದ್ಭುತವಾದ ಸಾಧನೆಗಳನ್ನು ಮಾಡ್ತಕ್ಕಂಥವ್ರು ನಮ್ಮ ಒಡನೆಯೇ ಇರ್ತಾರೆ, ನಮ್ಮ ಎದುರಿಗೇ ಇರ್ತಾರೆ. ಅವ್ರ ಜೊತೆಯಲ್ಲಿ ನಮ್ಮ ತನವನ್ನು ಉಳಿಸಿಕೊಳ್ಳುವುದು ಹೇಗೆ ಅಂತ ಕುವೆಂಪು ಅವರು ಒಂದು ದೈತ್ಯ ಪ್ರಭಾವವಾಗಿ ಎಲ್ಲರ ಭಾಷೆಯ ಮೇಲೂ ಒಂದು ಅದ್ಭುತವಾಗಿ ಸಂಮೋಹನ ಮಾಡ್ತಕ್ಕಂಥ ಕಾಲದಲ್ಲಿ ಎಂತೆಂಥವರೆಲ್ಲ ಅನುಕರಣ ಪಟುಗಳಿಂದ ಸ್ವಂತಿಕೆ ಇರುವವರಿಗೆ ಆ ಜಾಡಿಗೆ ಬರಬೇಕಾಯಿತು, ಅಡಿಗರಿದ್ದಾಗ ಆ ಜಾಡಿಗೆ ಬರಬೇಕಾಯಿತು. ಆಗಲೂ ನಾನಿದ್ದೀನಿ ಅಂತ ಒಂದು ಪ್ರತ್ಯೇಕವಾದ ಧ್ವನಿಯನ್ನು ಇಟ್ಟುಕೊಳ್ಬೇಕಾಗುತ್ತೆ. ಪೂತಿ ನರಸಿಂಹಾಚಾರ್ಯ ಹಾಗೆ ಇಟ್ಟುಕೊಂಡ್ರು. ಅವ್ರು ಹೇಳ್ತಾರೆ, ನಂದು ಮಂದ್ರಶ್ರುತಿಯ ವೀಣೆಯ ನುಡಿತ ಅಂತ. ನರಸಿಂಹಸ್ವಾಮಿಯವರು ಹಾಗೆ ಹೇಳ್ತಾರೆ. ಗೋಪಾಲಕೃಷ್ಣ ಅಡಿಗರ ಪ್ರಭಾವಕ್ಕೆ ರಾಮಚಂದ್ರ ಶರ್ಮರು ಸೇರಿದಂತೆ ಅನೇಕರು ಆಗಿ ಆ ಜಾಡಿನಲ್ಲಿ ಕವಿತೆ ಬರೆದರು. ಅವರದು ಚಂಡೆ ಮದ್ದಳೆಯ ಅಬ್ಬರದ ಏರು ದನಿಯ ಒಂದು ಕವಿತೆ. ಆದರೆ ನನ್ನದು ಸಂಜೆ ಹೊತ್ತು 4 ಹಕ್ಕಿಗಳು ಆಕಾಶದಲ್ಲಿ ಹಾರತಾ ಇರುವಾಗ, ಸಂಧ್ಯಾ ಕಾಂತಿ ಬೆಳಗ್ತಾ ಇರುವಾಗ ಸ್ನೇಹಿತನ ಜೊತೆಗೆ ಆತ್ಮೀಯವಾಗಿ ಮೆಲುದನಿಯಲ್ಲಿ ಮಾತನ್ನು ಹಂಚಿಕೊಳ್ಳುವಂಥದ್ದು ನನ್ನ ಕವಿತೆ ಅಂತ ಹೇಳ್ತಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಕಂಡುಕೊಳ್ಬೇಕು. ನಕುಲ ಸಹದೇವರದು ಆ ರೀತಿಯಾಗಿ ಕಂಡುಕೊಳ್ತಕ್ಕಂಥದ್ದು. ಹೀಗೆ ನೋಡಿದಾಗ ಏನು ವೈವಿಧ್ಯ ಮಹಾಭಾರತ ಕೊಡುವುದು, ರಾಮಾಯಣ ಕೊಡ್ತಕ್ಕಂಥದ್ದು. ನಮ್ಮೊಳಗೆ ಅಷ್ಟು ಪಾತ್ರಗಳು ಕಾಣಿಸ್ತಾ ಇರ್ತವೆ ಅನ್ನುವುದು ಗೊತ್ತಾಗುತ್ತೆ. ಸೀತೆಯದು ಒಂದು ಬಗೆಯ ತಾಳ್ಮೆ, ದ್ರೌಪದಿಯದು ಒಂದು ಬಗೆಯ ತಾಳ್ಮೆ. ಆದರೆ 2 ತಾಳ್ಮೆಗಳಿಗೂ ಭೂಮಿ ಬೆಂಕಿಗಳಿಗಿರ್ತಕ್ಕಂಥದ್ದೇ ಅಂತರ. ಆ ರೀತಿಯಲ್ಲಿಯೇ ಈತನ ಮುಕುಟ ಭಂಗವನ್ನು ನಾವು ಗಮನಿಸಬೇಕು. ಅದನ್ನೀಗ ಕುಮಾರವ್ಯಾಸ ಹೇಳ್ತಾನೆ. ಅಳುವದಲ್ಲಿ ನಾನಾ ಪ್ರಕಾರದ ಅಳಲಿಸಿದ ಫಲಭೋಗವನು ನೀ ತಲೆಯಲೇ ಧರಿಸೆನುತ ವಾಮಾಂಘ್ರಿಯನು ಮಕುಟದಲ್ಲಿ ಇಳುಗಿದನು. ಅಳುವದಲ್ಲಿ ನಾನಾ ಪ್ರಕಾರದಲ್ಲಿ ಅಳಲಿಸಿದ ಫಲಭೋಗವನು ನೀ ತಲೆಯಲೇ ಧರಿಸೆನುತ ವಾಮಾಂಘ್ರಿಯನು ಮಕುಟದಲ್ಲಿ ಇಳುಗಿದನು. ಗೌರ್ಗೌವೆನುತ ಬಿಡಲ್ ಉಲಿದಲ ಎನು ಒದೆದು ಮುಕುಟವ ಕಳಚಿದನು. ಕೀಲಣದ ಮಣಿಗಳು ಕೆದರೆ ದೆಸೆ ದೆಸೆಗೆ ಗೌವೆನುತ ಬಿಡಲ್ ಉಲಿದಲ ಎನುತ ಒದೆದು ಮಕುಟವ ಕಳಚಿದನು. ಕೀಲಣದ ಮಣಿಗಳು ಕೆದರೆ ದೆಸೆ ದೆಸೆಗೆ ಹಿಂದಣಪರಾಧವನು ಲೆಕ್ಕಿಸುತ್ತು ಎಂದು 2 3 4 ಮೆಟ್ಟಿದನು. ಅವನಿ ಪಾಲನ ಮಕುಟ ಮಸ್ತಕವ ಹಿಂದಣಪರಾಧವನು ಲೆಕ್ಕಿಸುತ್ತ 1 2 3 4 ಮೆಟ್ಟಿದ ನವನಿ ಪಾಲನ ಮಕುಟ ಮಸ್ತಕವಾಗ ಇಂದು ಮುಖಿಯನು ಭೂತು ಗಡದುದ ಕೊಂದು ಗಾಯವ ಕೊಳ್ಳೆನುತ ಮಡದಿಂದ ಮದನವನು ಒದೆದು ಹಲುಗಳ ಕಳಚಿದನು ಭೀಮ. ಇಂದು ಮುಖಿಯನು ಭೂತು ಗಡದುದ ಕೊಂದು ಗಾಯವ ಕೊಳ್ಳೆನುತ ಮಡದಿಂದ ವದನವನು ಒದೆದು ಹಲುಗಳ ಕಳಚಿದನು ಭೀಮ. ಹಲುಗಳ ಕಳಚಿದನು ಭೀಮ. ಇದು ಅಠಾಣ. ಆಸ್ಥಾನ ಅನ್ನುವಂಥ ಶಬ್ದ ಪ್ರಾಯಶಃ ಅಠಾಣ ಅಂತ ಆಯಿತೋ ಏನೋ ಗೊತ್ತಿಲ್ಲ. ಭಾಷಾಶಾಸ್ತ್ರಿಗಳು
ಮತ್ತೆ ಸರಿಯಾಗಿ ನಿರ್ವಚಿಸಬೇಕು. ಆ ಆಸ್ಥಾನದ ಗತ್ತು, ಗಜರು, ಗಾಂಭೀರ್ಯ ಎಲ್ಲ ಬಂದಿರುವಂಥದ್ದು ಈ ರಾಗದಲ್ಲಿ. ಗಮಕ ಇಲ್ಲದೇ ಇಲ್ಲವೇ ಇಲ್ಲ. ನನ್ನ ಸ್ನೇಹಿತ ಸುಧೀರ್ ಕೃಷ್ಣಸ್ವಾಮಿ ಹೇಳ್ತಾನೆ ಇರ್ತಾರೆ, ಈ ರಾಗ ಡಿಸ್ಟಿಂಕ್ಟ್ಲಿ ಕರ್ನಾಟಿಕ್ ರಾಗ ಅಂತ. ಕರ್ನಾಟಕ ಸಂಗೀತದ ಎಲ್ಲ ಛಾಪುಗಳು ಇರ್ತಕ್ಕಂಥದ್ದು. ಅಷ್ಟು ಇದರ ಮುದ್ರೆ ಇನ್ನು ಯಾವ ಸಂಗೀತ ಪದ್ಧತಿಯಲ್ಲೂ ಬರದೇ ಇರತಕ್ಕಂಥದ್ದು. ಹೆಜ್ಜೆಗೆ ಮಿಲಿಮೀಟರ್ಗೆ ಕೂಡ ಗಜದುದ್ದದ ಗಮಕಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು ಈ ರಾಗದ ವೈಶಿಷ್ಟ್ಯ. ಆ ರಾಗದಲ್ಲಿ ಭೀಮ ದುರ್ಯೋಧನನ ತಲೆಯನ್ನು ಕಾಲಿಂದ ಒದೆದದ್ದಲ್ಲದೆ ಹಲ್ಲು ಉದುರಿಸಿದ. ಅದು ಒಮ್ಮೆ ಅಲ್ಲ, ಇಮ್ಮೆ ಅಲ್ಲ, ಹೆಸರು ಹೇಳಿ ಎಣಿಸಿ 1 2 3 4 5 ಅಂತ ಹೇಳಿಬಿಟ್ಟಿದ್ದೇವೆ. ಎಣಿಕೆ ಮಾಡಿ ಮಾಡಿ ಒದೀತಾ ಇದ್ದಾನೆ. ಅವನಿಗಾದ ನೋವು ಅಂಥದ್ದು. ನಿಜ, ಮುಂದೆ ಬರುತ್ತೆ ಅದರ ಯುಕ್ತಾಯುಕ್ತ ಮೀಮಾಂಸೆ. ಆದರೆ ಅವನಿಗಾದ ನೋವಿದೆಯಲ್ಲ, ಅದನ್ನು ನಾವು ಮರೆಯುವುದಕ್ಕೆ ಸಾಧ್ಯವೇ? ಹಳುವದಲ್ಲಿ ನಾನಾ ಪ್ರಕಾರದಲ್ಲಿ ಅಳಲಿಸಿದ ಫಲಭೋಗವನ್ನು ನೀ ತಲೆಯಲೇ ಧರಿಸು ಅಂತ ನಮ್ಮನ್ನು ಇಟ್ಟಾಡಿಸಿಬಿಟ್ಟಿಯಲ್ಲ, ಊರು ಕೇರಿ ಕಾಡು ಅಂತೆಲ್ಲ ಹೇಳಿಬಿಟ್ಟಿದನುವೆ. ಎಂತೆಂಥ ಕೆಲಸ ಪಾಪ ಭೀಮ ಮಾಡಿದ್ದು. ಧರ್ಮರಾಜ ಏನೋ ಪಗಡೆ ದಾಳ ಹಾಕ್ಕೊಂಡು ಕಂಕಭಟ್ಟನಾಗಿ ಸಾಗಿಸಿಬಿಟ್ಟ ಅಂತ ಅನ್ಬಹುದು. ಆದರೆ ಇವನಿಗೆ ನಿತ್ಯ ಭಾಂಡಗಳನ್ನು ಇಳಿಸಿ ಎತ್ತಿಸುವಂಥ ಕೆಲಸ. ಇದೇ ವೇದಿಕೆಯಲ್ಲೊಮ್ಮೆ ನಾನು ಅವಧಾನ ಮಾಡುವಾಗ, ಮಹಾಭಾರತ ಅವಧಾನ ಅಂತ, ನಮ್ಮ ನಾಗಲಕ್ಷ್ಮಿಯವರು ಬಹಳ ಸೊಗಸಾದ ಒಂದು ವಸ್ತು ಕೊಟ್ಟರು. ಅಜ್ಞಾತವಾಸದಲ್ಲಿ ಭೀಮನ ಸ್ಥಿತಿ ಎಂಥದ್ದಾಗಿತ್ತು ಅಂತ ವರ್ಣಿಸಿ ಅಂತ. ಅವನು ವೀರ ರೌದ್ರ ರಸಗಳನ್ನು ನಿಭಾಯಿಸ್ತಾ ಇದ್ದವನೀಗ ಪಾಪ ಷಡ್ರಸಗಳನ್ನು, ಉಪ್ಪು, ಹುಳಿ, ಖಾರ, ಸಿಹಿ, ಒಗರು, ಕಹಿ, ಅವುಗಳನ್ನು ನಿರ್ವಾಹ ಮಾಡಬೇಕಾಯಿತು. ಗದೆಯನ್ನು ಗಿರಗಿರ ತಿರುಗಿಸ್ತಾ ಇದ್ದವನು ಈಗ ಸೌಟನ್ನು ತಿರುಗಿಸಬೇಕಾಯಿತು. ಶತ್ರುಗಳ ಕಿವಿಯನ್ನು ಹಿಡಿದು ಎತ್ತಿ ಕುಳ್ಳಿರಿಸಿ ಚೆಂಡಾಟ ಆಡ್ತಾ ಇದ್ದವನೀಗ ಭಾಂಡಗಳ ಕಿವಿ, ಅವುಗಳ ಇರ್ಕೆಲದಲ್ಲಿರ್ತಕ್ಕಂಥ ವರ್ತುಲ ಬಳೆಗಳನ್ನು ಹಿಡಿದು ಎತ್ತಿ ನಿಲ್ಲಿಸಬೇಕಾಯಿತು. ಆಗ ಅವನ ಕಣ್ಣು ರೋಷದಿಂದ ಕೆಂಪಾಗ್ತಾ ಇತ್ತು, ಈಗ ಹೊಗೆಯಿಂದ ಕೆಂಪಾಗ್ತಾ ಇದೆ. ಆಗ ಅವನು ಹಗೆಗಳನ್ನು ಕೈಯಲ್ಲಿ ಹಿಂಡ್ತಾ ಇದ್ದರೆ ಈಗ ಅವನು ಹಿಟ್ಟನ್ನು ನಾದಬೇಕಾಯಿತು. ಅವನು ತನ್ನ ತೋಳಿಂದ ವೈರಿಗಳ ಸೈನ್ಯವನ್ನು ಕೊಚ್ಚುತ್ತಾ ಇದ್ದರೆ ಈಗ ತರಕಾರಿಯನ್ನು ಕೊಚ್ಚುವಂಥ ಸ್ಥಿತಿ ಬಂತು. ಎಂಥ ದುರ್ಭರವಾದದ್ದು. ವಿರಾಟ ಒಬ್ಬ ಯಃಕಶ್ಚಿತ್ ರಾಜ ಧರ್ಮರಾಜನ ಮೇಲೆ ತನ್ನ ದಾಳವನ್ನು ರಪ್ಪಂತ ಬಿಸಿಟು ಮೂಗಿಂದ ದಳದಳ ರಕ್ತ ಸುರಿಯುವಂತೆ ಮಾಡಿದ. ಆಮೇಲೆ 3 ಲೋಕದ ಗಂಡ ಎಂದು ಹೆಸರು ಪಡೆದ ಅರ್ಜುನ ಗಂಡುತನಕ್ಕೆ ಸಂಚಕಾರವಾಗಿ ಎರವಾಗಿ ಅಂತಃಪುರದಲ್ಲಿ ಮಣಿಕಟ್ಟಿಗೆ ನಿರಂತರವಾದ ಧನುರ್ವಿದ್ಯಾಭ್ಯಾಸದಿಂದ ಆದ ಜಾಘಾತ ಕಿಣ ಅಂತಂದರೆ ಆ ಹೆದೆಯನ್ನು ಏರಿಸಿದ ಬಿಲ್ಲಿಂದ ಹೊಡೆದಾಗ ಈ ಮುಂಗೈಗೆ ಹೆಬ್ಬೆರಳಿನ ಹತ್ತಿರ ಏಟು ಬಿದ್ದು 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 ಅದು ಕಾಯಿ ಕಟ್ಟಿ ಜಡ್ಡಾಗುತ್ತದೆ. ಅದು ಗೊತ್ತಾಗದೇ ಇರುವಂತೆ ಮದರಂಗಿ ಹಾಕಿಕೊಂಡು ಬಳೆಗಳನ್ನು, ಅದಕ್ಕೆ ಮಣಿಮಾಲಿಕೆಗಳನ್ನು ಸಿಕ್ಕಿಸಿಕೊಂಡು ಪಾಪ ಪರಿಪಾಟಲು ಪಡಬೇಕಾಯಿತು. ನಕುಲ ಸಹದೇವರು ದನದ, ಕುದುರೆಯ ಲಾಯಗಳ ಲದ್ದಿಯ ವಾಸನೆಯಲ್ಲಿ, ಸಗಣಿಯ ವಾಸನೆಯಲ್ಲಿ ಅವರು ತಮ್ಮ ರಾಜ ಪದವಿಯ, ಯುವರಾಜ ಪದವಿಯ ಸಂಮೋಹನವನ್ನು ಮರೆಯಬೇಕಾಯಿತು. ಇನ್ನು ಸೇವಿಸುವುದಂದರೆ ಏನೂ ಅಂತಲೇ ಗೊತ್ತಿಲ್ಲದಂಥ ದ್ರೌಪದಿ ತನ್ನ ಅತ್ತೆಗೆ ಬಿಟ್ಟು ಮತ್ತಾರಿಗೂ ಕೂಡ ಚಂದನವನ್ನು ತೇಯದೇ ಇದ್ದಂಥವಳು ವಿರಾಟನ ಹೆಂಡತಿಗೆ ಚಂದನ ಕರ್ಪೂರಾದಿಗಳನ್ನು ಸಜ್ಜು ಮಾಡಿ ಕೊಡುವುದಲ್ಲದೆ, ಎಲ್ಲಿ ಅದು ಗಟ್ಟಿಯಾದರೆ ಅವಳೇನಂತಾಳೋ, ನೀರಾದರೆ ಏನಂತಾಳೋ ಅಂತ ಹೆದರಿ ನಡೆಯುವಂತೆ ಆಗ್ತಿತ್ತು. ಭೀಮಸೇನ ಈ ಅಂತಃಪುರದ ಸ್ತ್ರೀಯರ, ಮಹಾರಾಜನ ರಂಜನೆಗೆ ಅಂತ ಮಲ್ಲಯುದ್ಧ ಮಾಡುವುದಲ್ಲದೆ ಹುಲಿ, ಸಿಂಹ, ಆನೆಗಳ ಜೊತೆಗೆ ಕೂಡ ಸೆಣಸಾಡಿದಾಗ ರಾಣಿಯ ಪಕ್ಕದಲ್ಲಿ ನಿಂತಂಥ ಮಾಲಿನಿ ನಾಮಧೇಯಳಾದ ಸೈರಂಧ್ರಿ ಇವಳು ಪಾಪ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಗತಿ ಎಂಥದ್ದು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಗಂಡನಿಗೆ ಏನಾಗ್ಬಿಡುತ್ತೋ ಅಂತ. ಭೀಮ 10,000 ಆನೆಗಳ ಬಲದವನೇ ನಿಜ, ಆದರೆ ಹೆಂಡತಿಗೆ ಆ ಚಿಂತೆ ಕಾಡ್ತಾನೆ ಇರುತ್ತೆ. ಹೀಗೆ ಅವಳು ಕಾತರ ಪಡ್ತಾ ಇದ್ದರೆ ಇವಳಿಗೆ ಯಾಕೆ ಎಲ್ಲಿಲ್ಲದ ಕಾತರ ಅಂತ ಅಂದುಕೊಂಡ್ರೆ, ಅವಳು ಸುದೇಶ್ನೆ ಅವನೂ ಲಕ್ಷಣವಾಗಿದ್ದಾನೆ, ಇವಳು ಲಕ್ಷಣವಾಗಿದ್ದಾಳೆ, ಇಬ್ಬರು ಪಾಂಡವರ ಆಸ್ಥಾನದಲ್ಲಿ ಇದ್ದರಂತೆ, ಯಾರಿಗೆ ಗೊತ್ತು ಕಥೆ ಅಂತ ಇದ್ದಳಂತೆ. ಇದನ್ನಷ್ಟನ್ನು ಭೀಮನ ಹತ್ರ ಗೋಳಾಡ್ತಾಳೆ ದ್ರೌಪದಿ. ಇಂಥ ಒಂದಲ್ಲ ಎರಡಲ್ಲ, ಒಂದು ದಿವಸದ್ದಲ್ಲ, 13 ವರ್ಷಗಳ ಸಂಕಟವನ್ನು ಅದು ಇಟ್ಟುಕೊಂಡು ಕಾಲಿಂದ ಒದೀತಾ ಇದ್ದಾನೆ ಅಂತ ಅನ್ನೋದನ್ನು ನೆನೆದಾಗ ಒದಿ ಮತ್ತೆ ಅಂತ ನಮಗೂ ಅನ್ನಿಸುತ್ತೆ. ಅದನ್ನು ಹೇಳುವ ಕಾರಣ ಬಹಳ ಚೆನ್ನಾಗಿದೆ. ನಿನ್ನ ಪಾಪವನ್ನು ಹೊರುವುದಕ್ಕೆ ತಲೆ ಖಾಲಿ ಮಾಡ್ಕೊ ಮೊದಲು. ಈಗ ಮುಕುಟವನ್ನೆಲ್ಲ ಹೊರಬೇಕಾದದ್ದು, ನಮ್ಮನ್ನು ಗೋಳಾಡಿಸಿದ ಪಾತಕವನ್ನು ಹೊರೋದಕ್ಕೆ ತಲೆ ಸಿದ್ಧ ಮಾಡಿಕೊ ಅಂತ ಹೇಳ್ತಾನೆ. ಮತ್ತೆ ಗೌರ್ ಗೌರಿಗೇನುತ ಅಂತ,
ದನ ದನ ಅಂತ ಹೇಳಿ ಗೇಲಿ ಮಾಡಿದ್ದು ಅಂತ. ಆ ದನ ಅಂತ ಗೇಲಿ ಮಾಡಿದ್ದಕ್ಕಿರ್ತಕ್ಕಂಥ ಅಶ್ಲೀಲಾರ್ಥ ವ್ಯಾಸರಿಗೂ ಬಿಡಿಸುವುದಕ್ಕಾಗಲಿಲ್ಲ ಅಂದರೆ ಇನ್ನು ಯಾರು ಏನಂತ ಹೇಳೋದಕ್ಕೆ ಸಾಧ್ಯ? ದನಗಳಿಗೆ ಇದು ತಾಯಿ, ಇದು ಮಗಳು, ಇದು ತಂಗಿ ಎನ್ನುವಂಥ ವರಸೆಗಳಿಲ್ಲದೆ ಮೈ ಕಡಿತ ತೀರಿ ಹೋಗುತ್ತದೆ. ನೀವು ದ್ರೌಪದಿಯನ್ನು ಮದುವೆ ಆದದ್ದು ಹಾಗೆ ಅಂತ ಹಂಗಿಸುವಂಥ ಮಾತು ಎಷ್ಟು ಕರ್ಕಶವಾದದ್ದು, ಎಷ್ಟು ಅಸಭ್ಯವಾದದ್ದು. ಅದನ್ನು ಸಭೆಯಲ್ಲಿ ಆಡಿದವನು ದುರ್ಯೋಧನ. ಯಾವುದನ್ನು ಪ್ರದರ್ಶನ ಮಾಡಿದರೆ ಜುಗುಪ್ಸಾವಹವೋ ಅಂಥ ತೊಡೆಯನ್ನು ಎತ್ತಿ ಪ್ರದರ್ಶನ ಮಾಡುವಂಥ ನಿರ್ಲಜ್ಜತೆಗೆ ಬಂದವನು. ಅಂದರೆ ಬಾಯಾಗಲಿ ಮೈಯಾಗಲಿ ಯಾವುದರೊಳಗೂ ಲಜ್ಜೆ ಇಲ್ಲದ ಆತ ನಾಣ್ಗೇಡಿ ಅಂಥವನನ್ನು ಈಗ ಒದೀತಾ ಇದ್ದಾನೆ. ಇಂಥ ಬಾಯಿ ನುಡಿತಲ್ಲ, ಅಲ್ಲಿಂದ ಮತ್ತೆ ಸರಿಯಾಗಿ ವರ್ಣಾಕ್ಷರಗಳು ಬರಬಾರದು ಅಂತ ಹಲ್ಲುಗಳನ್ನು ಉದುರುವಂತೆ ಒದೀತಾ ಇದ್ದಾನೆ. ಸಾಮಾನ್ಯವಾಗಿ ಮಂತ್ರವಾದಿಗಳಿಗೆ ದಂಡನೆ ಕೊಡಬೇಕು ಅಂದರೆ ಹಲ್ಲಿಲ್ಲದಂತೆ ಮಾಡ್ತಾರೆ. ಮಂತ್ರಾಕ್ಷರಗಳು ಸ್ಫುಟವಾಗಿ ಬರದೆ ಅವರ ತಂತ್ರ ಮಾಟ ಮದ್ದು ಸಿದ್ಧವಾಗದೆ ಹೋಗಲಿ, ಅದು ಸಫಲವಾಗದೆ ಹೋಗಲಿ ಅಂತ. ಆ ರೀತಿಯಲ್ಲೇ ಇವನದು ದುರ್ಮಂತ್ರ, ಶಕುನಿ ದುರ್ಮಂತ್ರಿ, ಅದು ನಿಷ್ಫಲವಾಗಲಿ ಅಂತ ಒದೀತಾ ಇದ್ದಾನ. ಇನ್ನೊಮ್ಮೆ ದ್ರೌಪದಿ ಅನ್ನುವ ಹೆಸರನ್ನು ಸರಿಯಾಗಿ ಹೇಳದಂತೆ ಆಗಲಿ ಅಂತ ಒದೀತಾ ಇದ್ದಾನ, ಗೊತ್ತಿಲ್ಲ. ಹೀಗೆ ನೋಡಿದಾಗ ನಮಗೆ ಭೀಮನ ಪಕ್ಷದಲ್ಲಿ ಮುಂದಿಷ್ಟು ಸಹಾನುಭೂತಿ ಬರುತ್ತೆ. ಇಲ್ಲದೇ ಇದ್ದರೆ ಭೀಮಾ ಇಸ್ ಬಾರ್ಬೇರಿಕ್ ಅಂತೆಲ್ಲ ಗೋಲ್ಡ್ ಸ್ಟಕ್ಕರ್ ಮೊದಲಾದವರು ಗೇಲಿ ಮಾಡಿದ್ದಾರೆ. ಅದು ಸರಿಯಾಗೋದಿಲ್ಲ ಅಂತನ್ಸುತ್ತೆ. ಅದೇ ಸಂದರ್ಭದಲ್ಲಿ ಭೀಮ ಮಾಡಿದ್ದೆಲ್ಲ ಸರಿಯಾ ಅಂತಂದರೆ ಅಲ್ಲ ಅನ್ನುವುದಕ್ಕೂ ಧರ್ಮರಾಜಾದಿಗಳ ಒಂದು ನಿಲುವು ಬರುತ್ತದೆ. ಈಗ ನೋಡಿ ಸಾಮೂಹಿಕವಾದ ಅಭಿಪ್ರಾಯ ಎಂಥದ್ದು ಅಂತ. ಉಚಿತವೆಂದರು ಕೆಲರು, ಉಚಿತವೆಂದರು ಕೆಲರು, ಕೆಲರಿದನುಚಿತವೆಂದರು. ಪೂರ್ವ ಜನ್ಮೋಪಚಿತ ದುಷ್ಕೃತ ವಹಿಸಲೇ, ಪೂರ್ವ ಜನ್ಮೋಪಚಿತ ದುಷ್ಕೃತ ವಹಿಸಲೇ ಶಿವ ಎಂದು ಕೆಲರು. ಉಚಿತವೆಂದರು ಕೆಲರು, ಇದು ಅನುಚಿತವೆಂದರು. ಕಚರ ಕಿನ್ನರ ಯಕ್ಷ ನಿರ್ಜರ ನಿಚಯ ಭೀಮನ ಬೈದು ಕುರುಪತಿಯ ಚಳ ಬಲವನು ಬಣ್ಣಿಸುತ್ತ ಹೊಕ್ಕರು ನಿಜಾಲಯವ. ಕಚರ ಕಿನ್ನರ ಯಕ್ಷ ನಿರ್ಜರ ನಿಚಯ ಭೀಮನ ಬೈದು ಕುರುಪತಿಯ ಚಳಬಲವನು ಬಣ್ಣಿಸುತ್ತ ಹೊಕ್ಕರು ನಿಜಾಲಯವ. ಇದು ಕೇವಲ ಮಾನವಲೋಕದ ವೀಕ್ಷಕರ ಮಾತಲ್ಲ, ಅಂತರಿಕ್ಷದಲ್ಲಿ ನಿಂತು ನೋಡುವ ದೇವ ದಾನವ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷ ಸಿದ್ಧ ಚಾರಣ ಗುಹ್ಯಕಾದಿ ಸಮಸ್ತ ವರ್ಗದ ಅಭಿಪ್ರಾಯಗಳ ಒಂದು ಭಿನ್ನಾಭಿನ್ನತೆ. ಉಚಿತವೆಂದರು ಕೆಲರು, ಯುಕ್ತವಾದದ್ದು ಅಂತ. ಈ ಹೊತ್ತು ಕನ್ನಡದಲ್ಲಿ ಉಚಿತ ಅನ್ನೋದಕ್ಕೆ ಮುಫತ್ತಾದದ್ದು, ಫ್ರೀ ಆಫ್ ಕಾಸ್ಟ್ ಅನ್ನುವ ಅರ್ಥ ಬಂದಿದೆ. ಇಂಥ ಅನುಚಿತ ಅದು ಯಾಕೋ ನನಗೆ ಗೊತ್ತಾಗ್ತಾ ಇಲ್ಲ, ಅದು ಎಲ್ಲಿಂದ ಬಂತೋ ಗೊತ್ತಾಗ್ತಿಲ್ಲ. ಆದರೆ ಭಾಷೆಯ ಜಾಡಿನಲ್ಲಿ ಹೀಗೆ ಶಬ್ದಗಳು ಬೇರೆ ಬೇರೆ ಅರ್ಥಗಳನ್ನು ಪಡ್ಕೊಳ್ಳುವಂಥದ್ದು ತುಂಬ ಸಹಜವಾಗಿಬಿಟ್ಟಿದೆ. ಏನು ಮಾಡೋಕ್ಕಾಗೋದಿಲ್ಲ. ಆ ಭಾಷೆ ತನ್ನ ದಾರಿಯಲ್ಲಿ ತಾನು ಬೆಳೀತಾ ಇರುತ್ತೆ. ವೈಯಾಕರಣರು ಎಷ್ಟು ಗಟ್ಟಿ ನಿಯಮಗಳನ್ನು ಮಾಡಿದ್ರೂ ಕೂಡ ಅದನ್ನು ದಾಟಿಕೊಂಡು ಹೋಗುತ್ತಲೇ ಇರುತ್ತೆ. ಉಚಿತವೆಂದರು ಕೆಲರು, ಇದು ಯುಕ್ತ ಸರಿಯಾಗಿದೆ ಅಂತಂತಾರೆ. ಮೊದಲು ನಾನು ಕೊಟ್ಟ ಕಾರಣಗಳನ್ನೆಲ್ಲ ಹೇಳಿರ್ತಾರೆ. ಕೆಲರು ಇದನ್ನು ಅನುಚಿತವೆಂದರು, ಇನ್ನು ಕೆಲವರು ಅನುಚಿತ ಅಂದರು. ಅದಕ್ಕೆ ಕಾರಣ ಇಷ್ಟೇ, ದುರ್ಯೋಧನ ಕೈಕಾಲು ಗಟ್ಟಿಯಾಗಿಟ್ಟುಕೊಂಡಿದ್ದಾಗ ಮುಕುಟಭಂಗ ಮಾಡಿದರೆ ಸರಿಯಾಗ್ತಾ ಇತ್ತು. ಅದು ಬಿಟ್ಟು ತೊಡೆ ಮುರಿದುಕೊಂಡು ಅಸಹಾಯಕನಾಗಿ ಬಿದ್ದಾಗ ಅವನ ತಲೆಯನ್ನು ಒದೀತೀನಿ ಅಂತ ಅನ್ನೋದು ಬೇಕಿರಲಿಲ್ಲ. ಮೃತಮಾರಣ ನ್ಯಾಯ ಅಂತ.
ಸತ್ತ ಹಾವನ್ನು ಮತ್ತೆ ಚಚ್ಚಿದಂತೆ. ಅದರಿಂದ ಇವರ ಸೇಡು ತಿಳಿಯುತ್ತೆ ಹೊರತು ಹಾವಿನ ಬಗೆಗೆ ಇವರು ನಡ್ಕೊಂಡದ್ದು ವೀರೋಚಿತ ಅಂತ ಎಂದೂ ಅನಿಸುವಂಥದ್ದಲ್ಲ. ಅದನ್ನು ಮಾಡ್ದ ಅಂತ. ಏನು ಮಾಡೋಣ, ಭೀಮ ದೇವರಲ್ಲ, ಮನುಷ್ಯ ಅಷ್ಟೇ. ಭೀಮನ ಸಮರ್ಥನೆಗೆ ನಾವು ಎಂದೂ ಹೊರಡಬೇಕಾಗಿಲ್ಲ. ಅವನೊಬ್ಬ ಮನುಷ್ಯ. ಅದರೊಳಗೂ ಕೂಡ ಅವನಿಗೆ ಪ್ರಾಮಾಣಿಕತೆ, ಪ್ರೀತಿ ಇತ್ತು, ಜೊತೆಗೆ ಕೋಪವೂ ಇತ್ತು. ಅದಕ್ಕಾಗಿ ಇನ್ಸ್ಟಿಂಕ್ಟ್ಸ್, ಚೋದನೆಗಳು ಹೇಗೆ ಮಾಡುತ್ತವೋ ಹಾಗೆ ನಡ್ಕೊಂಡವನು. ನ್ಯಾಯ ಅಂತ ತನಗನ್ಸಿದ್ದನ್ನು ಮಾಡಿಯೇ ಇದ್ದಾನೆ. ಆದರೆ ತನಗೆ ಅನ್ಯಾಯ ಮಾಡಿದವರಿಗೆ ಅನ್ಯಾಯ ಮಾಡಲೇಬೇಕು ಅಂತಿರ್ತಕ್ಕಂಥವನು. ಅದು ಒಂದು ಸ್ತರದ ಮಾನುಷ ಭಾವ, ತಪ್ಪಲ್ಲ. ಆದರೆ ಅದು ಲೋಕೋತ್ತರವೂ ಅಲ್ಲ. ಭೀಮನನ್ನು ನಾವು ಮೆಚ್ಚದೇ ಇದ್ದರೂ ಕೂಡ ತುಚ್ಛೀಕರಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಧರ್ಮರಾಜನನ್ನು ಗೌರವಿಸಬಹುದು, ಆದರೆ ಧರ್ಮರಾಜನಿಗೆ ಭೀಮನಂತವ್ರು ಇಲ್ಲದೆ ಇದ್ದರೆ ಏನು ಗತಿಯಾಗುತ್ತೆ ಅದನ್ನು ನಾವು ನೋಡಬೇಕಾಗತ್ತೆ. ಪೂರ್ವ ಜನ್ಮೋಪಚಿತ ದುಷ್ಕೃತ ವಹಿಸಲೇ ಶಿವ ಅಂತ. ಇದು ಯಾರ ದುಷ್ಕೃತ ಅಂತ ಕವಿ ಹೇಳ್ತಾ ಇಲ್ಲ. ಹೀಗೆ ಭೀಮ ಮಾಡಿದ್ದು ಅವನ ಪೂರ್ವಜನ್ಮದಿಂದ ಬಂದಂಥ ಪಾತಕವ ಅಂತ ಅದು ಗೊತ್ತಾಗ್ತಿಲ್ಲ. ದುರ್ಯೋಧನಿಗೆ ಹೀಗಾಗಿದ್ದು ಅವನು ಪೂರ್ವಜನ್ಮದ ಪಾತಕವ ಅಂತ. ಪೂರ್ವಜನ್ಮಕ್ಕೆ ಹೋಗಲೇಬೇಕಾಗಿಲ್ಲ ದುರ್ಯೋಧನಂಗೆ. ಕರೆಂಟ್ ಅಕೌಂಟೇ ಬೇಕಾದಷ್ಟಿದೆ, ಯಾವ ಫಿಕ್ಸೆಡ್ ಡೆಪಾಸಿಟ್ ಕಡೆಗೂ ಲೆಕ್ಕ ಹಾಕಲೇಬೇಕಾಗಿಲ್ಲ. ಇಲ್ಲಿ ಯಥೇಷ್ಟವಾಗಿ ಕೊಳೀತಾ ಇದೆ, ನಾರತಾ ಇದೆ ಪಾತಕ ಅವನದು. ಹಾಗಾಗಿ ಅವನದೇ ಅಂತ ಅಂದುಕೊಂಡ್ರೆ, ಇನ್ನು ಕೆಲವರು ಇರ್ತಾರಲ್ಲ ಪಾಪ ಬಹಳ ಕರುಣಾಳುಗಳು. ಈ ಕಾಲದಲ್ಲಿ ಈ ಥರ ಸಂದರ್ಭದಲ್ಲಿ ಮಾಡೋದೆ, ಹಿಂದೆ ಅವನು ಏನೋ ಮಾಡಿದ್ದ ಅಂತ ಈಗ ಮಾಡೋದೆ, ಆಗಲೇ ಅದನ್ನು ತೀರಿಸಬೇಕಾಗಿತ್ತು ಅಂತ. ಆಗಲೇ ಹೊರಟಿದ್ದ 13 ವರ್ಷದ ಕೆಳಗೆ ಭೀಮ ತುಂಬಿದ ಸಭೆಯಲ್ಲಿಯೇ ಧ್ವಂಸ ಮಾಡೋಕ್ಕೆ ಹೊರಟಿದ್ದಾಗ ಧರ್ಮರಾಜ ಅಂಗಲಾಚಿ ಬೇಡಿಕೊಂಡು ಕೈ ಕಾಲು ಹಿಡಿದು ಸುಮ್ಮನೆ ಇರಿಸಿದ್ದ. ಹಾಗಾಗಿ 13 ವರ್ಷಗಳ ರೆಕರಿಂಗ್ ಡೆಪಾಸಿಟ್ ಇವನದು. ಈಗ ಒಂದೇ ಸರ್ತಿಗೆ ಮೆಚ್ಯೂರಿಟಿ ಆಗಿದೆ. ಏನಾಗುತ್ತೆ? ಕೋಡಿ ಹರಿಯುತ್ತೆ. ಅದರಿಂದ ಭೀಮ ಮಾಡಿದ್ದನ್ನು ತಪ್ಪು ಅಂತ ಒಂದು ದೊಡ್ಡ ರೀತಿಯಲ್ಲಿ ಉದ್ಘೋಷ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇನ್ನೊಂದಿಷ್ಟು ಉದಾರವಾಗಿ ನಡ್ಕೊಳ್ಳಬಹುದಿತ್ತು ಅಂತ ಅನ್ಬಹುದು. ಆದರೆ ನಡ್ಕೊಳ್ಳೋಕ್ಕೆ ಭೀಮ ನಮಗೇನಾದರೂ ಅಷ್ಟು ಕಷ್ಟ ಬಂದಿದೆಯಾ? ಈ ಭಾರತ ಪಾಕಿಸ್ತಾನವಾಗಿ, ಈ ಹೊತ್ತಿನ ಭಾರತವಾಗಿ ವಿಭಾಗವಾಗುವಾಗ ಅಖಂಡ ಭಾರತ ಎಷ್ಟೋ ಜನ ನಿರಾಶ್ರಿತರು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಆ ಕಡೆಗೆ ಬಂದರು. ಎಂದಿನಂತೆ ನಮ್ಮ ನಾಯಕರುಗಳಿಗೆ ಶಾಂತಿ ಮಂತ್ರ ಪ್ರಿಯವಾಯಿತು. ಹೋಗಿ ಆರಂಭ ಮಾಡಿದ್ರು ಗಡಿಗಳಲ್ಲೆಲ್ಲ, ಶಾಂತಿಯಿಂದ ಇರಿ ಅಂತ. ನೆಹರು ಕೂಡ ಹೋಗಿದ್ದರು. ಆಗ ಯಥಾಪ್ರಕಾರ ಬಸವನ ಹಿಂದೆ ಬಾಲ ಅಂತ ಪುತ್ರಿಕಾ ರತ್ನವೂ ಇತ್ತು. ಆಗ ಒಬ್ಬಾತ ನನ್ನ ಮನೆತನಕ್ಕೆ, ಹೆಂಡತಿ ಮಕ್ಕಳಿಗೆ ಎಷ್ಟೆಲ್ಲ ಅನ್ಯಾಯವಾಯಿತು ಅಂತ ಹೇಳ್ತಾ ಇದ್ದರೆ ಈ ಮಹಾನುಭಾವ ಕೇಳಿಸ್ಕೊಳ್ತಾನೇ ಇಲ್ಲ. ಎಲ್ಲ ಕಾಲಕ್ಕೂ ಇಂಟರ್ನ್ಯಾಷನಲ್ ಪೀಸ್ ರೆಕಾಗ್ನಿಷನ್ ಚಾಂಪಿಯನ್ ಅಂತ ಇದ್ದವರು ಅದು ನೊಬೆಲ್ ಪ್ರೈಸಿಗೆ ಕೂಡ ಏಟ್ ಹಾಕಿದ್ರು ಏನೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಶಾಂತಿ ಮಂತ್ರ ಪರಾಯಣರು, ಶಾಂತಿವನದಲ್ಲೇ ಕಡೆಗೆ ಸಮಾಧಿ ಕೂಡ ಆಗಿದ್ದಲ್ಲ. ಅವರು ಹೋಗಿಬಿಟ್ಟಿದ್ದು ಇಂದಿರಾ ಗಾಂಧಿಯ ಕೈ ಹಿಡಿದು ಎಳೆದ ತಕ್ಷಣ ಈತ ಹಾರಿ ಬಂದುಬಿಟ್ಟ. ಕ್ಯಾ ಕರ್ ರಹೆ ಹೋ ಬೇಕೂಫ್ ಅಂತ. ಬೇಶರಂ ತುಮ್ ಕ್ಯಾ ಕರ್ ರಹೆ ಹೋ, ನೀನು ಏನು ಮಾಡ್ತಾ ಇದ್ದೀಯ? ನಮ್ಮ ಹೆಂಡತಿ ಮಕ್ಕಳಿಗೆ ಇಂಥ ಪರಿಸ್ಥಿತಿ ಬಂದಾಗ ನಾವು ಕೈ ಕಟ್ಕೊಂಡು ಶಾಂತಿಯಿಂದ ಇರಬೇಕಾಗಿತ್ತಂತ. ಆ ಕಾರಣ ಆ ಕ್ಷೇತ್ರದಲ್ಲಿ, ಆ ಸ್ಥಾನದಲ್ಲಿ ನಿಂತು ನೋಡುವಂಥ ಒಂದು ಸೆಲ್ಫ್ ಕರೆಕ್ಷನ್ ಕೂಡ ನಮ್ಮದಾಗಬೇಕಾಗುತ್ತೆ. ಅದನ್ನೂ ಮೀರುವಂಥವ್ರು ಇರ್ತಾರೆ. ಅವರು ನಿಜಕ್ಕೂ ಮಹಾನುಭಾವರು, ಪುಣ್ಯಾತ್ಮರು. ಒಂದೋ ಅವರು ಪಶುಪತಿಯಂತೆ ಶಾಂತವಾಗಿರುವವರು, ಅಥವಾ ಪಶುಗಳೇ ಆಗಿರ್ತಕ್ಕಂಥವ್ರು, ಯಾವುದು ಏನಾಗಾದರೂ ಪರವಾಗಿಲ್ಲ ನಮಗೇನಂತೆ ಅಂತ. ಧರ್ಮರಾಜನಲ್ಲಿ ದೊಡ್ಡ ಗುಣ ಇದೆ ನಿಜ. ಗೌರವಕ್ಕೆ ಬಂದಾಗ ಆ ಗುಣ ರಕ್ಷಿತವಾಗುತ್ತೆ, ಲೋಕಪೂಜ್ಯವಾಗುತ್ತೆ. ಅದಕ್ಕೆ ಗೌರವವೇ ಕೊಡದೇ ಇದ್ದರೆ ಏನು? ತುಂಬ ಚೆನ್ನಾಗಿರುತ್ತೆ ಕರ್ಣಕುಂಡಲ ಗಿಡ, ಭಾಳ ಸೊಗಸಾಗಿರುತ್ತೆ ಜಾಜಿ ಬಳ್ಳಿ. ಆದರೆ ಬೇಲಿ ಇಲ್ಲದೇ ಇದ್ದರೆ ಅವುಗಳ ಗತಿ ಏನು? ಎಲ್ಲವೂ ಕೇದಿಗೆ ಗಿಡವೆ, ತನಗೆ ತಾನೇ ರಕ್ಷಣೆಯನ್ನೂ ಮಾಡಿಕೊಳ್ಳುತ್ತೆ. ಎಲ್ಲವೂ ಗುಲಾಬಿ ಗಿಡವೆ, ತನಗೆ ತಾನೇ ರಕ್ಷಣೆಯನ್ನೂ ಮಾಡಿಕೊಳ್ಳುತ್ತೆ, ಹೂವನ್ನು ಕೊಡುತ್ತೆ. ಕೃಷ್ಣನಂಥವರು ಅವುಗಳು ಎರಡೂ ಉಂಟು. ಹಾಗಲ್ಲದೆ ಕೆಲವುಗಳಿಗೆ ಬರೀ ಬೇಲಿಯ ಗಿಡವಾಗುವಂಥ ಜಾಲಿಯ ಕೊಂಬೆಯ ಸ್ಥಿತಿ ಕೆಲವಕ್ಕೆ ಉಂಟು. ಹಾಗಲ್ಲದೆ ಮೃದು ಮನೋಹರವಾದಂಥ ಹೂಗಳನ್ನು ಮಾತ್ರ ಕೊಡ್ತಕ್ಕಂಥ ಕೆಲವು ಜಾತಿಯವು, ಮಲ್ಲಿಗೆ, ಮೊಲ್ಲೆ ಮೊದಲಾದವು ಇವೆ. ಈ ಥರದ್ದು ನಾವು ಯೋಗ್ಯತೆ ಮನುಷ್ಯನಿಗೆ ಎಲ್ಲಿದೆ ಅಂತ ನೋಡಿಕೊಳ್ಳಬೇಕು. ಹಾಗೆ ನೋಡಿದಾಗ ಇಲ್ಲಿ ತೀರ್ಪನ್ನು ಕೊಡುವ ಉದ್ದಟತನಕ್ಕೆ ಮುಂದಾಗುವುದು ತುಂಬ ಕಷ್ಟ ಅಂತ ಗೊತ್ತಾಗುತ್ತೆ. ಆಯಾ ಹಂತಗಳಲ್ಲಿ ನಾವು ನೋಡಬೇಕು. ಆದರೆ ಸಮಗ್ರವಾದ ದೃಷ್ಟಿಕೋನವನ್ನು ಇಟ್ಟುಕೊಂಡು ನೋಡಿದಾಗ ದುರ್ಯೋಧನ ಮಾಡಿದ ತಪ್ಪಿಗೆ ದಂಡನೆಯನ್ನು ಅನುಭವಿಸ್ತಾ ಇದ್ದಾನೆ.
ಆದರೆ ದಂಡನೆ ಈಗಾಗಲೇ ತೊಡೆ ಮುರಿತದಿಂದ ಆಗಿಬಿಟ್ಟಿದೆ, ಮತ್ತು ಇನ್ನು ಹೆಚ್ಚಿನ ದಂಡನೆ ಬೇಕಿರಲಿಲ್ಲ ಅಂತ ಅನಿಸುತ್ತೆ. ರೋಷ ತಾಳ್ತಾ ಇಲ್ಲ ಭೀಮನಿಗೆ, ಮಾಡಿದ್ದಾನೆ. ಖಚರ ಕಿನ್ನರ ಯಕ್ಷ ನಿರ್ಜರ ನಿಚಯ ಭೀಮನ ಬೈದು ಕುರುಪತಿ ಅಚಲ ಬಲವನ್ನು ಬಣ್ಣಿಸುತ್ತ ಹೊಕ್ಕರು ನಿಜಾಲಯವ. ಇಲ್ಲಿ ಕುಮಾರವ್ಯಾಸ ಹಾಳು ಮಾಡಿದ್ದಾನೆ. ಅವರೆಲ್ಲ ದುರ್ಯೋಧನನ್ನು ಕೊಂಡಾಡಿಕೊಂಡು ಭೀಮನ್ನು ಬೈದಾಡಿಕೊಂಡು ಹೊರಟೋಗ್ಬಿಟ್ರಂತೆ. ಅವರಿಗೇನು ಟಿಕೆಟ್ ಕೊಟ್ಟ ಬಂದಿದ್ದಾರೆ ನೋಡೋದಕ್ಕೆ ಈ ಒಂದು ಯುದ್ಧವನ್ನು, ಫ್ರೀ ಶೋ, ಆಕಾಶದಲ್ಲಿ ನೋಡಿರ್ತಕ್ಕಂಥದ್ದು. ಹಿಂದೆ ಎಲ್ಲ ಟೆಂಟ್ ಸಿನಿಮಾದಲ್ಲಿ ಟೆಂಟ್ ಹರ್ಕೊಂಡು ಬರುವಂಥದ್ದು ಅಂತ ಇರುತ್ತಲ್ಲ ಪಕ್ಕದಿಂದ, ಅವರಿಗೆ ಟಿಕೆಟು ಇಲ್ಲ, ಯಾವುದೂ ಇಲ್ಲ, ಬಂದುಬಿಡ್ತಾರೆ. ಅವ್ರು ಬೇಕಾದಂತೆ ಕಾಮೆಂಟ್ಸ್ ಮಾಡಿದ್ದೆ. ನಾನು ಹೋಗ್ತಾ ಇರ್ತೀನಿ ಬೇಕಾದಷ್ಟು ನೃತ್ಯಕ್ಕೆ. ಒಂದು ದಿವಸ ಬಣ್ಣ ಹಚ್ಚಿದ್ದೀನಿಯಾ, ಗೆಜ್ಜೆ ಕಟ್ಟಿದ್ದೀನಿಯಾ, ಅಯ್ಯೋ ಚೆನ್ನಾಗಿಲ್ಲ, ಇದನ್ನು ನೋಡೋದಕ್ಕೆ, ಇದನ್ನು ಉಯ್ಯೋದಕ್ಕೆ ಎಂಜಲ್ ವೇಸ್ಟು ಅಂತೆಲ್ಲ ಹೀಗೆ ಅಂದುಕೊಂಡು ಬಂದರೆ, ಪಾಪ 3 ವರ್ಷ ಅವರು ಕಷ್ಟಪಟ್ಟು ನೃತ್ಯ ಮಾಡಿದ್ದಾರೆ, ಕಲ್ತಿದ್ದಾರೆ, ಅದನ್ನು ಗಮನ ಇಟ್ಕೊಳ್ಬೇಕು. ನಾನು ಹೆಚ್ಚಂದರೆ ನನ್ನ ಮಟ್ಟಿಗೆ ಗೊಣಗಾಡ್ಕೊಳ್ಬಹುದು, ಪತ್ರಿಕೆಯ ವರದಿಯಾಗಿ ಬರೆದ್ರೆ. ಈಗ ವಿಮರ್ಶಕನಾಗಿ ಬರುವವನಿಗೆ ಎಲ್ಲ ಪೂರ್ವಾಪರದ ಹಿನ್ನೆಲೆ ಇರಬೇಕು, ಆಳ ಅಗಲ ನೋಡಿರಬೇಕು, ಸಹಾನುಭೂತಿಯೂ ಇರಬೇಕು. ಇವರು ವಿಮರ್ಶಕರಂತೆ ತೀರ್ಮಾನ ಕೊಡುವುದು ಬಹಳ ತಪ್ಪಾಗುತ್ತದೆ. ನಮ್ಮ ಮಟ್ಟಿಗೆ ನಾವು ಗೊಣಗಾಡಿಕೊಳ್ಳಬಹುದು. ಹಾಗೆ ಗೊಣಗಿಕೊಂಡ್ರು ಅಂದರೆ ಕುಮಾರವ್ಯಾಸನ ಮಾನ ಉಳಿಯುತ್ತೆ. ಇಲ್ಲದೇ ಇದ್ದರೆ ಅವನನ್ನು ನಾವೀಗ ವಿಮರ್ಶನಕ್ಕೆ ತೆಗೆದುಕೊಂಡು ಅವನನ್ನು ಹರಿಹಾಯಬೇಕಾಗುತ್ತದೆ. ಏನೇ ಇದ್ದರೂ ಪಾಪಿಗಳು ಕೂಡ ಕೊನೆಯಲ್ಲಿ ಕಾರುಣ್ಯದ ಒಂದು ರಿಯಾಯಿತಿಯನ್ನು ಪಡೀತಾರೆ. ಅದು ಲೋಕದ ಒಂದು ವಿಕಟ ಸ್ಥಿತಿ. ಅಯ್ಯೋ ಪಾಪ, ಅನ್ಯಾಯವಾಗಿ ತೋರ್ತಾ ಇದೆ, ಇಷ್ಟು ಮುಖ ಸಪ್ಪೆಯಾಯ್ತಲ್ಲ ಅಂತ. ನನಗಿನ್ನೂ ಚೆನ್ನಾಗಿ ನೆನಪಿನಲ್ಲಿ ಉಂಟು. ಎಮರ್ಜೆನ್ಸಿಯ ಬಳಿಕ 77ರಲ್ಲಿ ಮಹಾ ಚುನಾವಣೆ ಆದಾಗ ಜನತಾ ಸರ್ಕಾರ ಬಂತು. ಜನತಾ ಪಕ್ಷ ಕಾಂಗ್ರೆಸ್ಸನ್ನು ಧೂಳಿಪಟ ಮಾಡಿಬಿಡ್ತು. ಆಗ ರಾಮಮೂರ್ತಿಯವರು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಬರೆದ ವ್ಯಂಗ್ಯ ಚಿತ್ರ ತುಂಬ ಚೆನ್ನಾಗಿತ್ತು. ಹಸು ಕರು ಆಗಿನ ಸಂಕೇತ. ಒಂದು ಕಡೆ ಹಸು, ಇನ್ನೊಂದು ಕಡೆ ಕರು ಬಾಲ ಎತ್ತುಕೊಂಡು ದಿಕ್ಕಾಪಾಲಾಗಿ ಓಡಿ ಹೋಗ್ತಾ ಇದೆ. ಮಧ್ಯೆ ಚಕ್ರದಲ್ಲಿರ್ತಕ್ಕಂಥ ರೈತ ನೇಗಲನ್ನು ಗಿರಗಿರ ತಿರುಗಿಸ್ತಾ ನಗುತ್ತಾ ಇರ್ತಕ್ಕಂಥ ಚಿತ್ರ. ಆಗ ಇಂದಿರಾ ಗಾಂಧಿ ತುಂಬ ದಿಗ್ಭ್ರಮೆಗೊಂಡ ಕಪ್ಪಿಟ್ಟ ಮುಖ ಅದನ್ನು ಹಾಕಿದ್ರು. ನಮ್ಮ ಮನೆಗೆ ಕೆಲಸದವರೆಲ್ಲ ಬರ್ತಾ ಇದ್ದಂಥ ಹೆಂಗಸರು, ಅಯ್ಯೋ ಪಾಪ ಏನಾಗ್ಬಿಟ್ಟಿದೆ, 8 ಜನ ಗಂಡು ಮಕ್ಕಳು ಹೊಸಿ ಹೆಣ್ಣು ಮಗಳಿಗೆ ಕಣ್ಣು ಹಾಕ್ಬಿಟ್ಟವ್ರೆ, ಏನಾಗ್ಬಿಡುತ್ತೆ ಪಾಪ ಆಕೆ ಬಾಳು ಅಂತೆಲ್ಲ ಹೇಳಿಬಿಟ್ಟಿದ್ರು, ಹೇಳ್ತಾ ಇದ್ದಿದ್ದು ನಿಜ. ಅಯ್ಯೋ ಪಾಪ ಅಂತ ಅನಿಸುತ್ತೆ. ಅರೆ, ಎಮರ್ಜೆನ್ಸಿಯಲ್ಲಿ ಯಾವ ರೀತಿಯಲ್ಲಿ ಆದಂಥದ್ದು ದೇಶದಲ್ಲಿ ಉಪಪ್ಲವ, ಸಜ್ಜನರು ದುರ್ಜನರು ಅನ್ನುವ ಭೇದ ಇಲ್ಲದೆ ಎಲ್ಲರನ್ನೂ ಕೂಡ ನೂಕಿದ್ದು, ಎಲ್ಲರನ್ನೂ ಕೂಡ ಹಿಂಸೆ ಮಾಡಿದ್ದು. ಹೀಗಾಗಿ ಅದಷ್ಟರ ಜ್ಞಾಪಕ ಬೇಕು. ಅನ್ಫಾರ್ಚುನೇಟ್ಲಿ ಪಬ್ಲಿಕ್ ಮೆಮರಿ ಈಸ್ ಶಾರ್ಟ್. ಒಳ್ಳೆಯದು ಕೆಡುಕು ಯಾವುದೂ ಅದಕ್ಕೆ ನೆನಪಿನಲ್ಲಿ ಇರೋದಿಲ್ಲ. ಆ ಹೊತ್ತಿಗೆ ಪತ್ರಿಕೆಯಲ್ಲಿ ಬರ್ತಾ ಇರಬೇಕು, ಆಗ ಮಾತ್ರ ಇರುತ್ತೆ. ಇದು ಆ ದೇವಲೋಕದಲ್ಲಿದ್ದವ್ರಿಗೂ ಸತ್ಯ. ಅಲ್ಲಿದ್ದು ನಿಂತು ನೋಡಿದವರಿಗೆ ಆ ಹೊತ್ತು 18ನೇ ದಿವಸದ ಉತ್ತರಾರ್ಧದ ಕುರುಪಾಂಡವ ಸಂಗ್ರಾಮದ ಈ ಒಂದು ಮಾತ್ರ ಈವೆಂಟ್ ಮಾತ್ರ ಜ್ಞಾಪಕ ಇದೆ. ದ್ರೌಪದಿ ವಸ್ತ್ರಾಪಹರಣದ ಪ್ರಯತ್ನವಾಗಲಿ, ಭೀಮನನ್ನು ವಿಷ ಹಾಕಿಕೊಳ್ಳುವ ಪ್ರಯತ್ನವಾಗಲಿ ಅದೆಲ್ಲ ಮರೆತಿದ್ದಾರೆ. ಆ ದೃಷ್ಟಿಯಿಂದ ನೋಡಿದರೆ ಕೌರವನಿಗೆ ದುರ್ಯೋಧನ ಅವನಿಗೆ ಭೀಮನ ಬಗ್ಗೆ ಇದ್ದಷ್ಟು ರೋಷ, ದ್ವೇಷ ಮತ್ತು ಅವನನ್ನು ಕೊಲ್ಲಬೇಕು ಅಂತ ಮಾಡಿದ ಬಹಳ ಪ್ರಾಮಾಣಿಕ ಪ್ರಯತ್ನಗಳು ಒಂದೇ ಎರಡೇ. ವಿಷ ಹಾಕೋಕ್ಕೆ ನೋಡಿದ್ದಾಗಲಿ, ಅವನ ಪ್ರಮಾಣಕೋಟದಲ್ಲಿ ತಳ್ಳುವುದಕ್ಕೆ ನೋಡಿದ್ದಾಗಲಿ, ಕಡೆಯಲ್ಲಿ ಗದಾಯುದ್ಧ ಮಾಡುವಾಗ ಕುಮಾರಾಸ್ತ್ರ ಪ್ರದರ್ಶನ ಕಾಲದಲ್ಲಿ ದೌರ್ಜನ್ಯದ ಫೌಲ್ ಪ್ಲೇ ಮಾಡಿದ್ದಾಗಲಿ ಒಂದೇ ಎರಡೇ, ಬೇಕಾದಷ್ಟು ಉಂಟು. ಇದನ್ನೆಲ್ಲವನ್ನು ಕೂಡ ಪಾಪ ನೆನಪಿನಲ್ಲಿಟ್ಟುಕೊಂಡವನಲ್ವ. ಅವನಿಗೆ ತಾನೇ ಕಷ್ಟ ಬಂದದ್ದು. ಅರಗಿನ ಮನೆಯಲ್ಲಿ ಎಲ್ಲರೂ ಹಾಯಾಗಿ ಮಲಗಿದ್ದರೆ 5 ಜನರನ್ನು ಬೆನ್ನ ಮೇಲೆ ಹೊತ್ತುಕೊಂಡು ಏಕಾಂಗಿಯಾಗಿ ಆ ಇಕ್ಕಟ್ಟಾದಂತಹ ಸುರಂಗದಲ್ಲಿ ತೂರಿಕೊಂಡು ಒಂದೇ ಎರಡೇ ಅಡಿ ಅದು ದೂರ, ಹಲವು ಯೋಜನ ದೂರ ಇದ್ದದ್ದು ಆಚೆಗೆ ಬಂದದ್ದಲ್ಲದೆ ಉಸಿರು ಕಟ್ಟುವಂಥ ಹೊಗೆ ಬೇರೆ, ಧಗೆ ಬೇರೆ, ಶೆಕೆ ಬೇರೆ. ಮತ್ತು ಅವರನ್ನು ಮಲಗಿಸಿ ಬಸವಳಿದು ಬಾಯಾರಿದವರಿಗೆ ನೀರು ತಂದು ಕೊಡೋದಕ್ಕೆ ಹೋಗೋದು ಅವನೇ. ಅವ್ರನ್ನ ಕಾಪಿಟ್ಟವನು ಅವನೇ. ಚೆನ್ನಾಗಿ ಹೊಟ್ಟು ತುಂಬ ತಿಂದ ಮೇಲೆ ಕಣ್ಣು ತುಂಬ ನಿದ್ರೆ ಬರದೇ ಇರ್ತಾ. ಅವಕೂದು ಬಲು ನಿದ್ರೆ. ಕುಮಾರವ್ಯಾಸ ಹೇಳ್ತಾನಲ್ಲ, ಕಷ್ಟಪಟ್ಟು ಆ ಕಣ್ರೆಪ್ಪೆಗಳನ್ನು ಕಿತ್ತು ನಿದ್ರೆಯನ್ನು ಬಿಟ್ಟು ಇವರನ್ನು ಕಾಪಾಡಿದವನು. ಆಗ ಬಂದ ಹಿಡಂಬನೆ, ಮುಂದೆ ಬಂದ ಬಕನೆ, ಆಮೇಲೆ ಬಂದ ಜರಾಸಂಧನೆ, ಮತ್ತೊಮ್ಮೆ ದಾಪರಿಸಿದಂಥ ಜಯದ್ರಥನೆ, ಜಟಾಸುರನೇ, ಕೀಚಕನೇ, ಒಬ್ಬರೇ ಇಬ್ಬರೇ. ಇಷ್ಟಕ್ಕೂ ಕಾರಣ ದುರ್ಯೋಧನನೇ ತಾನೆ. ಹೀಗಾಗಿ ಅವನಿಗೆ ರೆಕರಿಂಗ್ ಆಗಿ ಸಂಕಟವಾದದ್ರೊಳಗೆ ಆಶ್ಚರ್ಯ ಇಲ್ಲ. ಹೀಗಾಗಿ ಸಮಗ್ರವಾಗಿ ಅವನಲ್ಲಿ ನಿಂತು ನೋಡಿದಾಗ ನಮಗೆ ಗೊತ್ತಾಗುತ್ತೆ
ಇವನು ಮಾಡಿದ್ದು ಅಲ್ಪ ಅಂತ ಅಂದುಕೊಂಡ್ರು ಅಂತ ವ್ಯಾಸ ಭಾರತದಲ್ಲಿ ಬರುತ್ತೆ. ದುಶ್ಯಾಸನ ರಕ್ತ ಕುಡಿದು ಅಷ್ಟಕ್ಕೆ ಬಿಟ್ನಲ್ಲ, ಅವನು ಇಡಿಯಾಗಿ ಹಸಿ ಹಸಿಯಾಗಿ ನುಗ್ಗೆಕಾಯಿ ಥರ ಜಗದು ಉಗಿಬೇಕಾಗಿತ್ತು, ಹಾಗೆ ಮಾಡಲಿಲ್ವಲ್ಲ ಅಂತ ಅಂದುಕೊಂಡ್ರು ಅನ್ನುವಂಥ ಮಾತು ಬರುತ್ತೆ. ಅದನ್ನು ನಾವು ಗಮನಿಸಬೇಕು. ಈಗ ಧರ್ಮರಾಜನ ಶಾಂತಿ ಅನುವಾಕ ಮತ್ತೆ ಆರಂಭವಾಗುತ್ತೆ. ಕಷ್ಟವಿದು ಭೀಮ, ಕಷ್ಟವಿದು ಸಂಗ್ರಾಮ ಜಯವೇ ಸಾಲದೆ. ಭೀಮ ಸಂಗ್ರಾಮ ಜಯವೇ ಸಾಲದೆ, ಕುರುಭೂಮಿಪತಿ ಅಶ್ಲಾಘ್ಯನೇ, ಕುರುಭೂಮಿಪತಿ ಅಶ್ಲಾಘ್ಯನೇ, ಲೋಕೈಕಮಾನ್ಯನಲ ಭೀಮ ಕುರುಪತಿ ಅಶ್ಲಾಘ್ಯನೇ, ಲೋಕೈಕಮಾನ್ಯನಲ. ನೀ ಮರುಳಲ ಸಾರನುತ ತತ್ಸೀಮೆಗೈತಂದ ನಿಲತನು ಜನನ್ ಆ ಮಹೀಪತಿ ನೂಕಿ. ನೀ ಮರುಳಲ ಸಾರು ಎನುತ ತತ್ಸೀಮೆಗೈತಂದ ನಿಲತನು ಜನ ಆ ಮಹೀಪತಿ ನೂಕಿ. ಸಂತೈಸಿದನು ಕುರುಪತಿಯ, ಸಂತೈಸಿದನು ಸಂತೈಸಿದನು ಕುರುಪತಿಯ, ಸಂತೈಸಿದನು. ಧರ್ಮರಾಜ 1 ಗಂಟೆ ಮುನ್ನವೇ ಒಂದು ದೊಡ್ಡ ಎಡವಟ್ಟು ಮಾಡಿದ್ದ. ನಿನ್ನೆ ಗಮನಿಸಿದ್ವಿ ನಾವು. ನಮ್ಮಲ್ಲಿ ಯಾರೊಬ್ಬರನ್ನಾದರೂ ಆಯ್ಕೆ ಮಾಡಿಕೊಂಡು ಯಾವುದಾದ್ರೂ ಆಯುಧ ಹಿಡ್ಕೊ ಅಂತ. ಇವನನ್ನು ಹಿಡ್ಕೊಂಡಿದ್ದಿದ್ರೆ ಸಂತೈಸ್ತಾ ಇದ್ದ. ಯಾರು ಸಂತೈಸಬೇಕಾಗಿತ್ತು? ಒಳ್ಳೆತನಕ್ಕೆ ವಿವೇಕವೂ ಇರಬೇಕು. ವಿವೇಕವಿಲ್ಲದ ಒಳ್ಳೆತನದಿಂದ ಆಗುವಷ್ಟು ಸಂಕಟ ಇನ್ಯಾವುದರಿಂದಲೂ ಆಗೋದಿಲ್ಲ. ಧರ್ಮರಾಜ ಭೀಮಾ ಕಷ್ಟವಿದು ಸಂಗ್ರಾಮ ಜಯವೇ ಸಾಲದೆ. ನಿಜ, ಸಂಗ್ರಾಮದ ಜಯ ಸಾಕು. ಆದರೆ ಅವರು ಹಾಗೆ ಇರ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ. ನಾಯಿಯನ್ನು ಕಟ್ಕೊಂಡು ಬಿಟ್ಟಿದ್ದನುವೇ, ಭರ್ಜರಿಯಾದ ಆಲ್ಸೇಷನ್ ನಾಯಿನ್ನ ಬೊಗಳಬೇಡ ಅಂತಂದರೆ ಹೇಗೆ? ಮನೆಗೆ ರಕ್ಷಣೆ ಬೇಕು, ಆದರೆ ಅದು ಬೊಗಳಬಾರ್ದು ಅಂತ. ಭೀಮನಂತವನನ್ನು ತಮ್ಮನನ್ನಾಗಿ ಇಟ್ಕೊಂಡ್ಬಿಟ್ಟು ಹೀಗೆ ಮಾಡಬೇಡ ಅಂತಂದರೆ ಹೇಗೆ ಸಾಧ್ಯ? ರಾಜನಾದವನು ಸೈನ್ಯ ಇಟ್ಟುಕೊಳ್ಳದೆ ಇದ್ದರೆ ಹೇಗೆ? ಸೈನಿಕರಾದವರಿಗೆ ಸದಾ ಕಾಲವು ಕ್ರಿಸ್ತ, ಗಾಂಧಿ, ಬುದ್ಧ ಅಂತ ಉಪದೇಶ ಮಾಡ್ತಾ ಇದ್ದರೆ ಅವರು ಯುದ್ಧರಂಗದಲ್ಲಿ ಎಲ್ಲರೂ ಬೋಧಿ ವೃಕ್ಷ ಕಾಣಿಸುತ್ತಾ ಅಂತ ನೋಡ್ತಾರೆ ತಪಸ್ ಮಾಡೋದಕ್ಕೆ. ಅಲ್ಲವೇ ಅಲ್ಲ. ಅವ್ರಿಗೆ ಏನು ಹೇಳಬೇಕು ಅದನ್ನೇ ಹೇಳಬೇಕು. ಈ ವಿವೇಕ ಇರುತ್ತೆ, ಅದು ಕೃಷ್ಣನಿಗೆ ಗೊತ್ತು. ಧರ್ಮರಾಜ ಎಲ್ಲಿರಬೇಕು ಅಲ್ಲಿ ಅವನಿರಬೇಕು. ಭೀಮ ಎಲ್ಲಿರಬೇಕು ಅಲ್ಲಿ ಅವನಿರಬೇಕು. ಭೀಮ ತನ್ನ ಕೃತ್ಯವನ್ನು ನಿರ್ವಾಹ ಮಾಡಿ ಹೋದ. ಇನ್ನು ಈ ರಣರಂಗವನ್ನು ಬಿಟ್ಟು ಹಸ್ತಿನಾವತಿಗೆ ಹೋಗೋವರೆಗೂ ಧರ್ಮರಾಜ ಬಾಯಿಗೆ ಬಿರಟೆ ಹಾಕ್ಕೊಂಡಿರಬೇಕು. ಏಕೆಂದರೆ ಇವನ ಸಲಹೆಗಳು ಮೂಲಚ್ಛೇದ ಪಾಂಡಿತ್ಯವಾಗಿಬಿಟ್ರೆ ಏನಂತ ಹೇಳಬಲ್ಲ. ಒಳ್ಳೆಯವನು ನಿಜ, ಸಂದೇಹವೇ ಇಲ್ಲ. ಧರ್ಮರಾಜನಿಗಿಂತ ಒಳ್ಳೆಯವನು ಇಲ್ಲ. ಆದರೆ ಈ ಒಳ್ಳೆತನಕ್ಕೆ ಈ ಕೌರವನಿಂದ ದಕ್ಕಿದಂಥದ್ದು ಏನು? ಎಷ್ಟು ಪುರಸ್ಕಾರ ಮಾಡಿದ? ಅದಕ್ಕೂ 1 ಕೋಟಿ ಹಾಕೋಣ. ಒಳ್ಳೆಯತನ ಪ್ರತಿಫಲವನ್ನು ನಿರೀಕ್ಷೆ ಮಾಡಬಾರ್ದು ಅಂತ. ಸರಿ, ಒಳ್ಳೆಯತನ ಅಸ್ತಿತ್ವದಲ್ಲಿಯೇ ಇರಬಾರ್ದು ಅನ್ನುವ ಸ್ಥಿತಿ ಬಂದಾಗ ಏನು ಮಾಡಬೇಕು? ಒಳ್ಳೆಯತನವನ್ನು ಬದುಕೋದಕ್ಕೆ ಕೊಟ್ಟ ಮೇಲೆ ನನಗಿನ್ನ ಇದಕ್ಕಿಂತ ಹೆಚ್ಚು ಬೇಡ ಅಂತ. 1 ಹೊತ್ತು ಊಟ ಮಾಡ್ಕೊಂಡಿರ್ತೀನಿ ಅಂತಂದರೆ ಸರಿ, ಅಲ್ಲಿಗೆ ಉಳಿಸೋಣ. ನೀನು 1 ಅಗಳು ತಿನ್ನಬೇಡ ಅಂತಂದರೆ ಏನು ಮಾಡೋಣ? ಈ ಸಮಸ್ಯೆಯನ್ನು ದುರ್ಯೋಧನ ಪಾಂಡವರಿಗೆ ತಂದುಕೊಟ್ಟ. ಆ ಕಾರಣ ಧರ್ಮರಾಜ ಈಗ ತಮ್ಮನ್ನು ಬೈದರೆ ಅವನು ದೊಡ್ಡ ಉದಾತ್ತವಾದ ಶಾಂತಿ ಸಂದೇಶದ ನಾಯಕ ಆಗಿಬಿಡೋದಿಲ್ಲ. ಆದರೆ ಧರ್ಮರಾಜ ತಪ್ಪ ಮಾಡ್ತಾ ಇರೋದು ಅಲ್ಲ.
ಇಲ್ಲಿ ಅದೇ ಹೇಳ್ತಾ ಇದ್ದೀನಿ, ಮಹಾಕಾವ್ಯಗಳಲ್ಲಿ ಜಡ್ಜ್ಮೆಂಟನ್ನು ಮಾಡುವುದು ತುಂಬ ಕಷ್ಟ. ಭೀಮನ ರೋಷ ಆ ಮಟ್ಟಿಗೆ ಅದು ಬಹಳ ಸರಿಯಾದದ್ದು ಅಂತ ಹೇಳುವಂತೆ, ಧರ್ಮರಾಜನ ಈ ಕಾರುಣ್ಯವು ಅವನ ಇನ್ಸ್ಟಿಂಕ್ಟ್. ಪ್ರತಿಯೊಬ್ಬರೊಳಗೂ ದೌರ್ಬಲ್ಯ ಇದೆ. ಭೀಮನ ಬಲಾಧಿಕ್ಯ, ತನ್ಮೂಲಕ ಉಂಟಾಗುವ ರೋಷಾಧಿಕ್ಯ, ಅದರಿಂದ ಉಂಟಾಗತಕ್ಕಂಥ ಆಕ್ರೋಶ, ದ್ವೇಷ ಒಂದು ಗೆರೆ ಹೆಚ್ಚೆ. ಧರ್ಮರಾಜಂದು ಈ ದೃಷ್ಟಿಯಿಂದ ಒಂದು ಗೆರೆ ಹೆಚ್ಚೆ. ಆದರೆ ಇವರ ಅಣ್ಣಂದರು ತಮ್ಮಂದರು ಒಟ್ಟು ಸೇರಿ ಇರುವುದೇ ಒಂದು ಸ್ವಾರಸ್ಯ. ಹಾಗವರು ಇದ್ದಾರೆ. ಈ ಅನ್ಯೋನ್ಯತೆ ಅದು ನಮಗೆ ಉಪಾದೇಯವಾಗಬೇಕೇ ಹೊರತು ಅಲ್ಲಿಂದಲ್ಲಿಗೆ ಬರ್ತಕ್ಕಂಥ ವೇರಿಯಂಟ್ಸ್ ಯಾವುದಿವೆ ಅದೆಲ್ಲ ಮುಖ್ಯವಾಗಿ ಅಂತ. ಒಮ್ಮೆ ಸಾರಿನಲ್ಲಿ ಉಪ್ಪಿನ ಅಂಶ ಸ್ವಲ್ಪ ಜಾಸ್ತಿಯಾಗಿ ತೋರುತ್ತೆ, ಸಕ್ಕರೆಯ ಅಂಶ, ಸಿಹಿ ಅಂಶ, ಬೆಲ್ಲದ ಹಾಕಿದ್ದು ಏನೋ ಒಂದು ಗೆರೆ ಹೆಚ್ಚಾಯಿತು ಅನಿಸುತ್ತೆ, ಮೆಣಸು ಸ್ವಲ್ಪ ಹೆಚ್ಚಾಯಿತು ಅಂತ ಅನಿಸುತ್ತೆ. ಆದರೆ ಇದು ಸಾರು ಅಂತ ಗೊತ್ತಾಗುವಂತೆ ಇರಬೇಕು. ಇದೇನು ಪಾಯಸವೋ ಅಥವಾ ಸಾರೋ ಗೊತ್ತಾಗ್ತಾ ಇಲ್ಲ ಅಂತ ಆಗಿಬಿಟ್ರೆ ಬಹಳ ಕಷ್ಟವಾಗುತ್ತೆ. ಹೀಗೆ ಅವರವರ ಸಂಚಾರಿ ಭಾವಗಳಲ್ಲಿ ವ್ಯತ್ಯಾಸವೇ ಹೊರತು ಸ್ಥಾಯಿ ಭಾವ ಸಾಮರಸ್ಯ, ಸುಭಿಕ್ಷ ಸಾಮ್ರಾಜ್ಯ, ಧರ್ಮ, ವಿಶ್ವಾಸ, ಅನುಬಂಧ ಇಂಥದ್ದು ಅದು ಇದೆ. ಅದರ ಚೌಕಟ್ಟಿನ ಒಳಗೆ ಇವರು ಆಡ್ತಾ ಇದ್ದಾರೆ. ಎನಿ ಮೂಮೆಂಟ್ ಈಸ್ ಓನ್ಲಿ ಎ ಟೆಂಪ್ರರಿ ಅನ್ಇಕ್ವಲಿಬ್ರಿಯಮ್. ಇಟ್ಸ್ ಅಗೇನ್ ರಿವರ್ಟಿಂಗ್ ಬ್ಯಾಕ್ ಟು ಸ್ಟೇಬಲ್ ಈಕ್ವಲಿಬ್ರಿಯಮ್. ನೃತ್ಯ ಮಾಡುವಾಗ ಬ್ಯಾಲೆನ್ಸ್ ತಪ್ಪೋಗುವಷ್ಟು ಕೈ ಕಾಲುಗಳನ್ನು ಆಚೆ ಈಚೆ ಚಾಚೋದಿಲ್ಲ, ಅದರ ಒಳಗೆ ಇರ್ತಾರೆ, ಸೆಂಟರ್ ಆಫ್ ಗ್ರಾವಿಟಿ ಒಳಗೆ ಇರ್ತಾರೆ. ಹಾಗೆ ಸಂಗೀತದಲ್ಲೂ ಕೂಡ ಅಷ್ಟೇ, ಆಚಿನ ಸ್ವರಕ್ಕೆ ಒಂದು ಗಮಕ ಅಂತ ಅನಿಸುವವರೆಗೂ ಹೋಗಿರಬೇಕು, ಅಪಸ್ವರ ಅನಿಸೋ ಮಟ್ಟಕ್ಕೆ ಹೋಗಿರಬಾರ್ದು. ಪಾಂಡವರದು ವಿತಿನ್ ಶ್ರುತಿ, ಅದು ಶ್ರುತಿಯಿಂದ ಆಚೆಗೆ ಹೋಗಿದ್ದಲ್ಲವೇ ಅಲ್ಲ. ಹಾಗೆ ನೋಡಿದಾಗ ಇದು ಬದುಕಿನ ಸೊಗಸು ಅಂತ ಅನಿಸುತ್ತೆ. ಈ ರೀತಿಯಾದ ತಳಮಳಗಳು, ಒದ್ದಾಟಗಳು, ಕುದ್ದಾಟಗಳು ಇರುವುದೇ, ಇರಬೇಕಾದದ್ದೇ, ನಮ್ಮೊಳಗೆ ನಡೀತಾ ಇರತಕ್ಕಂಥದ್ದೇ. ಎಂದಿನವರೆಗೂ ನಮ್ಮೊಳಗೆ ಇದು ನಡೀತಾ ಇರುತ್ತೆ, ಅಂದಿನವರೆಗೂ ಮಹಾಭಾರತ ಸಂಗತವಾಗಿರುತ್ತೆ. ಆದರೆ ದುರ್ಯೋಧನಂದು ಮಾತ್ರ ಶ್ರುತಿ ಮೀರಿದ್ದು, ಹದ ಮಿಂಚಿದ್ದು ಅನ್ನುವುದನ್ನು ನಾವು ತೀರ್ಮಾನ ಮಾಡಿಕೊಳ್ಳಬೇಕು. ಅದಕ್ಕೆ ಮತ್ತೆ ರೆಫರೆನ್ಸ್ ಯಾವುದು? ಈ ಸಂಗೀತಕ್ಕೆ ಯಾವುದು ಆಧಾರ ಶ್ರುತಿ? ಭಗವಾನ್ ಶ್ರೀಕೃಷ್ಣ ಇವರ ಪಕ್ಕದಲ್ಲಿ ನಿಂತಿದ್ದಾನಲ್ಲ. ಈಗ ಅವನು ಹೇಳ್ತಾನೆ, ಕುರುಭೂಮಿಪತಿ ಸಾಮಾನ್ಯನೇ? ಖಂಡಿತ ಸಾಮಾನ್ಯನಲ್ಲ. ವೈಷ್ಣವಾದಿ ಯಾಗಗಳನ್ನು ಮಾಡಿದಂಥ ಅಸಾಮಾನ್ಯ ನಿಜವೇ. ಆದರೆ ಅವನು ಅಶ್ಲಾಘ್ಯನೇ ಅಂತಿದ್ದಾನಲ್ಲ. ಶ್ಲಾಘ ಅಂತಂದರೆ ಗುಣ ಇಲ್ಲದೇ ಇದ್ದರೂ ಇದ್ದಂತೆ ಕಲ್ಪನೆ ಮಾಡಿಕೊಂಡು ಸ್ತೋತ್ರ ಮಾಡುವಂಥದ್ದು ಅಂತ ಅರ್ಥ. ದುರ್ಯೋಧನನ್ನು ಹಾಗೆ ಹೊಗಳಭಟ್ರ ಮೇಲೆ ಕೇರಿಸಿದ್ದಾರೆ ಹೊರತು ವಸ್ತುಸ್ಥಿತಿ ಅಲ್ಲ. ಲೋಕೈಕ ಮಾನ್ಯನಲ್ಲ, ಇದು ತುಟಿ ಮೀರಿ ಬಂದ ಶಬ್ದ. ಕುಮಾರವ್ಯಾಸನ ದುಂದು, ನೀ ಮರುಳಲ್ಲ. ತಮ್ಮನ್ನು ಬೈದಾಡುವಾಗ ಹೇಳ್ತೀವಿ, ಅಯ್ಯೋ ನೀನು ಪೆದ್ದ, ನೀನು ಗೊತ್ತಿಲ್ಲ, ಹೀಗೆ ಮಾಡಬಾರ್ದು ಅಂತ. ಸೊಗಸಾದ ಮಾತದು. ತತ್ಸೀಮೆಗೈತಂದು ಅವನ ಹತ್ತಿರಕ್ಕೆ ಬರ್ತಾನೆ. ಆಂಧ್ರ ಮಹಾಭಾರತದಲ್ಲಿ ಬರುತ್ತೆ. ದುರ್ಯೋಧನನ ತಲೆ ಕೂದಲನ್ನು ಸವರಿ, ಧೂಳನ್ನು ಕೊಡವಿ, ಸಮಾಧಾನ ಹೇಳಿ ಒಂದು ಚೆನ್ನಾಗಿರೋ ಮಾತು ಹೇಳ್ತಾನೆ. ಅದು ವ್ಯಾಸಭಾರತಕ್ಕೂ ಸಮ್ಮತವಾಗಿರ್ತಕ್ಕಂಥದ್ದು. ಏನು ಮಾಡೋದಪ್ಪ, ನಿನ್ನ ಪಾಪವನ್ನು ನೀನು ಅನುಭವಿಸ್ತಿದ್ದೀಯಾ, ತಮ್ಮ ಮಾಡ್ದ, ಬೇಜಾರು ಮಾಡ್ಕೊಳ್ಬೇಡ. ಆದರೆ ಈ ದಂಡನೆಯೆಲ್ಲ ವಿಧಿಯೇ ನಿನಗೆ ಕೊಟ್ಟದ್ದು, ನೀನೇ ಕೈಯಾರೆ ತಂದುಕೊಂಡಿದ್ದು ಅಂತ ಹೇಳ್ತಾನೆ. ಇದು ಧರ್ಮರಾಜನ ಯುಕ್ತಿ, ಜಾಣ್ಮೆಯಾಗಿ. ಅಲ್ಲಿ ವ್ಯಾಸರು ಕಾಣಿಸುವ ಹದ ಅಂಥ ಅಸಾಧಾರಣವಾದಂಥದ್ದು. ವ್ಯಾಸರ ಧರ್ಮರಾಜ ಈ ಕುಮಾರವ್ಯಾಸನ ಧರ್ಮರಾಜನಷ್ಟು ತೀರಾ ಗಾಂಪನಲ್ಲ. ಕುಮಾರವ್ಯಾಸನ ಧರ್ಮರಾಜ ತೀರಾ ಬೋಳೆ, ಏನು ಪ್ರಯೋಜನವೇ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಕಾಣಿಸ್ತಾನೆ. ಆಮೇಲೆ ಸಂತೈಸ್ತಾನೆ, ಸಮಾಧಾನ ಮಾಡ್ತಾನೆ. ಈ ಹೊತ್ತಿಗೆ ದೊಡ್ಡ ಕೋಲಾಹಲವಾಗುತ್ತೆ. ಅಲ್ಲಿಗೆ ಗದಾಯುದ್ಧದ ಆರಂಭ ಕಾಲಕ್ಕೆ ಬಂದು ನಿಂತಂಥ ಬಲರಾಮ ತನ್ನ ನೇಗಿಲನ್ನು ತಿರುಗಿಸೋದಕ್ಕೆ ಶುರು ಮಾಡ್ತಾನೆ. ಕಂಡ ನೀ ವ್ಯತಿಕರವನ್ ಅರಸನ ಮಂಡೆಯಂಗ್ರಿಯ ಭೀಮಸೇನನ ದಂಡಿಯನು ದಟ್ಟೈಸೆ ಸುಯಿದಳ್ಳುರಿಯ ಚೂಣಿಯಲಿ
ಗಂಡು ಕೆದರಿದ ಶೋಷ ಶಿಖಿ ಹುರಿಗೊಂಡು ದಕ್ಷಿಗಳಲ್ಲಿ ಪ್ರಕೋದರ ಕೊಂಡನೆ ತಪ್ಪೇನೆನುತ ನಿಂದಿದ್ದನ ರಾಮ. ಬಲರಾಮನಿಗೆ ಕೋಪ ಬಂತು. ಖಂಡನಿ ವ್ಯತಿಕರ ವ್ಯುತ್ಕ್ರಮವನ್ನು ನೋಡ್ತಾನೆ. ಅರಸನ ಮಂಡೆಯನು ಭೀಮಸೇನನ ಅಂಗ್ರಿ ದಟ್ಟೈಸೆ. ಭೀಮನ ಕಾಲು ದುರ್ಯೋಧನನ ತಲೆಗಾಂತಿದ್ದನ್ನು ನೋಡಿ ದಳ್ಳುರಿಯ ಚೂಣಿಯಲ್ಲಿ ಗಂಡು ಗೆದರಿದ ರೋಷಶಿಖಿ ಹುರಿಗೊಂಡುದು ಅಕ್ಷಿಗಳಲ್ಲಿ. ದಳ್ಳುರಿಯ ಚೂಣಿ, ದಳ್ಳುರಿಯ ಚೂಣಿ ಅಂತಂದರೆ ವ್ಯೂಹ. ದಳ್ಳುರಿಯ ವ್ಯೂಹ ಗಂಡು ಗೆದರಿದ ರೋಷ. ಗಂಡು ಗೆದರೋದು ಅಂತಂದರೆ ಇನ್ನಷ್ಟು ಉದ್ಧತವಾಗತಕ್ಕಂಥದ್ದು. ಹಾಗಾಗಿದ್ದ ರೋಷಾಗ್ನಿ ಹುರಿಗೊಂಡದ್ದು ಅಕ್ಷಿಯ ತುದಿಯಲ್ಲಿ ಅಂತ. ಅಂದರೆ ಕಣ್ಣಿನ ತುದಿಯಲ್ಲಿ ರೋಷದ ಬೆಂಕಿ ವ್ಯೂಹವಾಗಿ ಹುರಿಗೊಳ್ಳುವುದು ಅಂದರೆ ಮೊನಚಾಗಿ ನಿಲ್ತು ಅಂತ. ಇಟ್ ಬಿಕೇಮ್ ಶಾರ್ಪ್ ಆ್ಯಂಡ್ ಅಲರ್ಟ್ ಅಂತ. ಆ ಬತ್ತಿಯನ್ನು ಹುರಿ ಮಾಡಿ ಹೊಸಿತೀವಲ್ಲ, ಹಾಗೆ ಬೆಂಕಿ ಹೊಸಕೊಂಡು ಅವನ ಕಣ್ಣಲ್ಲಿ ಸಿದ್ಧವಾಯಿತು ಅಂತ ವರ್ಣಿಸಿದ್ದಾನೆ. ಅತ್ಯದ್ಭುತವಾದಂಥ ಅತಿಶಯೋಕ್ತಿ ಇದು. ವೃಕೋದರ ಕೊಂಡನೇ ತಪ್ಪೇನು ಅಂತ. ತಪ್ಪೇನು ಅಂದರೆ ತಪ್ಪಿಲ್ಲ ಅಂತಲ್ಲ, ಇದಕ್ಕಿಂತ ತಪ್ಪಿನ್ಯಾವುದು ಅನ್ನುವಂಥದ್ದು ಅರ್ಥ ಕಾಕುವಿನಿಂದ ಗೋಚರವಾಗತಕ್ಕಂಥದ್ದು. ಬಲರಾಮ ಎದ್ದು ಬರ್ತಾನೆ. ಅವನಿಗೆ ಏನೇ ಆಗಲಿ ದುರ್ಯೋಧನ ಪ್ರಿಯ ಶಿಷ್ಯ ಅಲ್ಲವ. ಹಾಗಾಗಿ ಶಿಷ್ಯನ ಅನ್ಯಾಯವನ್ನು, ಶಿಷ್ಯನಲ್ಲಿ ಆದ ಅನ್ಯಾಯವನ್ನು ಕಂಡು ಎದುರಾಳಿ ಮಾಡಿದ್ದು ತಪ್ಪು ಅಂತ ಬರ್ತಾ ಇದ್ದಾನೆ. ಜೊತೆಗೆ ತಮ್ಮನ ಮೇಲೂ ಒಂದು ಸ್ವಲ್ಪ ಕಹಿ ಉಂಟು. ಈ ಬಲರಾಮ ಕೃಷ್ಣರ ನಡುವೆ ಒಂದು ರೀತಿ ಶೀತಲ ಯುದ್ಧ ನಡೀತಲೇ ಇರುತ್ತೆ. ಕೃಷ್ಣ ಅಣ್ಣನನ್ನು ಒಂದು ರೀತಿ ಪಕ್ಕಕ್ಕಿಡ್ತಾನೆ, ಗೌರವಪೂರ್ಣವಾಗಿ ಪಕ್ಕಕ್ಕಿಡ್ತಾನೆ. ಬಂಗಾರದ ಚಿಮಟದಲ್ಲಿ ತೆಗೆದು ಪಕ್ಕಕ್ಕೆತ್ತಿಡ್ತಕ್ಕಂಥದ್ದು, ಪನ್ನೀರನ್ನು ಹಾಕಿ ಗೂಡಿಸಿಡುವಂಥದ್ದು. ಅದಕ್ಕೆ ಸರ್ವವಿಧದಲ್ಲಿಯೂ ಬಲರಾಮ ಅರ್ಹನಾದವನು. ಅದು ಅವನಿಗೂ ಗೊತ್ತಿದೆ. ಕೃಷ್ಣ ತನ್ನನ್ನು ಪಕ್ಕಕ್ಕೆತ್ತಿಡ್ತಾನೆ, ಉಪೇಕ್ಷೆ ಮಾಡ್ತಾನೆ, ಬೈಪಾಸ್ ಮಾಡ್ತಾನೆ. ತನ್ನ ಅರಿವಿಗೆ ಬರದಂತೆ ಎಷ್ಟೋ ನಿರ್ಣಾಯಕವಾದ ತೀರ್ಮಾನಗಳನ್ನು ತೆಗೆದುಕೊಂಡು ನನ್ನನ್ನು ಏನೂ ಅಲ್ಲ ಅಂತ ಮಾಡಿಬಿಡ್ತಾನೆ. ಲೋಕಭಾಷೆಯಲ್ಲಿ ಹೇಳಬೇಕಂದ್ರೆ ಹುಚ್ಚುಮುಂಡೆ ಮಾಡಿಬಿಡ್ತಾನೆ ಅಂತ ಅವನಿಗೆ ಗೊತ್ತಿದೆ. ಆದರೆ ಅದಷ್ಟು ನ್ಯಾಯ ಅನ್ನುವುದು ಗೊತ್ತಿದೆ ಅವನಿಗೆ. ಹೀಗಾಗಿ ಆಡಲಾರ, ಆಡದೆ ಇರಲಾರ, ಉಗಳಲಾರ, ನುಂಗಲಾರ. ಇದೊಂದು ಸಂದರ್ಭ ಡೆಲಿಬ್ರೇಟಾಗಿ ಕಾಣಿಸ್ಬಿಟ್ಟಿದೆ. ಯಾವ ಕಾಲದಿಂದ ದುರ್ಯೋಧನ ಪಕ್ಷಪಾತ. ಒಂದು ಶಿಷ್ಯ, ಆ ಕಾರಣವೇ ಸುಭದ್ರೆಯನ್ನು ಕೊಡಬೇಕು ಅಂತ. ಮೂಲ ಮಹಾಭಾರತದಲ್ಲೇನೂ ಆ ಸುಳುಹು ಕಾಣೋಲ್ಲ. ಆದರೆ ಆಮೇಲೆ ಕುಮಾರವ್ಯಾಸ ಭಾರತದಲ್ಲಿ ಕೂಡ ಅಷ್ಟಾಗಿ ಕಾಣದೇ ಇದ್ದರೂ ಬೇಕಾದಂತೆ ಊಹೆಗಳು ನಡೆದಿವೆ. ಆ ಬಗ್ಗೆ ಯಕ್ಷಗಾನಾದಿ ಅನೇಕ ಕೃತಿಗಳು ಕೂಡ ಬಂದಿವೆ. ಅದು ಒಂದು ರೀತಿ ಆಗಬಲ್ಲಂಥದ್ದು, ಪಾಸಿಬಲ್ ಅನ್ನುವಂಥ ಒಂದು ಊಹೆ. ಹಾಗಾಗಿ ಅಲ್ಲಿಂದ ಇದೆ. ಅದು ಮಾತ್ರವಲ್ಲ, ಕನಕಾಂಗಿ ಕಲ್ಯಾಣ ಮೊದಲಾದವನ್ನು ನಾವು ಗಮನಿಸಿಕೊಂಡ್ರೆ ತಂಗಿನಂತೂ ಶಿಷ್ಯನ ಕೊಡೋಕ್ಕಾಗಲಿಲ್ಲ, ಮಗಳನ್ನಾದರೂ ಶಿಷ್ಯನ ಮಗನಿಗೆ ಕೊಡೋಣ ಅಂತಂದರೆ ಅದಕ್ಕೂ ಕಲ್ಲು ಹಾಕಿದ್ದಾನೆ ಕೃಷ್ಣ. ಹೀಗಾಗಿ ಥರ್ಡ್ ಜನರೇಷನ್ ವೈರ ಇವನಿಗೆ ತಮ್ಮನ ಮೇಲೆ. ಏನು ಮಾಡೋಕ್ಕಾಗೋದಿಲ್ಲ. ಜೊತೆಗೆ ನಮಗಿಂತ ಚಿಕ್ಕವರು ಮನೆಯಲ್ಲಿ ತುಂಬ ಮುಂದೆ ಇದ್ದರೆ ದೊಡ್ಡವರಿಗೆ ಬೇಗ ಜೀರ್ಣಿಸಿಕೊಳ್ಳುವುದು ಬಹಳ ಬಹಳ ಕಷ್ಟ. ಅದನ್ನು ಮೀರಬಲ್ಲಂಥ ಶಕ್ತಿ ಇರಬೇಕು ಅಂದರೆ ದೊಡ್ಡ ತತ್ವಜ್ಞಾನಿಯೇ ಆಗಿರಬೇಕು, ಉದಾರತೆ ಬೇಕಾಗುತ್ತದೆ. ಬಲರಾಮನಿಗೆ ಒಂದು ಮಟ್ಟಕ್ಕೆ ಇದೆ. ಆದರೆ ಅವನ ಮದ್ಯಪಾನಾದಿ ವ್ಯಸನಗಳಿವೆಯಲ್ಲ, ಅದು ಬೇಗ ಅವನನ್ನು ಹತೋಟಿಯನ್ನು, ಅಂಕೆಯನ್ನು ಮೀರಿ ಕರ್ಕೊಂಡು ಹೋಗುತ್ತವೆ. ಅದಕ್ಕೀಗ ಆರ್ಭಟ ಮಾಡ್ತಾನೆ. ನೀವು ಮಾಡಿದ ಸತ್ಯ ಭಾಷೆಗೆ ನೀವಲ ತಪ್ಪಿದಿರಿ, ನೋಟಕರಾವು ಮಧ್ಯಸ್ಥಿತರಲೆ ಧರ್ಮೈಕ ರಕ್ಷಕರು. ನೀವು ಮಾಡಿದ ಸತ್ಯ ಭಾಷೆಗೆ ನೀವಲ ತಪ್ಪಿದಿರಿ, ನೋಟಕರಾವು ಮಧ್ಯಸ್ಥಿತರಲೆ ಧರ್ಮೈಕ ರಕ್ಷಕರು. ನಾವು ಸಾಕ್ಷಿಗಳ ಬಳರೆಂದೇ ನೀವು ನೃಪತಿಯ ತೊಡೆಯ ನುಡಿದಿರಿ,
ನಾವು ಸಾಕ್ಷಿಗಳ ಬಳರೆಂದೆ ನೀವು ನೃಪತಿಯ ತೊಡೆಯ ನುಡಿದಿರಿ. ದಾವರವೇ ಸಾಕೈಸೆ ಕಾಲಿಕ್ಕಿದಿರಿ ಸಿರಿಮುಡಿಗೆ. ದಾವರವೇ ಸಾಕು ಐಸೆ ಕಾಲಿಕ್ಕಿದಿರಿ ಸಿರಿಮುಡಿಗೆ. ಹೀಗೆ ಆಭೀರ ಕುಲಾಗ್ರಣಿ ಆಭೋಗಿ ರಾಗದಲ್ಲಿ ಆರ್ಭಟ ಮಾಡ್ತಾ ಇದ್ದಾನೆ. ನೀವು ಮಾಡಿದ ಸತ್ಯಭಾಷೆಗೆ ನೀವೆಲ್ಲ ತಪ್ಪಿದಿರಿ, ನೀವಾಗಿಯೇ ಸತ್ಯಭಾಷೆಯನ್ನು ಮುರಿದಿದ್ದೀರಿ. ಯಾಕೆ ಧಾರ್ಮಿಕರು ಅಂತ ಹೇಳ್ಕೊಳ್ಬೇಕು, ಧರ್ಮಯುದ್ಧ ಅಂತ ಅಂದುಕೊಳ್ಬೇಕು? ನೋಟಕರು ಆವು, ನಾವು ಇದನ್ನು ನೋಡಕ್ಕೆ ಬಂದಿದ್ದೀವಿ. ಮಧ್ಯಸ್ಥಿತರಲ್ಲೇ ಧರ್ಮೈಕ ರಕ್ಷಕರು. ನಾನು ಧರ್ಮರಕ್ಷಕನಾಗಿ ಮಧ್ಯದಲ್ಲಿ ತಟಸ್ಥನಾಗಿ ನಿಂತಿದ್ದೀನಿ. ನನ್ನೆದುರಿಗೆ ಅದು ಏನು ನನಗೆ ಗದಾ ಯುದ್ಧ ಗೊತ್ತಿಲ್ವಾ? ಗದಾ ವೇಲ್ಲನ ಪಾಂಡಿತ್ಯ ಏನು ಗೊತ್ತಿಲ್ವಾ? ಅದೆಲ್ಲ ಚೆನ್ನಾಗಿ ಬಲ್ಲಂಥ ಗದಾವಿದ್ಯೆಯಲ್ಲಿ ದೊಡ್ಡ ಗುರು ಅಂತ ಅನಿಸಿಕೊಂಡ ನನ್ನ ಸಾನ್ನಿಧ್ಯದಲ್ಲಿ ನಾವು ಸಾಕ್ಷಿಗಳಾಗಿರುವಾಗಲೇ ನೀವು ನೃಪತಿಯ ತೊಡೆಯನ್ನು ಮುರಿದಿದ್ದಲ್ಲದೆ ಅವನ ಮುಕುಟ ಭಂಗವನ್ನು ಕೂಡ ಮಾಡಿ ಹಲ್ಲು ಉದುರಿಸಿದ್ದೀರಾ. ಇದಕ್ಕಿಂತ ಪಾತಕ ಇನ್ಯಾವುದಿದೆ ಅಂತ. ಒಂದಾದ ಮೇಲೆ ಒಂದು ಮೂರಾಗಿರ್ತಕ್ಕಂಥದ್ದು. ನಾಭಿಯಿಂದ ಕೆಳಕ್ಕೆ ಹೊಡೆಯಬಾರದು, ಅದು ಹೊಡೆದಾಯಿತು. ಮುಕುಟಭಂಗ ಮಾಡಬಾರ್ದಾಗಿತ್ತು, ಬಿದ್ದವನನ್ನು ಆ ರೀತಿ ಒದೆಯುವಂಥದ್ದ, ಅದು ತಪ್ಪು. ಇನ್ನು ಮತ್ತೆ ಹಲ್ಲನ್ನು ಬೇರೆ ಉದುರಿಸುವಷ್ಟು ಮರ್ಮಾಘಾತಕವಾಗಿ ಬಾಯಿಗೆ ಒದ್ದದ್ದು, ಇದು ಎಂಥದ್ದು ಅಂತ ಅವನು ಕೇಳ್ತಾ ಇದ್ದಾನೆ. ಅಂದರೆ ಬಲರಾಮನಿಗೆ ತಾನು ಧರ್ಮೈಕ ರಕ್ಷಕ ಅನ್ನುವ ಭಾವ ಬಂದುಬಿಟ್ಟಿದೆ. ಇವನ ಧರ್ಮರಕ್ಷೆ ಎಂಥದ್ದು ಅಂದರೆ ಆ ಕಡೆ ಕೌರವರೋ ಈ ಕಡೆ ಪಾಂಡವರೋ ಅಂತ ತೀರ್ಮಾನ ಮಾಡೋಕ್ಕಾಗದೆ ಪಲಾಯನ ಸೂತ್ರವನ್ನು ಪಠಿಸ್ತಕ್ಕಂಥವನು. ಪಲಾಯನ ಸೂತ್ರವೈ ತವನಿಧಿ ಅಂತ ಕುಮಾರವ್ಯಾಸನೇ ಒಂದು ಕಡೆ ಹೇಳ್ತಾನೆ. ಏನದು? ದುರ್ಯೋಧನ ಬಂದು ಕೃಷ್ಣನನ್ನು ಸಹಾಯ ಕೇಳದಂತೆ ಬಲರಾಮನನ್ನು ಬಂದು ಕೇಳ್ತಾನೆ. ಕೃಷ್ಣನಿಗೆ ಏಕಕಾಲದಲ್ಲಿ ಅರ್ಜುನ ದುರ್ಯೋಧನ ಇಬ್ಬರೂ ಬಂದಾಗ ಕೂಡ ಆತನ ಒಂದು ರಾಜನೀತಿ ಧರ್ಮನೀತಿ ಸರಿಯಾಗಿ ವಿಭಾಗ ಮಾಡಿ ತನ್ನ ಸ್ಥಾನವನ್ನು ಮಾನವನ್ನು ಧರ್ಮವನ್ನು ಧೀರತೆಯನ್ನು ಎತ್ತಿ ಹಿಡಿಯುವಂತೆ ಆಯಿತು. ಆದರೆ ಬಲರಾಮನನ್ನು ಒಬ್ಬ ದುರ್ಯೋಧನ ಮಾತ್ರ ಹೋಗಿ ಕೇಳಿದ್ದು. ಹೇಳ್ಬೋದಾಗಿತ್ತಲ್ಲ, ಬರ್ತೀನಯ್ಯ ನಾನು ನಿನ್ನ ಜೊತೆಗೆ ಅಂತ. ಅದೂ ಇಲ್ಲ. ನಾನು ಬರೋದಿಲ್ಲ, ನೀನು ತಪ್ಪು ಮಾಡಿದ್ದೀಯಾ ಅಂತ ಹೇಳೋಕ್ಕಾಗುತ್ತಾ? ಗುರುಸ್ಥಾನಿ ಏನಾದವನು ಅದೂ ಇಲ್ಲ. ನೀನು ಕಂಡ್ರೆ ನನಗಿಷ್ಟ, ಆದರೆ ನಾನು ನನ್ನ ತಮ್ಮನ ಪಕ್ಷಕ್ಕೆ ವಿರುದ್ಧವಾಗಿ ನಿಲ್ಲೋದಕ್ಕೆ ಮನಸ್ಸೊಪ್ಪೋದಿಲ್ಲ, ಅದಕ್ಕೆ ನಾನು ದೂರ ಇರ್ತೀನಿ ಅಂತ. ಆದರೆ ಮಾನವ ಸ್ವಭಾವದಲ್ಲಿ ಇದೂ ಒಂದು ಶೇಡ್, ಇದು ಒಂದು ಜಾಡು, ಇದೂ ಒಂದು ವರ್ಣ ಶಬಲತೆ ಇರುವಂಥದ್ದೇ. ನೋಡಿ, ನೀವು ಹೇಳೋದೇನೋ ಸರಿಯಾಗಿದೆ, ಆದರೆ ನಾವು ಅವ್ರ ಮುಖಕ್ಕೆ ಹೊಡೆದಂಗೆ ಹೇಗೆ ಹೇಳೋದಕ್ಕಾಗುತ್ತೆ? ಅದಕ್ಕೆ ನಾವು ಸುಮ್ಮನೆ ಇರ್ತೀವಿ. ನಮ್ಮನ್ನು ದಯಮಾಡಿ ರಗಳೆಗೆ ಎಳಿಬೇಡಿ. ನಾವೇ ಹೇಳ್ತೀವಿ ಎಷ್ಟೋ ಸರ್ತಿ, ಅಲ್ಲಿ ಬಲರಾಮತ್ವ ಇದೆ. ಮಹಾಭಾರತದ ಮಹನೀಯತೆ ಅದೇ. ಯಾವ್ಯಾವ ರೀತಿಯಲ್ಲಿ ಮಾನವ ಸ್ವಭಾವಗಳಿರಬಹುದು ಅದನ್ನೆಲ್ಲವನ್ನ ಕವಿ ಉಪೇಕ್ಷೆ ಇಲ್ಲದೆ, ಅಭಿಮಾನ ಇಲ್ಲದೆ, ಅಹಂಕಾರ ಇಲ್ಲದೆ ಚಿತ್ರಿಸ್ತಾ ಹೋಗ್ತಲೇ ನಾವು ಎಲ್ಲಿ ನಿಲ್ಲಬೇಕು ಅನ್ನೋದನ್ನು ಚಿತ್ರಿಸ್ತಾನೆ. ಒಳ್ಳೆಯ ಕವಿ ಇಂತಿಂಥ ಬಣ್ಣಗಳು ಇವೆ ಅಂತ ಹೇಳಿಬಿಡ್ತಾನೆ. ಆದರೆ ಮಹಾಕವಿ ಏನು ಮಾಡ್ತಾನೆ, ಇಂಥ ಬಣ್ಣಗಳಲ್ಲಿ ನೀವು ನೆಲೆಗಾಣಬೇಕಾದದ್ದು ಒಂದಿದೆ ಎನ್ನುವ ಧ್ವನಿಯನ್ನು ಕೊಟ್ಟೇ ಇರ್ತಾನೆ. ವೆರೈಟಿ ಒಂದನ್ನೇ ಕೊಟ್ಟುಬಿಟ್ರೆ ಕನ್ಫ್ಯೂಷನ್ನಿಗೂ ಅವಕಾಶ ಉಂಟು. ಕ್ಲಾರಿಟಿಗೆ ಅವಕಾಶಕ್ಕಾಗಿ ಈ ವೆರೈಟಿಯ ಗವರ್ನಿಂಗ್ ಪ್ರಿನ್ಸಿಪಲ್ ಯಾವುದು ಅನ್ನೋದನ್ನು ಕೊಡಬೇಕು. ಅದನ್ನು ಕೊಟ್ಟವರು ಋಷಿಕವಿಗಳಾಗ್ತಾರೆ, ಅದನ್ನು ಕೊಡದೇ ಇದ್ದವರು ಸುಕವಿಗಳಾಗ್ತಾರೆ. ಕುಕವಿ ಮಾತ್ರ ಆಗಬಾರದು, ಅದು ಪೂರ್ತಿ ವಿಮೌಲ್ಯ, ತಲೆ ಕೆಳಕು ಮಾಡಿಬಿಡ್ತಕ್ಕಂಥದ್ದು. ಅಲ್ಲಿವರೆಗೂ ಸ್ವಲ್ಪ ಬಲರಾಮನನ್ನು ಕ್ಷಮಿಸಲೂಬಹುದು, ತಟಸ್ಥ ನೀತಿ ಅಂತ ಅನ್ನಬಹುದು. ತಟಸ್ಥ ನೀತಿ ಯಾವಾಗ? ನ್ಯಾಯಾನ್ಯಾಯಗಳು ಸ್ಫುಟವಾಗಿಲ್ಲದೇ ಇದ್ದಾಗ. ಗೊತ್ತಾಗಿಬಿಟ್ಟಿದೆ ಪಾಂಡವರಿಗೆ ನಿಜವಾಗಿ ಕೊಡಬೇಕಾದ ಭಾಗವನ್ನು ಕೊಡ್ತಾ ಇಲ್ಲ ಅಂತ. ಬಲರಾಮನ ಪ್ರೆಸಿಡೆನ್ಸು ಅಲ್ಪ ಸ್ವಲ್ಪದ್ದಲ್ಲ. ಉದ್ಯೋಗ ಪರ್ವದಲ್ಲಿ ಇನ್ನೂ ಈ ಸಹಾಯಕ್ಕಾಗಿ ದುರ್ಯೋಧನ ಅರ್ಜುನ ಎಲ್ಲ ಕೃಷ್ಣನಲ್ಲಿ ಬರುವಕ್ಕೆ ಮುನ್ನವೇ ಉತ್ತರೆಯ ಅಭಿಮನ್ಯುವಿನ ವಿವಾಹ ಕಾಲದಲ್ಲಿ ದೃಪದನ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿದಾಗ ಕೃಷ್ಣ ಹೇಳ್ತಾನೆ, ತಚ್ಚಿಂತ ಯಧ್ವಂ ಕುರುಪಾಂಡವಾನಾಂ ಧರ್ಮಂಚ ವೀರ್ಯಂಚ ಯಶಸ್ಕರಂಚ ಅಂತ ಹೇಳಿ ಶುರು ಮಾಡಿದ. ಆಗ ಬಲರಾಮ, ಪಾಂಡವರೇನೋ ನಿಯಮ ಮಾಡಿದ್ದಾರೆ, ಸರಿಯಾಗಿ ಸಮಯಾನುಸಾರವಾಗಿ, ಸಮಯ ಅಂದರೆ ಅಗ್ರಿಮೆಂಟ್, ಕರಾರು, ಅದಕ್ಕೆ ಅನುಸಾರವಾಗಿ ವನವಾಸ ಅಜ್ಞಾತವಾಸ ಮಾಡಿದ್ದಾರೆ. ಆದರೂ ಅವರು ನೇರವಾಗಿ ಕೇಳುವಂತೆ ಇಲ್ಲ, ಮರ್ಯಾದೆಯಾಗಿ ಬಂದು ಕೇಳಬೇಕು, ದುರ್ಯೋಧನ ಗೌರವದಿಂದ ಹೋಗಿ ಬೇಡಬೇಕು ಅಂತ. ಈ ಹೊತ್ತಿನ ಪ್ರಸಕ್ತ ರಾಜಕಾರಣಕ್ಕೆ ಅದು ಎಷ್ಟು
ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ, ಹಸ್ತಾಂತರ ಆಗುತ್ತದೆ ಅಂದರೆ ಅದೇನು ಸುಲಭವೇ, ಅವರು ಬಂದು ನನ್ನನ್ನು ಕೇಳಬೇಕಾಗಿತ್ತು ಅಂತೆಲ್ಲ ಆಣಿಮುತ್ತುಗಳನ್ನು ಉದುರಿಸಿದ್ರಲ್ವಾ. ಬಲರಾಮ ಅಲ್ಲಿ ದುರ್ಯೋಧನ ಹೇಳಿಲ್ಲ, ಅವನು ಪರವಾಗಿ ಎಂಬಂತೆ ಅವನು ಗುರು ಹೇಳ್ತಾ ಇದ್ದಾನೆ, ಕ್ರಮವಾಗಿ ಬಂದು ಕೇಳಬೇಕು ಅಂತ. ತಕ್ಷಣವೇ ಸಾತ್ವಿಕಿ ಭುಗಿಲೆದ್ದು ಹೇಳ್ತಾನೆ, ಎಂಥದ್ದು ಕ್ರಮ? 13 ವರ್ಷಕ್ಕೆ ಮುನ್ನ ಆಗಿದೆ ಕರಾರು, ವನವಾಸ ಅಜ್ಞಾತವಾಸಗಳನ್ನು ಸಫಲವಾಗಿ ಮುಗಿಸಿಕೊಂಡು ಬಂದ ತಕ್ಷಣ ಕೊಡಬೇಕು ಅಂತ. ಇನ್ನು ಕೊಡ್ತೀರಾ ಅಂತ ಕೇಳಬೇಕು ಅಂದರೆ ಕೊಡಬೇಕು ಅನ್ನುವ ಕ್ಲಾಸ್ ಇಲ್ಲ ಅಂತ ನಾವೇ ಒಪ್ಪಿಕೊಂಡಂತೆ ಆಗುತ್ತಲ್ಲ. ಮಹಾಭಾರತದ ಸರ್ವಸಾಂಗತ್ಯ ಎಂಥದ್ದು ಅಂತ ಗೊತ್ತಾಗುತ್ತೆ. ದೊಡ್ಡ ರಗಳೆ ಆಗುತ್ತೆ. ಸಾತ್ಯಕಿ ಬಲರಾಮನನ್ನ ಹಿಗ್ಗಾ ಮುಗ್ಗ ಅಟ್ಟಿಸಿಕೊಂಡು ಹೋಗಿ ಬೈಯೋದು ಅಂತಾರಲ್ಲ, ಹಾಗೆ ಮಾಡಿಬಿಡ್ತಾನೆ. ಸಾತ್ಯಕಿ ಕೃಷ್ಣನ ಶಿಷ್ಯ ಅಂದರೆ ಅದು ಕೃಷ್ಣನ ಮಾತೇ ಆಯಿತು ಅಂತ ಬಲರಾಮನಿಗೆ ಕಹಿ. ಬಲರಾಮನಿಗೆ ಬೆಂಬಲಿಗರು ಯಾರೂ ಇಲ್ಲ ಅಲ್ಲಿ. ಬಲರಾಮ ಬೇರೆ ಗಮಾರ. ಪಾಂಡವ ಸಭೆಯಲ್ಲಿ ನಿಂತು ಪಾಂಡವರ ವಿರುದ್ಧ ಮಾತಾಡೋದು ಅಂತಂದರೆ ಅದು ಸಲ್ಲುವಂಥದ್ದಲ್ಲ. ಇನ್ನು ಇಬ್ಬರೂ ಇದ್ದಾಗ ಮಾತಾಡಿದರೆ ಅವನ ಪರವಾಗಿಯೂ ಕೆಲವರು ಶಾಸಕರು ಇರ್ತಾ ಇದ್ರು. ಇಲ್ಲಿ ಅದಕ್ಕೂ ಅವಕಾಶ ಇಲ್ಲವಲ್ಲ. ಆಮೇಲೆ ಬಲರಾಮ ಮುನಿಸ್ಕೊಂಡು ಸುಮ್ಮನೆ ಕೂತ್ಕೊಳ್ತಾನೆ. ದೃಪದ ಕೂಡ ಹೇಳ್ತಾನೆ, ಹೀಗೆಲ್ಲ ಮಾಡುವಂಥದ್ದಲ್ಲ, ಪಾಂಡವರಿಗೆ ನ್ಯಾಯವಾಗಿ ದಕ್ಕತಕ್ಕಂಥದ್ದು ಅಂತ ಏಕಗ್ರೀವವಾಗಿ ಎಲ್ಲರೂ ಘೋಷಣೆ ಮಾಡ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ಪಾಪ ಅವನಿಗೆ ಬಹಳ ಸಂಕಟ. ಒಂದು ಕಡೆ ಶಿಷ್ಯ, ಇನ್ನೊಂದು ಕಡೆ ಅಣ್ಣ, ಮತ್ತೊಂದು ಕಡೆ ಭಾವಂದಿರು ಎಲ್ಲರೂ ಇದ್ದಾರೆ. ನೋಡಿ, ಮದುವೆಗೆ ಬಂದಿದ್ದೀವಿ, ದೃಪದ ನಿರ್ಣಯ ಮಾಡಲಿ, ಹಿರಿಯ ಪಾಂಡವರಿಗೆ ಮಾವ, ಅವನ ನಿರ್ಣಯದಂತೆ ನಾವೆಲ್ಲ ಒಪ್ಪಿಕೊಳ್ಳೋಣ. ಎಲ್ಲ ಸ್ನೇಹದಿಂದ ಬಂದವರು ಉಂಡು ತಿಂದು ಸಂತೋಷವಾಗಿ ಕೊಂಡಾಡಿ ಹೋಗಬೇಕಲ್ಲದೆ ಕಹಿ ಇಟ್ಟುಕೊಂಡು ಜಗಳ ಆಡಿಕೊಂಡು ಹೋಗಬಾರ್ದು. ಮದುವೆ ಮನೆಗೆ ಬಂದದ್ದು ಅನ್ನೋದನ್ನು ಮರೆಯಬೇಡಿ. ಏನೋ ನಾನೇ ಮಾಡಿದ್ದು, ಮುಂದೆ ಏನು ಮಾಡಬೇಕು ಅನ್ನೋದಕ್ಕೆ ಪೂರ್ವಭಾವಿಯಾಗಿ ಆಲೋಚನೆ ಇರಬೇಕು ಅಂತ. ಹಾಗಾಗಿ ಯುದ್ಧವೇ ಅನಿವಾರ್ಯವಾಗುವ ಪಕ್ಷದಲ್ಲಿ ನನಗೆ ಕಟ್ಟ ಕಡೆಗೆ ಸುದ್ದಿ ತಿಳಿಸಿ, ಮೊದಲಿಗೆ ನಾನು ಕಾಲು ಕೆರ್ಕೊಂಡು ಬರೋಲ್ಲ, ಅರೆ ಯಾವುದಕ್ಕೂ ಸಿದ್ಧ ಅಂತ ಹೇಳಿ ಹೋಗ್ತಾನೆ. ಯಾವ ಹದ, ಯಾವ ಪರಿಣತಿ, ಯಾವ ಪಾಕ ಅಂದರೆ ಎಂಥ ವಿಷಮ ಸಂದರ್ಭಗಳಲ್ಲಿಯೂ ನಿರ್ವಾಹ ಮಾಡುವ ರೀತಿ. ವಿಷಮ ಸಮಯ ನಯ ಅಂತ ಮರಳುಮುನಿಯ ಕಗ್ಗದಲ್ಲಿ ಡಿ.ವಿ. ಜಿಯವರು ಕೃಷ್ಣನ ಬಗ್ಗೆ ಹೇಳ್ತಾರೆ. ಅದು ಬಹಳ ಸಲ್ಲುವಂಥದ್ದು. ಹಾಗಾಗಿ ಅವನು ಎಲ್ಲಿ ನಿಂತಿದ್ದಾನೆ, ಅವನ ಶ್ರುತಿ ಯಾವುದು, ಅವನ ಗತಿ ಯಾವುದು, ಅದಕ್ಕೆ ನಾವು ಬದ್ಧರಾಗಿ ನಿಂತರೆ ಮಾತ್ರ ಮಹಾಭಾರತ ನಮಗೆ ಪ್ರಯೋಜನಕಾರಿಯಾಗುತ್ತೆ. ಇಲ್ಲದೇ ಇದ್ದರೆ ಡೆವಿಲ್ ಕೋಟಿಂಗ್ ದಿ ಸ್ಕ್ರಿಪ್ಚರ್ ಅಂತ ಯಾವುದೂ ಸರಿ ಅಂತ ವಿತಂಡವಾದವನ್ನು ಮಾಡುವ ಸ್ಥಿತಿ, ದುಸ್ಥಿತಿ ಬರ್ತದೆ. ಈಗ ಅವನು ನೇಗಿಲು ಹಿಡಿದು ತಗಾದೆ ಕೂತ್ಕೋತಾನೆ. ಎಂದು ನೇಗಿಲ ತುಡುಗಿ ಎಡಗೈಯಿಂದ ನೆಗಗಿ, ಎಂದು ನೇಗಿಲ ತುಡುಕಿ ಎಡಗೈಯಿಂದ ನೆಗಗಿ, ಮಗೋಗ್ರಮಸಲವನೊಂದು ಕೈಯಲಿ ತಿರುಗಿ ಕೊಪ್ಪಿದ ಕತಿಯ ಭಾರದಲ್ಲಿ. ಎಂದು ನೇಗಿಲ ತುಡುಕಿ ಎಡಗೈಯಿಂದ ನೆಗಗಿ, ಮಹೋಗ್ರಮುಸಲವ ಒಂದು ಕೈಯಲ್ಲಿ ತಿರುಗಿ ಕೊಪ್ಪಿದ ಕತಿಯ ಭಾರದಲ್ಲಿ. ಮುಂದೆ ನಡೆತರೆ ಸಕಲ ಸೇನಾವೃಂದ ನಡುಗಿತು, ಮುಂದೆ ನಡೆತರೆ ಸಕಲ ಸೇನಾವೃಂದ ನಡುಗಿತು. ಬಹಳ ಭೀತಿಯ ಭಂದಿಯಲಿ ಜರುಗಿದವು ಜವಳಿಯ ಜಗದ ಜೋಡಿಗಳು. ಮುಂದೆ ನಡೆತರೆ ಸಕಲ ಸೇನಾವೃಂದ ನಡುಗಿತು, ಬಹಳ ಭೀತಿಯ ಭಂದಿಯಲಿ ಜರುಗಿದವು ಜವಳಿಯ ಜಗದ ಜೋಡಿಗಳು, ಜಗದ ಜೋಡಿಗಳು. ಬಲರಾಮ ಆಕಾಶ ಬಿಲವೇ ಹರಿಯುವಂತೆ ಗಲಾಟೆ ಮಾಡ್ತಾ ಇದ್ದಾನೆ. ಇನ್ನೇನಾಗುತ್ತೆ, ನೇಗಿಲ ತುಡುಕಿ
ನೇಗಿಲನ್ನು ತುಡುಕಿ ಎಡಗೈಯಲ್ಲಿ ಹಿಡಿದು ಬಲಗೈಯಲ್ಲಿ ಮುಸಲ ಒನಕೆ. ಯಾರಿಗೆ ಯಾವುದೂ ಆಯುಧ ಆಗುತ್ತೆ, ವೀರರಿಗೆ ಏನೂ ಸಾಧ್ಯ. ಇವನು ಹಾಗೆ ಇರತಕ್ಕಂಥ ಆಯುಧವನ್ನು ಹಿಡ್ಕೊಂಡಿದ್ದಾನೆ. ವಸ್ತುಸ್ಥಿತಿಯಲ್ಲಿ ಬಲರಾಮ ಕೃಷಿ ದೇವತೆ. ಕೃಷಿ ಹಲದಿಂದ ಆರಂಭವಾಗಿ ಮುಸಲದಿಂದ ಮುಗಿಯುವಂಥದ್ದು ಅಂತ ಗೊತ್ತಿದೆಯಲ್ವ. ಉಳುಮೆಯಿಂದ ಆರಂಭವಾಗಿ ಮನೆಗೆ ಬಂದ ಧಾನ್ಯವನ್ನು ಒಕ್ಕುವಾಗ, ಹೊಟ್ಟನ್ನು ಬೇರ್ಪಡಿಸುವಾಗ ಮುಸಲ ಒನಕೆಯನ್ನು ಬಳಸ್ತೀವಿ. ಹಾಗೆ ಸಮಗ್ರ ಕೃಷಿಯ ಸಂಕೇತವಾಗಿ ಆತ ನಿಲ್ತಾನೆ. ಅವನು ಅವೆರಡು ಆಯುಧಗಳನ್ನು ಹಿಡಿದು ಕೊಬ್ಬಿದ ಕತಿಯ ಭಾರದಲ್ಲಿ ಮುಂದೆ ನಡೆತರೆ ಹಲಿಯಂ ರಣಕೇಲಿ ಕುತೂಹಲಿಯಂ ಅಂತ ರನ್ನ ಹೇಳ್ತಾನೆ. ಇವನು ಹಲಿ, ರಣಕೇಲಿ ಕುತೂಹಲಿ ಅಂತವನು ಬಂದು ಎದುರಿಗೆ ನಿಂತರೆ ಪಾಂಡವರಿಗೆ ಹೆದರಿಕೆ ಆಗಿಬಿಡುತ್ತೆ, ಇನ್ನೇನು ಗತಿ ಅಂತ. ಭಾಸ ಕರ್ಣಭಾರದಲ್ಲಿ ಹೇಳ್ತಾನೆ, ಭೀಮನ ಎದೆಯನ್ನು ಉತ್ತಿ ದುರ್ಯೋಧನೋಪಶಮನಕವಾದಂಥ ಬೀಜಗಳನ್ನು ಬಿತ್ತಿ ಅವನ ರಕ್ತವನ್ನೇ ಅಲ್ಲಿ ಕಾಲುವೆಯಾಗಿ ಹರಿಸಿ ಬೆಳೆ ಬೆಳೆಯಬೇಕು ಎಂಬಂತೆ ಬಂದ ಈ ಬಲರಾಮ ಅಂತ. ತುಂಬ ಸೊಗಸಾದ ಕಾವ್ಯ ಕಲ್ಪನೆ ಅದು. ಆಗ ಅರ್ಜುನನಿಗೂ ಕೋಪ ಬಂದುಬಿಡುತ್ತೆ. ಬಿಲ್ಲ ಮಿಡಿದನು ಪಾರ್ಥ, ಭಾರತ ಮಲ್ಲ ಕೊಂಡನು ಗದೆಯ. ಭಾರತ ಮಲ್ಲ ಭೀಮ. ಬಲರಾಮನ ಎದುರಿಸೋದಕ್ಕೆ ಇವರು ಸಿದ್ಧ ಆಗ್ತಾ ಇದ್ದಾರೆ. ನೃಪನಿಂದಲ್ಲಿ ಬೆರಗಾದನು. ಅಯ್ಯೋ ಇದೇನಾಯ್ತಪ್ಪ, ಯುದ್ಧ ಮುಗೀತು ಅಂತಂದರೆ ಈಗ ಆರಂಭವಾಯಿತಲ್ಲ, ಇನ್ನೂ ನಿಕಟವಾದಂಥ ಬಂಧುಗಳ ಜೊತೆಗೆ ರಣೋತ್ಸವವಾಯಿತು ಯಮಳರಿಗೆ. ನಕುಲ ಸಹದೇವರು ಸಿದ್ಧ ಆದರು. ಕತ್ತಿ ಹಿರಿದು ತಲ್ಲಣಿಸಿತು ಅರಸು ಮಕ್ಕಳು. ಇನ್ನು ಉಳಿದ ರಾಜಕುಮಾರರಿಗೆ ಚಿಂತೆ ಆಗ್ತಾ ಇದೆ. ಈಗ ಏನು ಮಾಡೋದಕ್ಕೂ ತೋಚದೆ ಎಂಥದ್ದಪ್ಪ ನಮ್ಮ ಗತಿ ಅಂತ ಇದ್ದಾಗ ಮುಂದೆ ಬರುವ ಸಂದರ್ಭ ನೋಡಿ ಕವಿಯ ಬಾಯಲ್ಲೇ ಕೇಳಬೇಕು. ಒಂದು ಘಟನೆಯ ವರ್ಣನೆ ಮಾಡ್ತಾನೆ ಕವಿ ಅಷ್ಟೇ. ಈ ಪದ್ಯದಲ್ಲಿ ಇನ್ನೇನಿಲ್ಲ, ಆದರೆ ಅದರ ಸ್ವಾರಸ್ಯ ನೋಡಿ. ಹಲಧರನ ಮಸಕವನು ಪಾಂಡವ ಬಲದ ದುಶ್ಚೇಷ್ಟೆಯನು. ಹಲಧರನ ಮಸಕವನು ಪಾಂಡವ ಬಲದ ದುಶ್ಚೇಷ್ಟೆಯನು. ಭೀಮನ ಪಲುಗುಣನ ಧರ್ಮಜರ ಯಮಳರ ಚಿತ್ರ ವಿಭ್ರಮವ. ಬಲಿಮಥನ ನೀಕ್ಷಿಸುತ್ತ ರಜತ ಜಲವ ತರುವುವ ನೀಲಗಿರಿಯವ. ಅಳುಕದೆ ಇದಿರಲಿ ನಿಂದು ಹಿಡಿದನು ಬಲನ ಬಲಗೈಯ. ಹಲಧರನ ಮಸಕವನು ಪಾಂಡವ ಬಲದ ದುಶ್ಚೇಷ್ಟೆಯನು. ಭೀಮನ ಪಲುಗುಣನ ಧರ್ಮಜರ ಯಮಳರ ಚಿತ್ತ ವಿಭ್ರಮವಾಗ. ಬಲಿಮಥನ ನೀಕ್ಷಿಸುತ್ತ ರಜತ ಚಲವ ತುರುಬುವ ನೀಲಗಿರಿಯವೋಲ್. ಅಳುಕದೆ ಇದಿರಲಿ ನಿಂದು ಹಿಡಿದನು ಬಲನ ಬಲಗೈಯ. ಹಿಡಿದನು ಬಲನ ಬಲಗೈಯ. ಅಣ್ಣನ ತಡೆಯೋದಕ್ಕೆ ತಮ್ಮನೇ ಆಗಬೇಕು. ಬಲರಾಮನ ಅವಿವೇಕವನ್ನು, ಪಾಂಡವ ಬಲ ಸೇನಾ ಸನ್ನಾಹ ಮಾಡಿಕೊಳ್ತಾ ಇರತಕ್ಕಂಥ ರೀತಿಯನ್ನು, ಭೀಮಾರ್ಜುನಾದಿಗಳ ಒಂದು ಪ್ರತಿಕ್ರಿಯೆಯನ್ನು ಮತ್ತೆಲ್ಲವನ್ನು ನೋಡ್ತಾ ಕೃಷ್ಣ ರಜತಾಚಲವ ತರುಬುವ ನೀಲಗಿರಿಯ ಒಲು ಅಂತ ಒಳ್ಳೆ ಉಪಮಾನ ಕೊಟ್ಟಿರತಕ್ಕಂಥದ್ದು. ನೀಲಮಲೆಯನ್ನು ಬೆಂಬತ್ತಿ ತಡೆದು ನಿಲ್ಲಿಸುವ, ನೀಲಮಲೆ ಹಿಮಾಲಯವನ್ನು ಬೆಂಬತ್ತಿ ತಡೆದು ನಿಲ್ಲಿಸುವಂತೆ. ರಜತಾಚಲ ಹಿಮಾಲಯ, ನೀಲಗಿರಿ ಅಂದರೆ ನೀಲಮಲೆ. ಅದು ಒಂದನ್ನು ಇನ್ನೊಂದು ಬೆಂಬತ್ತಿ ತಡೆ ನಿಲ್ಲಿಸಿದಂತೆ ಅಣ್ಣ ನಿಂತುಕೋ ಅಂತ ಹೇಳಿ ಹಿಡಿದನು ಬಲನ ಬಲಗೈಯ. ಅಣ್ಣನ ಕೈ ಹಿಡಿದು ನಿಲ್ಲಿಸ್ತಾನೆ. ತಾಳ್ಮೆ ಅಂತ ಹೇಳಿಬಿಟ್ಟಿದನುವೆ. ಅಂದರೆ ಕೃಷ್ಣನಿಗೆ ಪಾಪ ಇಷ್ಟು ದುರ್ಭರವಾದ ಪರಿಸ್ಥಿತಿ. ಒಂದು ಕಡೆ ಅಣ್ಣ ಗೌರವನೀಯನಾದವನು, ಜ್ಯೇಷ್ಠ, ಮತ್ತೊಂದು ಕಡೆ ಪಾಂಡವರು ಪ್ರಿಯರಾದವರು, ಮತ್ತು ಅಷ್ಟು ಯುದ್ಧ ಮಾಡಿ ಧರ್ಮಸ್ಥಾಪನೆಗೆ ಅಂತ ತನ್ನ ಜೊತೆ ಸಹಕಾರ ಮಾಡಿದ್ದಾರೆ.
ಯಾರನ್ನು ಬಿಟ್ಟು ಕೊಡುವುದು. ತುಂಬ ಜನ ಕೃಷ್ಣನನ್ನು ಬೈತಾರೆ, ಆದರೆ ಕೃಷ್ಣನ ಕ್ರೈಸಿಸ್ಸನ್ನು ಯಾರೂ ನೋಡಿಲ್ಲ. ಮೊದಲಿಂದ ಕೊನೆಯವರೆಗೂ ಅವನಿಗೆ ಬಾಚುವುದೇ ಆಯಿತು, ಒದ್ದಾಡುವುದೇ ಆಯಿತು, ತಿಪ್ಪೆ ಸಾರಿಸುವುದೇ ಆತನ ಬದುಕಾಗ್ಬಿಡ್ತು ಅಂತಂದರೆ ಅವನಿಗೆ ಅಯ್ಯೋ ಅನ್ನೋದೇ ಇಲ್ಲ. ಮಹಾಭಾರತದಲ್ಲಿ ದುರ್ಯೋಧನಿಗೆ ಅಯ್ಯೋ ಅಂದು ಬೇಕಾದಷ್ಟು ಕಾವ್ಯಗಳು, ಕಥೆಗಳು, ನಾಟಕಗಳು ಬಂದಿವೆ. ಕರ್ಣನಿಗಂತೂ ಕೇಳಲೇ ಬೇಕಾಗಿಲ್ಲ. ನಮ್ಮ ಕವಿಗಳ ಲೆಕ್ಕಣಿಕೆ ಲೀಕು ಕರ್ಣನ ಬರೆಯೋಕ್ಕೆ ಶುರು ಮಾಡಿದಾಗ ಅಷ್ಟು ಧಾರಾಕಾರವಾಗಿ ಹರಿದು ಬಿಡುತ್ತೆ. ಇನ್ನು ಮಹಿಳಾಮಣಿಗಳಂತೂ ಇದ್ದೇ ಇದ್ದಾರೆ. ದ್ರೌಪದಿ, ಗಾಂಧಾರಿ, ಕುಂತಿ ಅಂತ ಯಾರು ಸೀರೆ ಉಟ್ಕೊಂಡು ಬಿಟ್ಟರೆ ಕೀಚಕನ್ನು ಕೊಲ್ಲಕ್ಕೆ ಬಂದಿದ್ದ ಭೀಮನನ್ನೂ ಹೆಣ್ಣು ಅಂತ ಅಂದುಕೊಂಡು ಅವನಿಗೂ ಸಮರ್ಥನೆ ಮಾಡೋದಕ್ಕೆ ಸಿದ್ಧ ಇದ್ದಾರೆ. ಬೇಕಾದಷ್ಟು ಕಥಾನಕಗಳನ್ನು ಹಬ್ಬಿಸ್ತಾರೆ. ಆದರೆ ಬಡಪಾಯಿ ಕೃಷ್ಣನನ್ನು ಮಾತ್ರ ಯಾರು ಒಬ್ಬ ಮಾನವ ಅವನಿಗೆ ಬಂದಂಥ ಹೊಯ್ದಾಟ ಏನು, ಅವನಿಗೆ ಬಂದಂಥ ಸಂದಿಗ್ಧತೆ ಏನು ಅಂತ ವರ್ಣಿಸಿಲ್ಲ. ಸ್ವಲ್ಪ ಮಟ್ಟಿಗೆ ಭೈರಪ್ಪನವರ ಪರ್ವದಲ್ಲಿ ಇದೆ, ಆದರೂ ಅದು ಯುಧಾನ ಸತ್ಯಕನ ಮಗ ಸಾತ್ಯಕಿ ಕೃಷ್ಣನನ್ನು ನೋಡುವಂತೆ ಬಂದಿದೆಯೇ ಹೊರತು ಕೃಷ್ಣನೇ ತೋಡಿಕೊಳ್ಳುವಂತೆ ಬಂದಿಲ್ಲ. ಅದು ಒಂದು ಅಲ್ಲಿಯ ಶಿಲ್ಪ ಸೌಂದರ್ಯ, ಅದ್ಭುತವಾದ ಕಾರಣ ಉಂಟು ಪರ್ವದ ಆ ಸ್ವಾರಸ್ಯಕ್ಕೆ. ಆದರೆ ಕೃಷ್ಣ ಯಾರ ಹತ್ರ ಗೋಳು ಹೇಳಿಕೊಳ್ಬೇಕು? ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವನು ಎಷ್ಟು ಕಷ್ಟಪಟ್ಟನೋ, ಎಷ್ಟು ಒದ್ದಾಡಿದನೋ ಅಂಥೇಳಿ. ಆದರೆ ಅವನ ಬುದ್ಧಿ ಮಾತ್ರ ನಿಶ್ಚಲವಾದದ್ದು, ಸುಸ್ಥಿರವಾದದ್ದು. ಆ ಕಾರಣ ಎಂಥ ಉತ್ಕಟ ಸಂದರ್ಭಗಳಲ್ಲಿ ಕೂಡ ಆಲೋಚನೆ ಮಾಡದೆ, ತಡ ಮಾಡದೆ ಸರಿಯಾಗಿರ್ತಕ್ಕಂಥದ್ದು ಮಾಡಬಲ್ಲಷ್ಟರ ಮಟ್ಟಿಗೆ ಅವನಿಗೆ ಧರ್ಮಪ್ರಜ್ಞೆ, ಧೀರಪ್ರಜ್ಞೆ, ಸತ್ಯಪ್ರಜ್ಞೆ, ಶೌರ್ಯ ಪ್ರಜ್ಞೆ, ಪರಾವರ್ತಿತ ಪ್ರತಿಕ್ರಿಯೆ, ರಿಫ್ಲೆಕ್ಸ್ ಆ್ಯಕ್ಷನ್ ಅನ್ನುವಷ್ಟು ಸಹಜವಾಗಿತ್ತು, ಸುಂದರವಾಗಿತ್ತು, ಸಮರ್ಥವಾಗಿತ್ತು, ಗಂಭೀರವಾಗಿತ್ತು, ಉದಾರೋದಾರವಾಗಿತ್ತು. ಹಾಗಾಗಿ ಅಣ್ಣನಿಗೆ ಈಗ ಅವನು ಉತ್ತರ ಕೊಡ್ತಾನೆ. ಚಿತ್ತವಿಸಿರೆ ಬರಿಯ ರೋಷಕ್ಕೆ ತೆತ್ತಡೆ ನಗುದು ಅಂತರಂಗವ, ಬರಿಯ ರೋಷಕ್ಕೆ ತೆತ್ತಡೆ ನಗುದು ಉತ್ತಮರ ಪದ್ಧತಿಗಳಲ್ಲಿ ಶಾಸ್ತ್ರಾರ್ಥ ನಿಶ್ಚಯವ ಬಿತ್ತರಿಸುವುದೋ. ಚಿತ್ತವಿಸಿರೆ ಉತ್ತಮರ ಪದ್ಧತಿಗಳಲ್ಲಿ ಶಾಸ್ತ್ರಾರ್ಥ ನಿಶ್ಚಯವ ಬಿತ್ತರಿಸುವುದು. ಕೌರವೇಂದ್ರನ ಕಿತ್ತಡವ ನೀವರೀರೆ, ಕೌರವೇಂದ್ರನ ಕಿತ್ತಡವ ನೀವರಿಗಿರೆ, ನಿಮಗೆತ್ತಿದಾಗ್ರಗ ನಿಲಲಿ, ನಿಮಗೆ ಎತ್ತಿದಾಗ್ರಗ ನಿಲಲಿ, ತಿಳುಹುವೆನು ಎಂದನು ಅಸುರಾರಿ. ನಿಮಗೆತ್ತಿದಾಗ್ರಗ ನಿಲಲಿ, ತಿಳುಹುವೆನು ಎಂದನು ಅಸುರಾರಿ. ಚಿತ್ತವಿಸಿರೆ ಅಣ್ಣ. ಈ ಅನುನಯಕ್ಕೆ ಯಾರೂ ಸೋಲಬೇಕಲ್ವ? ಆಭೀರಾಗ್ರಣಿ ಆಭೀರಿ ರಾಗದಲ್ಲಿ ಹಾಡ್ತಾ ಇದ್ದಾನೆ. ಚಿತ್ತವಿಸಿರೆ ಬರಿಯ ರೋಷಕ್ಕೆ ತೆತ್ತಡೇನಹುದು. ಸುಮ್ಮನೆ ವಿವೇಕವಿಲ್ಲದ ವಿಕ್ರೋಶ ಯಾವ ಪ್ರಯೋಜನವನ್ನು ಮಾಡುವುದಿಲ್ಲ. ಅಂತರಂಗವನ್ನು ಉತ್ತಮರ ಪದ್ಧತಿಯಲ್ಲಿ ನಿಲ್ಲಿಸಬೇಕು, ಆಮೇಲೆ ಶಾಸ್ತ್ರಾರ್ಥ ನಿಶ್ಚಯವನ್ನು ಬಿತ್ತರಿಸುವುದು ಅಂತ. ಅಂದರೆ ಶಾಸ್ತ್ರಾರ್ಥ ನಿಶ್ಚಯವನ್ನು ಯಾರೂ ಮಾಡೋಕ್ಕಾಗೋಲ್ಲ ಅಂತ. ಹಾಗೆ ಮಾಡಬೇಕು ಅಂತಂದರೆ ಅವರು ಕರ್ಮಣ ವಚಸ ಮನಸ ಸತ್ಯದ ಧರ್ಮದ ದಾರಿಯಲ್ಲಿ ನಿಂತವರಾಗಿರಬೇಕು ಅಂತ. ದುರ್ಯೋಧನ ನ್ಯಾಯವನ್ನು ಹೇಳಿದ್ರು ಆ ನ್ಯಾಯವನ್ನು ನಾವು ಆಚರಣೆ ಮಾಡುವಲ್ಲಿ ಚಿಂತನೆ ಮಾಡಬೇಕು. ಯಾಕೆಂದರೆ ಅವನು ನ್ಯಾಯವನ್ನು ನಡೀತಾ ಇಲ್ಲವಾದ್ದರಿಂದ ಅಂತ.
ಇನ್ಫಾರ್ಮೇಷನ್ ಅಂತ ತೆಗೆದುಕೊಳ್ಬಹುದೇ ಹೊರತುನುವೆ ಅದನ್ನು ಡಿಸಿಷನ್ ಅಂತ ತೆಗೆದುಕೊಳ್ಳೋದು ಕಷ್ಟ. ಈಗ ಪಾಪಿಯಾದವನು, ನೀಚನಾದವನು ಹಾದರಗಿತ್ತಿ ಪಾತಿವೃತ್ಯದ ಬಗ್ಗೆ ಹೇಳಿದ್ರೆ ಅದನ್ನು ಪೀಸ್ ಆಫ್ ಇನ್ಫಾರ್ಮೇಷನ್ ಅಂತ ಎತ್ತುಕೊಳ್ಬಹುದೇ ಹೊರತುನುವೆ ಅದು ನಿರ್ಣಯ ಅಂತ ತೆಗೆದುಕೊಳ್ಳುವಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆಂದರೆ ಅವಳ ಇಂಟೆನ್ಷನ್ ಏನಿದೆ ಇದನ್ನು ಹೇಳೋದ್ರೊಳಗೆ ಅದು ಒಳ್ಳೆಯದೇ ವಿಷಯ, ಆದರೆ ಹೇಳ್ತಾ ಇರ್ತಕ್ಕಂಥ ಅದರ ಹಿಂದಿರುವ ಅಜೆಂಡಾ ಏನು ಅಂತ ನೋಡಬೇಕಾಗತ್ತೆ. ಅದರಿಂದ ಧರ್ಮವನ್ನು ಉಪದೇಶ ಮಾಡಬೇಕು ಅಂದರೆ ಧರ್ಮವನ್ನು ಆಚರಣೆ ಮಾಡಿರಬೇಕು. ಹಾಗಲ್ಲದೆ ಧರ್ಮವನ್ನು ನಿವೇದಿಸುವಾಗ ಅಧಾರ್ಮಿಕರಾಗಿದ್ದರೂ ಪರವಾಗಿಲ್ಲ, ಯಾಕೆಂದರೆ ಡಿಸಿಷನ್ ಮೇಕಿಂಗ್ ನಮ್ಮದಾಗಿರುತ್ತೆ. ಕನ್ಕ್ಲೂಷನ್ ಆಗಿ ಜಡ್ಜ್ಮೆಂಟ್ ಆಗಿ ಕೊಡುವಲ್ಲಿ ತುಂಬ ಕಷ್ಟವಾಗುತ್ತೆ. ಆ ಧರ್ಮ ಸೂಕ್ಷ್ಮವನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಬಿತ್ತರಿಸುವುದು ಕೌರವೇಂದ್ರನ ಶಾಸ್ತ್ರಾಸ್ತ್ರ ನಿಶ್ಚಯವನ್ನು ಬಿತ್ತರಿಸಬೇಕು. ಕೌರವೇಂದ್ರನ ಕಿತ್ತಡವ ನೀವರಿಯರೆ. ಇವನದಿದೆಯಲ್ಲ ರಗಳೆ, ಆ ಹಡಪ ತೆಗೆದು ತೋರಿಸ್ಬೇಕಲ್ವಾ ದುರ್ಯೋಧನಂದು. ನಿಮಗೆ ಎತ್ತಿದ ಆಗ್ರಹ ನಿಲ್ಲಲಿ. ಹೆಡೆ ಎತ್ತಿ ನಿಂತಿದೆ ಆಗ್ರಹ, ಮುಸಲ ಹಲಗಳನ್ನು ಎತ್ತಿಕೊಂಡು ಅದು ಇಳಿಯಲಿ ಅಂತ ಹೇಳಿ ಆರಂಭ ಮಾಡ್ತಾನೆ. ಮೊದಲು ನಾನು ಹೇಳಿದ್ದೇನೆ, ಮಾಯಾ ದ್ಯೂತ ಯಾರು ಮಾಡಿಸಿದ್ದು, ವಿಷಾನ್ನವನ್ನು ಯಾರು ಉಣಿಸಿದ್ದು, ಲಾಕ್ಷಾಗೇಹದಾಹ ಯಾರು ಮಾಡಿಸಿದ್ದು, ಒಂದೇ ಎರಡೇ ಎಲ್ಲವನ್ನ ತೆಗೆದುಕೊಂಡು ಬಂದು ಇದು ಯಾವ ಋಷಿಮತ, ಪಟ್ಟದರಸಿಯ ಕರಸಿ ಸುಲಿಸುವುದು ಆವ ಋಷಿಮತ. ಈಗ ನೀನು ಸತ್ಯ ನ್ಯಾಯ ಅಂತೀಯಲ್ಲ, ಎಣಿಸಬಹುದೇ ನಿಮ್ಮ ನೃಪನ ಅವಗುಣವನು, ಅನ್ಯಾಯ ಪ್ರಬಂಧಕ್ಕೆ ಗಣನೆಯುಂಟೆ. ಭೀಮಗಡ ಖಂಡಿಸಿದ ತೊಡೆಗಳನ್ನು ಕೆಣಕಿದನು ಮೈತ್ರೇಯನನು, ನೃಪನಣಕಿಸಲು ಶಾಪಿಸಿದನು ತೊಡೆಗಳ ಹಣಿದ ವಾಡಲಿ ಎಂದನು, ತಪ್ಪುವುದೇ ಋಷಿವಚನ. ಮೈತ್ರೇಯ ಕೊಟ್ಟಂಥ ಶಾಪ ಅಂತ. ಈ ಶಾಪ ಎಲ್ಲ ಸುಳ್ಳು, ನಾವು ನಂಬೋದಿಲ್ಲ ಅಂತಂದರೆ ಅದಕ್ಕೂ ಒಂದು ಉತ್ತರ ಇದ್ದೇ ಇದೆ. ಏನೆಂದರೆ ದುರ್ಯೋಧನ ಮಾಡಿದಂಥ ದುಶ್ಚೇಷ್ಟೆ. ಶಾಪ ಇಲ್ಲ, ವಿ ಗೋ ಬೈ ರಿಯಾಲಿಟೀಸ್ ಅಂದರೆ ವಿ ಗೋ ಬೈ ಇನ್ಸ್ಟಿಂಕ್ಟ್ಸ್ ಅಷ್ಟೇ. ಭೀಮ ತನ್ನ ಇನ್ಸ್ಟಿಂಕ್ಟಿಗೆ ತಕ್ಕಂತೆ ನಡ್ಕೊಂಡಿದ್ದಾನೆ. ಹಾಗಾಗಿ ನೀವು ಶಾಪ ಪ್ರತಿಶಾಪಗಳಲ್ಲಿ ವಿಶ್ವಾಸ ಇಡೋಲ್ಲ ಅಂದರೆ ಇದನ್ನು ನಂಬಬೇಕು. ಆ ಪತಿವ್ರತೆ ಬೈದಳು, ಈ ಕುರುಭೂಪ ತೊಡೆಗಳ ತೋರಿ ಜರೆಯಲು ದ್ರೌಪದಿಯ ನುಡಿ ತಪ್ಪುವುದೇ. ಋಷಿವಚನದ ಅನುಗತಿಗೆ ಕೋಪ ಕುಡಿಯಿಡಲಿ ವೃಕೋದನನು, ಆಪನಿತು ನುಡಿದನು ಪ್ರತಿಜ್ಞಾ ಸ್ಥಾಪನಕ್ಕೆ ಬಳಿಕೇನ ಮಾಡುವುದು. ನಿನ್ನೆ ಆ ಮಾತನ್ನು ಹೇಳಿದ್ದೆ. ತೊಡೆ ಮುರಿದು ಕೊಲ್ತೀನಿ ಅಂತ ಭೀಮ ಪ್ರತಿಜ್ಞೆ ಮಾಡಿದ್ದ. ಈ ಖದೀಮ ತೊಡೆಗೆ ಈ ಪೆಟ್ಟು ಬೀಳದೇ ಇರತಕ್ಕಂಥ ನಿಯಮ ಇರುವಂಥ ಗದೆಯನ್ನೇ ಆರಿಸಿಕೊಂಡ ಯುದ್ಧಕ್ಕೆ. ಏನು ಮಾಡಬೇಕು? ಇವರು ಧಾರ್ಮಿಕರು, ಈ ಧರ್ಮದ ಕಾರಣ ಇವರು ಅನ್ಯಾಯಕ್ಕೆ ಹೋಗೋಲ್ಲ ಅಂತ ಅಂದುಕೊಂಡು ಮಾಡಿದ್ದ. ಅದೇನು ಫಿಕ್ಸೆಡ್ ಡೆಪಾಸಿಟೇ ಅಲ್ಲ. ಭೈರಪ್ಪನವರು ಪರ್ವದಲ್ಲಿ ಸಾರ್ಥದಲ್ಲಿ ಹೇಳ್ತಾರೆ, ಮೂಲಸ್ಥಾನದ ದೇವಸ್ಥಾನವನ್ನು ಹಿಡ್ಕೊಂಡು ಮುಸಲ್ಮಾನರು ಅರಬ್ಬರು ನೀವು ಮುತ್ತಿಗೆ ಹಾಕಿದರೆ ಈ ದೇವಸ್ಥಾನವನ್ನು ಒಡಿತೀವಿ ಅಂತ. ಅಯ್ಯೋ ದೇವಸ್ಥಾನ ದೊಡ್ಡದು ಅಂತ ಇವರು ಮುತ್ತಿಗೆಯನ್ನು ವಾಪಸ್ ತೆಗೆದುಕೊಂಡ್ರು. ಹೀಗಾಗಿ ಧರ್ಮವನ್ನು ಒಂದು ದೌರ್ಬಲ್ಯ ಎಂಬಂತೆ ಬೇರೆಯವರು ಅದನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದಾಗ ಸುಮ್ಮನೆ ಇರಬಾರದು. ಇದು ರಾಜನೀತಿ, ಇದು ಕೃಷ್ಣಯುಕ್ತಿ. ಹಾಗಾಗಿ ಅದನ್ನು ಹೇಳ್ತಿದ್ದಾನೆ. ಧರ್ಮವನ್ನು ಬೇರೊಬ್ಬರ ಶಕ್ತಿ ಅಂತ ಭಾವಿಸಿ ಅದಕ್ಕೆ ಪ್ರತಿಕ್ರಿಯೆ ಮಾಡಿದರೆ ಒಪ್ಪಿಕೊಳ್ಳಬೇಕು. ಅವರ ದೌರ್ಬಲ್ಯ ಅಂತ ಭಾವಿಸಿ ಪ್ರತಿಜ್ಞೆ ಮಾಡುವಾಗ ಮುಳುಗೋದಕ್ಕೆ ದೋಣಿಯನ್ನು ಹತ್ತಿ ಕೂತ್ಕೊಳ್ಳೋದು, ಸೋಲುವುದಕ್ಕೆ ಯುದ್ಧವನ್ನು ಮಾಡೋದು, ಸಾಯುವುದಕ್ಕೆ ಆಹಾರವನ್ನು ಸ್ವೀಕಾರ ಮಾಡೋದು, ಮಾನ ಹರಾಜು ಮಾಡ್ಕೊಳ್ಳೋದಕ್ಕೆ ಬಟ್ಟೆ ಹಾಕ್ಕೊಳ್ಳೋದು. ಅಫ್ಕೋರ್ಸ್ ಸಿನಿಮಾ ನಟಿಯರಲ್ಲಿ ಅದು ಉಂಟು, ಅದು ಬೇರೆ. ಹೀಗಾಗಿ ಈ ಸಂದರ್ಭ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಕೃಷ್ಣನ ಸೂಕ್ಷ್ಮ ಎಷ್ಟು ದೂರದೃಷ್ಟಿಯಿಂದ ಕೆಲಸ ಮಾಡುತ್ತೆ ಅಂತ. ಆದರೆ ಬಲರಾಮನಿಗೆ ಅದು ಏನೂ ಬೇಕಿಲ್ಲ, ಅವನು ಬೈದದ್ದೇ ಬೈದದ್ದು. ಬಸುರಲಿ ಬಂದು ಮೊಲೆಯುಂಡು ಆರ ಮಡಿಲಲಿ ಬೆಳೆದು ಬಳಿಕಿನೊಳಾರ ಗೆಂಡಿರಕೊಂಡು ಕರುತುರುಗಾದು ಕಳವಿನಲಿ ಆರ ಬಸುರಲಿ ಬಂದು ಮೊಲೆಯುಂಡು ಆರ ಮಡಿಲಲಿ ಬೆಳೆದು
ಬಳಿಕಿನೊಳಾರ ಗೆಂಡಿರ ಕೊಂಡು ಕುರುತರುಗಾದು ಕಳವಿನಲಿ ವೀರ ದೈತ್ಯನ ಸದಬಡಿದು ಕುರುವೀರ ವಂಶದ ರಾಯರೆಮ್ಮಳು ವೈರ ಬಂಧವ ಬಿತ್ತಿ ಕೊಂದವ ಕೃಷ್ಣಾನಿ ವೀರ ದೈತ್ಯನ ಸದೆಬಡಿದು ಕುರುವೀರ ವಂಶದ ರಾಯರ್ ಎಮ್ಮಳು ವೈರ ಬಂಧವ ಬಿತ್ತಿ ಕೊಂದವ ಕೃಷ್ಣ ನೀನೆಂದ. ಹೇಗೋ ಬಲರಾಮನನ್ನ ಕೃಷ್ಣ ಸಮಾಧಾನ ಮಾಡ್ತಾನೆ ಎಂದು ರಾಮನ ಮನವ ನೈನುಡಿಯಿಂದ ತಿಳಿದು ಕಳುಹಿದನು. ಆ ಬಳಿಕ ಅವನು ದ್ವಾರಾವತಿಗೆ ಹೋದ. ಇತ್ತ ಭೀಮ ಹಲ್ಲು ಮುರಿದಿದ್ದರೂ ದುರ್ಯೋಧನ ಬಾಯನ್ನು ತೆಗೆದು ಬೈದಾಡುವುದನ್ನು ಬಿಡಲಿಲ್ಲ. ದುರ್ಯೋಧನ ಬೈಗಳೀಗ ನೋಡಿ ಕೃಷ್ಣನ ಬೈತಾ ಇದ್ದಾನೆ. ಆರ ಬಸುರಲ್ಲಿ ಬಂದು ಮಲೆ ಉಂಡು ಆರ ಮಡಿಲಲ್ಲಿ ಬೆಳೆದು ಬಳಿಕಿನೋಳು ಆರ ಹೆಂಡಿರಕೊಂಡು ಕರುತುರುಗಾದು ಕಳವಿನಲಿ. ಯಾರತ್ರ ನೀನು ಹುಟ್ಟಿದ್ದು, ಯಾರತ್ರ ಬೆಳೆದಿದ್ದು, ಏನು ಕೆಲಸ ಮಾಡಿದ್ದು ನೀನು? ಕುಲ ಇಲ್ಲ, ನೀತಿ ಇಲ್ಲ, ನೆಲೆ ಇಲ್ಲ, ಬೆಲೆ ಇಲ್ಲ, ಏನೂ ಇಲ್ಲ. ಹಾಗಾಗಿ ನೀನು ವೀರವಂಶದ ಕುರುರಾಯರೆಮ್ಮಳು ವೈರ ಬಂಧವ ಬಿತ್ತಿದವನು ಅಂತ. ಕೃಷ್ಣನಂತೆ ಕೌರವ ಪಾಂಡವರ ಮಧ್ಯೆ ವೈರವನ್ನು ಬಿತ್ತಿದ್ದು. ಇವನ ಸೋದರ ಮಾವ ಇದಾನಲ್ಲ ಶಕುನಿ, ಅವನಲ್ಲ ಪಾಪ, ಇವನಲ್ಲ. ಪಾಂಡವರು ಶತಶೃಂಗ ಪರ್ವತದಿಂದ ಬಂದಾಗ ಕೃಷ್ಣ ಅಂದರೆ ಯಾರು ಅಂತಲೇ ಅವ್ರಿಗೆ ಗೊತ್ತಿರಲಿಲ್ಲ. ಮತ್ತೆ ಕೃಷ್ಣನನ್ನು ಪಾಂಡವರು ಕಂಡಿದ್ದು ಯಾವಾಗ? ಈ ಮಹಾನುಭಾವ ಮಾಡಿಕೊಟ್ಟಿದ್ನಲ್ಲ ಅರಿಗಿನ ಮನೆ, ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡು ಬಂದು ಕಾಂಪಿಲ್ಯ ನಗರದಲ್ಲಿ ದ್ರೌಪದಿಯನ್ನು ಗೆದ್ದಾಗ ಕೃಷ್ಣನನ್ನು ಮೊದಲ ಬಾರಿಗೆ ಪಾಂಡವರು ಕಂಡಿದ್ದು. ಅದಕ್ಕೆ ಮುನ್ನ ಇವರು ಕಂಡಿದ್ದು ಈ ಮಹಾನುಭಾವನನ್ನೇ, ದುರ್ಯೋಧನನ್ನೇ, ಇನ್ಯಾರನ್ನೂ ಅಲ್ಲ ಪಾಂಡವರು ಕಂಡದ್ದು. ಆಗ ಇವರು ಬಹಳ ಅನ್ಯೋನ್ಯವಾಗಿ ಧರ್ಮರಾಜನಿಗೆ ಅಡಿಮಡಿ ಒತ್ತುತ್ತಾ ಇದ್ದ ಈ ಪಾಪಿ ಯಾರು ಕೇಳಿದ್ರೂ ನಂಬಿಬಿಡಬೇಕು ಆ ತರಹ ವಾದ ಮಾಡ್ತಾ ಇದ್ದಾನೆ ದುರ್ಯೋಧನ. ಸಾಯುವಾಗಲೂ ಸುಳ್ಳು ಬಿಡಲಿಲ್ಲ ಪಾಪಿ. ಎಷ್ಟು ನೈವಂಚಕ ಇವನು. ನೀನು ಬಂದು ನಮ್ಮನ್ನು ಹಾಳು ಮಾಡಿದ್ದು ಅಂತ. ಅದಕ್ಕೆ ಮುಂಚೆ ಏನು ನಿರಕ್ಷರ ನ್ಯಾಯವೇ, ಏಕದೇಹ ನ್ಯಾಯವೇ ಹೇಗಿದ್ದದ್ದು? ಭೀಮನನ್ನು ಕಂಡ್ರೆ ಆಗತಲೇ ಇರಲಿಲ್ಲ, ಅಷ್ಟು ವೈರವನ್ನು ಮಾಡ್ತಾ ಇದ್ದವನು. ಅಂದರೆ ಇದೇ ಕೃಷ್ಣ ಆರ ಬಸುರಲ್ಲಿ ಬಂದವನು, ಆರ ಮೊಲೆಯುಂಡವನು, ಆರ ಮಡಿಲಲ್ಲಿ ಬೆಳೆದವನು. ಅವನ ಹತ್ತಿರ ಸಹಾಯ ಕೇಳೋದಕ್ಕೆ ಹೋಗಿದ್ನಲ್ಲ ಈಗ ಒಂದು 2-3 ತಿಂಗಳ ಹಿಂದೆ. ಆಗ ಇದೆಲ್ಲ ಯಾತಕ್ಕೆ ಬಂತು? ಇದು ಅಸ್ಪೃಶ್ಯವಾದಂಥ ಪಾರ್ಟಿ. ಇವರು ಕಮ್ಯೂನಲ್ಲು. ಕರ್ನಾಟಕ ಮತ್ತೊಂದು ಗುಜರಾತ್ ಆಗುತ್ತೆ. ಇವರು ಇಟ್ಟಿಗೆ ಮೆರವಣಿಗೆ ಮಾಡ್ತಾರೆ, ಕಟ್ಟಿಗೆ ಮೆರವಣಿಗೆ ಮಾಡ್ತಾರೆ ಅಂತ ಅಂದದ್ದು. ಜೊತೆಗೆ ಅವರನ್ನೇ ಹೊಸಿಕೊಂಡು ಹೋಗಿ ಸರ್ಕಾರವನ್ನು ಮಾಡೋದು. ಮತ್ತೆ ಈಗ ಆಗುವುದಿಲ್ಲ, ದತ್ತಯಾತ್ರೆ ಮಾಡ್ತಾರೆ, ಕಿತ್ತಯಾತ್ರೆ ಮಾಡ್ತಾರೆ ಅಂತ ಅನ್ನುವುದು ಅಂತಂದಾಗ ನಮಗೆ ತಾನೇ ತಾನಾಗಿ ಸ್ಫುರಣೆಯಾಗತ್ತೆ. ನೋಡಿ ಮಹಾಭಾರತ ಹೇಗೆ ನಿತ್ಯ ನೂತನವಾಗಿ ನಡೀತಾ ಇದೆ. ನಿಜವಾಗಿ ನೋಡಿದರೆ ಮಹಾಭಾರತ ಎಂದೂ ನಡೆಯಬಾರದು, ಆದರೆ ದುರ್ದೈವ ಮಹಾಭಾರತ ನಡೀತಲೇ ಇರುತ್ತೆ. ಅದನ್ನು ವ್ಯಾಸರ ಪ್ರತಿಭಾಶಕ್ತಿ ಆರ್ಷದೃಷ್ಟಿ ಅಂತ ಗೌರವಿಸಬೇಕೇ, ನಮ್ಮ ದೌರ್ಭಾಗ್ಯ ಅಂತ ಸಂಕಟ ಪಡಬೇಕೇ ಗೊತ್ತಾಗೋಲ್ಲ. ಮಹಾಭಾರತದಲ್ಲಿ ಪಾಂಡವರೇನೋ ಗೆದ್ದರು, ಆದರೆ ಎಷ್ಟು ಜನ ಸತ್ತರು? ಪಾಂಡವರ ಸಂತತಿಯೆಲ್ಲ ಸತ್ತು ಹೋಯ್ತಲ್ಲ. ಜಯೋಯಂ ಅಜಯಾಕಾರ ಅಂತ ಆಯ್ತಲ್ಲ ಅಂತಂದಾಗ ಎಷ್ಟು ಸಂಕಟವಾಗುತ್ತೆ. ಆಮೇಲೆ ನಿನಗೆ ಈ ಗೋತ್ರವಧೆಯ ವಿಲಾಪ ತಾಗುತ್ತದೆ ಅಂತನ್ನುವ ಶಾಪವನ್ನು ಕೊಡ್ತಾನಂತೆ. ಆಹಾ, ತೆಲುಗಿನಲ್ಲಿ ಒಂದು ಗಾದೆ ಉಂಟು, ಪಿಲ್ಲಿ ಶಾಪಾಲಕ್ಕೂ ಉಟ್ಲು ಬೆರಗುತ್ತಾಯ ಅಂತ. ಬೆಕ್ಕು ಶಾಪ ಹಾಕಿದ್ರೆ ಆ ನಿಲುವು ಅದಕ್ಕೆ ಹಾಲಿನ ಮೊಸರಿನ ಗಡಿಗೆ ಕಟ್ಟಿರ್ತಾರೆ, ಅದು ಕಳಚಿ ಬೀಳುತ್ತಾ ಅಂತ. ಮಣ್ಣನ್ನು ತೂರ್ತಾನೆ ಇವನು. ಅದು ಏನೆಲ್ಲ ಹೇಳ್ತಾನೆ, ನಾನು ಈ ವೀರಲಕ್ಷ್ಮಿಯನ್ನು ಗೆದ್ದವನು, ವೀರಸ್ವರ್ಗ ಪಡ್ಕೊಂಡವನು, ಸೂರ್ಯಮಂಡಲ ಭೇದನ ಮಾಡಿಕೊಂಡು ಸ್ವರ್ಗಕ್ಕೆ ಹೋಗ್ತೀನಿ, ನೀವೆಲ್ಲ ಸ್ಮಶಾನವಾದ ಭೂಮಿಯನ್ನು ಆಳಿ ಅಂತ. ಈ ಬಾಯಲ್ಲಿ ಹೀಗೆ ಹೇಳಿದವನು ಅಲ್ಲಿಗೆ ಬಂದಾಗ ಅಶ್ವತ್ಥಾಮ ನೀನು ಹೋಗ್ಬಿಟ್ಟಿದ್ರೆ ಪಾಂಡವರ ನಾಶನ ಮಾಡಿ ಬಾ ಅಂತ ಆಶೀರ್ವಾದ ಮಾಡಿ ಕಳಿಸ್ತಾನೆ. ಆ ಎಳೆ ಉಪಪಾಂಡವರ ತಲೆ ತಂದಾಗ ನಿಮ್ಮಪ್ಪ, ನನ್ನ ತಾತ, ನನ್ನ ಸ್ನೇಹಿತ ಮಾಡದೇ ಇರೋ ಕೆಲಸ ನೀನು ಮಾಡದೆ ನನಗೆ ತೃಪ್ತಿ ಆಯಿತು ಅಂತ ಸಾಯ್ತಾನೆ. ಅಂದರೆ ಎಂಥದ್ದು ಈ ಶಾಪದ ಮಾತುಗಳಿಗೆ? ಈ ಹೊತ್ತಿನ ರಾಜಕಾರಣಿಗಳೆಲ್ಲ ಇವನ ಹತ್ರವೇ ಪಾಠ ಕಲಿತರು ಅನ್ಸುತ್ತೆ. ಅದು ಯಾವಾಗ ಇವನ ಕೈಕಾಲುಗಳನ್ನು ನಾಯಿ ನರಿಗಳು ಹಸಿಯಾಗಿ ಕಿತ್ತು ತಿಂತಾ ಇದ್ದಾಗಲೇ ಪಾಠ ಕಲಿತಿದ್ದು ಅಂತ ಅನಿಸುತ್ತೆ. ಸಾವಿನಲ್ಲೂ ಸೇಡನ್ನು ಬಿಡಲಿಲ್ಲ, ಸುಳ್ಳನ್ನು ಬಿಡಲಿಲ್ಲ ಪಾಪಿ. ಆಮೇಲೆ ಏನು ಉತ್ತರ ಕೊಡದೆ ಕೃಷ್ಣ ಹೊರಟೋಗ್ತಾನೆ. ಇದಕ್ಕೆ ಉತ್ತರ ಕೊಡಬೇಕಾಗಿಲ್ಲ ಅಂತ ಧರ್ಮರಾಜನಿಗೆ ಬೇಸರ ಆಗುತ್ತೆ. ಮೂಲ ಮಹಾಭಾರತದಲ್ಲಿ ಬರುತ್ತೆ,
ಅವನ ಮಾತುಗಳಿಗೆಲ್ಲ ಏನು ಹೇಳ್ಕೊಳ್ಬೇಡ. ಸೋತಾಗ ಪ್ರತಿಯೊಬ್ಬರೂ ಹಾಗೆ ಹೇಳ್ತಾರೆ. ಎಲೆಕ್ಷನ್ನಲ್ಲಿ ಸೋತಾಗ ಪ್ರಜೆಗಳ ಒಂದು ನ್ಯಾಯಕ್ಕೆ ನೀವೇನಂತೀರ ಅಂದರೆ, ಇಲ್ಲಿ ಯಾವುದೋ ಕುತಂತ್ರ ಆಗಿದೆ, ರಿಗ್ಗಿಂಗ್ ಆಗಿದೆ, ನಾವು ಮರು ಎಣಿಕೆಗೆ ಹೋಗಿಯೇ ಹೋಗ್ತೀವಿ ಅಂತ ಹೇಳಿಬಿಟ್ಟೇನೆ ಹೋಗ್ತಾರಲ್ಲ ಸೋತವರು. ಆ ರೀತಿಯಾಗಿ ದುರ್ಯೋಧನ ಮಾತಾಡಿದ್ದು. ಆಮೇಲೆ ದುರ್ಯೋಧನನ ಹತ್ತಿರಕ್ಕೆ ಬಂದೇ ಬರ್ತಾರೆ ಅವನ ನಚ್ಚಿನ ಬಂಟರು. ಬಳಸಿ ಜಂಬುಕ ಗೂಕ ಕಾಕಾವಳಿಗಳೆದ್ದವು ಮೇಲುವಾಯ್ ಉವಳಿಸಲಮ್ಮದ ಗಾಢತರ ಗರ್ಜನೆಗೆ ಕುರುಪತಿಯ ಕಳಕಳವಿದೆತ್ತಣದೆನುತ ಕಳವಳಿಸಿ ಬಂದು ಮಗಾರತರು ನೃಪತಿಲಕನಿವರನು ಕಂಡು ನೃಪತಿಲಕನಿರವನು ಕಂಡು ದೊಪ್ಪನೆ ಕೆಡದರವನಿಯರಿ ಉಡಿದ ತೊಡೆಗಳ ಮಕ್ಕುಲಲಿ ಒನಲಿಡುವರ ಕೂತದ ಭೀಮಸೇನನ ಮಡದ ಕೊಯ್ಲಲಿ ಕೆಲಕೆ ಸೂಸಿದ ಮಕುಟ ಮಣಿಮಯದ ಕೆಡೆದು ಮೈ ವೇದನೆಗೆ ನರಳುವ ನಿಡುಸರದ ಖಗ ಜಂಬುಕೌಘವ ಇಡುವ ಕೈಗಲ್ಲುಗಳ ನೃಪತಿಯ ಕಂಡರಿವರಂದು. ದುರ್ಯೋಧನನ್ನ ನಾಯಿ ನರಿಗಳು, ಗೂಬೆ, ಹದ್ದುಗಳು, ತೋಳಗಳು ಕಿತ್ತು ತಿನ್ನುತ್ತಾ ಇದ್ದಾಗ ತಾನು ಕೈ ಮಾಡಲಾಗದೆ, ಓಡಿ ಹೋಗಲಾಗದೆ, ಬಾಯೂ ಮಾಡಲಾಗದ ಅಸಹಾಯಕ ಸ್ಥಿತಿಗೆ ಬಂದ. ರತ್ನೋದಾರ ಚತುಸ್ಸಮುದ್ರ ರಶನಾಂ ಭುಕ್ತ್ವಾ ಭುವಂಕೌರವೋ ಭಗ್ನೋರು ಪತಿತಸ್ಸ ನಿಷ್ಪರಿಜನೋ ಜೀವನ್ ವೃಕೈರ್ಭಕ್ಷಿತಃ. ಕ್ಷೇಮೇಂದ್ರ ವ್ಯಾಸದಾಸ ತನ್ನ ಭಾರತ ಮಂಜರಿಯ ಕಟ್ಟಕಡೆಯಲ್ಲಿ ಹೇಳಿದಂಥ ಶ್ಲೋಕ ಇದು. ಆಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಅಯ್ಯೋ ಅನ್ಬಹುದೇ ಹೊರತುನುವೆ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಉಡಿದ ತೊಡೆಗಳ ಮಗ್ಗುಲಲಿ ಹೊನಲಿಡುವ ರಕುತದ ಭೀಮಸೇನನ ಮಡದ ಹೊಯ್ಲಲಿ ಕೆಲಕೆ ಸೂಸಿದ ಮಕುಟ ಮಣಿಮಯದ ಕಡೆದು ಮೈವೇದನೆಗೆ ನರಳುವ ನಿಡುಸರದ. ಊಳಿಡ್ತಾ ಇವೆ ಗೂಬೆ, ಕಾಗೆಗಳು, ನಾಯಿ ನರಿಗಳು. ಜಂಬುಕೌಘವ ನಿಡುವ ಕೈಗಲ್ಲುಗಳ ಕೈಯಿಂದ ಕಲ್ಲಾರಿಸಿ ಓಡಿಸ್ತಾ ಇದ್ದಾನಂತೆ. ಕುಮಾರವ್ಯಾಸನ ಅಬ್ಸರ್ವೇಷನ್ ಬಹಳ ಚೆನ್ನಾಗಿದೆ. ಗದೆ ಬೀಸ್ತಾ ಇದ್ದವನು ನಾಯಿ ನರಿಗಳು ಹತ್ತಿರ ಕಚ್ಚಿ ತಿನ್ನೋಕ್ಕೆ ಬಂದಾಗ ಕಲ್ಲೆಸ್ದು ಓಡಿಸ್ಬೇಕಾಗಿದೆ. ಆದರೆ ವ್ಯಂಗ್ಯ ನೋಡಿ, ದೂರಕ್ಕೆ ಹೋಗಿ ಆರಿಸ್ಕೊಳ್ಳೋಕ್ಕಾಗೋಲ್ಲ. ಹತ್ತಿರ ಇದ್ದ ಕಲ್ಲು ಖರ್ಚಾದ ಮೇಲೆ ಆ ನಾಯಿ ನರಿಗಳು ಕಾದಿರುತ್ತವೆ, ಬಂದುಬಿಡುತ್ತವೆ. ಭಯಾನಕವಾದದ್ದು. ಬೇಜಾರಾಗುತ್ತೆ, ನನಗೇ ಸಂಕಟವಾಗುತ್ತೆ, ಇವನನ್ನು ಬೈಬೇಕಲ್ಲ ಅಂತ ಅನಿಸುತ್ತೆ. ಆದರೆ ಮಾಡಿದ್ದುಣ್ಣೋ ಮಹಾರಾಯ. ಇಂಥದ್ದನ್ನು ಓದಿದ ಮೇಲಾದರೂ ದುರ್ಯೋಧನನಿಗಂತೂ ಒಂದು ಮಹಾಭಾರತ ಇರಲಿಲ್ಲ. ಎಚ್ಚರಿಕೆಗೆ ನಮಗೆ ಇದೆ, ನಮ್ಮ ರಾಜಕಾರಣಿಗಳಿಗೆ ಇದೆ, 5000 ವರ್ಷಗಳಿಂದ ಇದೆ. ಆದರೂ ಎಷ್ಟು ದುರ್ಯೋಧನರು ಆಗಿ ಹೋದರು. ಊರ್ಧ್ವ ಬಾಹುರ್ ವಿರೋಮ್ಯೇಷಃ ನ ಚ ಕಶ್ಚಿತ್ ಶೃಣೋತಿ ಮಾಂ ಧರ್ಮಾದರ್ಥಶ್ಚ ಕಾಮಶ್ಚ ಸಕಿಮರ್ಥಂ ನ ಸೇವ್ಯತೆ ಅಂತ ಹತಾಶೆಯಿಂದ ಆಕ್ರೋಶ ಮಾಡಿದ ವ್ಯಾಸರು ನಮಗೆ ಮತ್ತೆ ಮತ್ತೆ ನೆನಪಾಗ್ತಾರೆ. ಅವರು ಬಂದು, ನಾವು ಮಾಡ್ತೀವಿ, ನಿನಗೆ ಪ್ರತಿಕೂಲವನ್ನು ಮಾಡಿದ ಪಾಂಡವರನ್ನು ಕೊಲ್ಲುತ್ತೀವಿ, ನೀನು ನನಗೆ ಅನುಜ್ಞೆ ಕೊಡು ಅಂತ. ಅಲ್ಲಿ ಅಧಿಕಾರ ಲಾಲಸೆ ನೋಡಿ. ಆ ಇನ್ನು ಉಳಿದಂತಹ 3 ಜನ ಸೈನ್ಯಕ್ಕೆ
ಇವನು ಸೇರಿ 3.5 ಜನ ಸೈನ್ಯಕ್ಕೆ ಸೇನಾಧಿಪತಿಯಾಗಿ ಅಭಿಷೇಕ ಮಾಡಿಸ್ಕೊಳ್ತಾನೆ ಅಶ್ವತ್ಥಾಮ. ಅಂದರೆ ಏನೋ ಆಗಲಿ ಪಾರ್ಲಿಮೆಂಟೇ ಫೇಸ್ ಮಾಡದೇ ಇರತಕ್ಕಂಥ ಪ್ರೈಮ್ ಮಿನಿಸ್ಟ್ರು ಅನ್ನುವ ಖ್ಯಾತಿ ಚರಣಸಿಂಗಿಗೆ ಬಂದಿತ್ತು. ಆ ರೀತಿಯಾಗಿ ಶೋಕವಡಗಿದುದು ಅವರಿಗಂತರ್ವ್ಯಾಕುಳತೆ ಬೀಳ್ಕೊಂಡುದು. ಶೋಕವಡಗಿದುದು ಅವರಿಗಂತರ್ವ್ಯಾಕುಳತೆ ಬೀಳ್ಕೊಂಡುದು. ಅಹುದು ಇನ್ನೇಕೆ ಸಂವೇಶ ಅನುಭೂತಾನುಭವ ದುರ್ವ್ಯಸನ. ಇನ್ನೇಕೆ ಸಂವೇಶಾನುಭೂತಾನುಭವ ದುರ್ವ್ಯಸನ. ಸಾಕು ಅದೆಂತಿರಲಿ ಇನ್ನು ಬಿಡು ನೀ ಸಾಕಿತಕ್ಕೆ ಫಲವೆನಿಸಿ. ರಜನಿಯೊಳ ಕುಟಾರರ ತಲೆಗಳನ್ನು ತಗೆನೆಂದನ ದ್ರೌಣಿ. ಸಾಕು ಅದಂತಿರಲಿ ಇನ್ನು ಬಿಡು ನೀ ಸಾಕಿತಕ್ಕೆ ಫಲವೆನಿಸಿ. ನೀ ಸಾಕಿತಕ್ಕೆ ಫಲವೆನಿಸಿ ರಜನಿಯೊಳ ಕುಟಾರರ ತಲೆಗಳನ್ನು ತಗೆನು ಎಂದನು ಆ ದ್ರೌಣಿ. ಆದರೆ ಒಂದು ಮೆಚ್ಚದೇ ಇರಲಾರವು, ಅಷ್ಟು ಹತಾಶವಾದ ಸ್ಥಿತಿಯಲ್ಲಿ ಡೆಸ್ಪರೇಟ್ ಪೊಸಿಷನ್, ಎಲ್ಲ ಠೇವಣಿ ಕಳ್ಕೊಂಡು ಬಿಟ್ಟಿದ್ದಾರೆ. ಆಗಲೂ ಮತ್ತೆ ಪ್ರತಿಕೂಲ ಮಾಡ್ತೀನಿ ಅಂತ ಹೊರಟ ಅಶ್ವತ್ಥಾಮನ ರೋಷ ಇದೆಯಲ್ಲ, ಮತ್ತು ಯಾವುದೇ ಆಗಲಿ ಸರಿಯೋ ತಪ್ಪೋ ಎಂಥದ್ದಾದರೂ ಆಗಲಿ ಆ ದಾರಿಯಲ್ಲಿ ಪಾಂಡವರ ತಲೆ ತರ್ತೀನಿ ಅಂತ ಹೋಗ್ತಾನೆ. ಅವನು ಗೆದ್ದದ್ದಕ್ಕಾದರೂ ವಂಚನೆ ಒಂದು ಕಾರಣ, ಜೊತೆಗೆ ಸತ್ರು ಪರವಾಗಿಲ್ಲ ಅಂತ ತೆಗಾಯಿಸಿ ಹೋದದ್ದು ಒಂದು ಕಾರಣ ಅನಿಸುತ್ತೆ. ಪಾಂಡವರ ಪಕ್ಷದಲ್ಲಿ ನಿದ್ರಾ ಮತ್ತತೆ ಪಾಪ ಬಂದಿತ್ತು, ಸುಸ್ತಾಗಿದ್ದರು, ಯುದ್ಧ ಮುಗಿದಿದೆ ಅಂತ ಅಂದುಕೊಂಡಿದ್ದರು. ಜೊತೆಗೆ ಗೆದ್ದ ಮೇಲೆ ಒಂದು ಭೀತಿ ಬರುತ್ತೆ, ಸೋತ ಮೇಲೆ ಒಂದು ಧೈರ್ಯ ಬರುತ್ತೆ. ಅದು ಬಹಳ ವಿಚಿತ್ರವಾದದ್ದು. ಈ ಸೋಲು ಗೆಲುವುಗಳ ರೀತಿಯನ್ನು ಯಾರು ನಿರ್ದೇಶನ ಮಾಡಿ ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ. ಸೋತವರಿಗೆ ಇನ್ನೇನು ಇಳಿಯೇ ಮುಳುಗಿದವನಿಗೆ ಮಳೆಯೇನು ಚಳಿಯೇನು ಅಂತ ಬರುತ್ತೆ. ಗೆದ್ದವರಿಗೆ ಒಂದು ಸೆಕ್ಯೂರಿಟಿ ಕಾನ್ಷಿಯಸ್ನೆಸ್ ಬಂದುಬಿಡುತ್ತೆ. ಆ ಒಂದು ಸೆಕ್ಯೂರಿಟಿಯಿಂದಲೇ ಭಯ ಉಂಟಾಗುತ್ತೆ. ಜಯ ಕೊಡುವ ಭಯ ಎಂಥದ್ದು ಭಯಾನಕವಾದದ್ದು. ಹಾಗೆ ಸೋಲು ಕೊಡ್ತಕ್ಕಂತಹ ಆ ನಿಲುವು ಅದು ಒಂದು ರೀತಿಯಲ್ಲಿ ಅಸಾಧಾರಣವಾದದ್ದು. ಈ ಸೂಕ್ಷ್ಮತೆಗಳನ್ನು ಹೀಗೆ ಅಂತ ಹೇಳೋಕ್ಕಾಗೋಲ್ಲ. ಮಹಾಕವಿ ಅದನ್ನು ಬರೆದು ತೋರಿಸಿರ್ತಾನೆ. ಎಷ್ಟು ಬಾರಿ ಓದಿದ್ರು, ಎಷ್ಟು ಬಾರಿ ಕೇಳಿದ್ರು ನವನವೋನವ್ಯವಾದ ಅರ್ಥಸ್ವಾರಸ್ಯಗಳನ್ನು ಕೊಡ್ತಲೇ ಹೋಗ್ತಕ್ಕಂಥ ತವನಿಧಿ ಕಲ್ಪವೃಕ್ಷ ಕಾಮಧೇನು ಇದೇನೆ. ಆಗ ನೋಡಿ ದುರ್ಯೋಧನ ಆಶೀರ್ವಾದ ಮಾಡಿ ಕಳಿಸುವ ಬಗೆ, ಅದರೊಳಗೊಂದು ವ್ಯಂಗ್ಯ ಇದೆ. ವರಚಮೂಪತಿ ನೀನು ಬಳಿಕಿಬ್ಬರು ಚಮೂ ವಿಸ್ತಾರವೆನೆ ವಿಸ್ತರಿಸಿ ರಚಿಸುವುದೆಂದು ರತಿಕತ್ರಯಕ್ಕೆ ನೇಮಿಸಿದ. ವರಚಮೂಪತಿ ನೀನು ಬಳಿಕಿಬ್ಬರು ಚಮೂ ವಿಸ್ತಾರವೆನೆ ವಿಸ್ತರಿಸಿ ರಚಿಸುವುದೆಂದು ರತಿಕತ್ರಯಕ್ಕೆ ನೇಮಿಸಿದ. ಗುರುಜ ಕೃಪ ಕೃತವರ್ಮರಿ ಮೂವರು ನರೇಂದ್ರನ ಬೀಳುಕೊಂಡರು. ಕರೆದು ಸೂತರ ಸನ್ನೆಯಲ್ಲಿ ಬಂದೇರಿದರು ರಥವ. ಗುರುಜ ಕೃಪ ಕೃತವರ್ಮರ್ ಈ ಮೂವರು ನರೇಂದ್ರನ ಬೀಳುಕೊಂಡರು. ಕರೆದು ಸೂತರ ಸನ್ನೆಯಲ್ಲಿ ಬಂದೇರಿದರು ರಥವ.
ದುರ್ಯೋಧನನ ಜೀವನ ಸಂವತ್ಸರದ ಶಿಶಿರ ಬಂದಿದೆ. ಆದರೆ ಅವನದನ್ನು ವಸಂತ ಅಂತ ಭಾವಿಸಿಕೊಳ್ತಾ ಇದ್ದಾನೆ, ಬಸಂತ ಬಹಾರ ಅಂತಂದುಕೊಳ್ತಾ ಇದ್ದಾನೆ. ಎಲ್ಲಿ ಬರುತ್ತೆ ಅದು? ವರಚಮೂಪತಿ ನೀನು ಸರ್ವಸೇನಾಧ್ಯಕ್ಷ, ಇನ್ನಿಬ್ಬರು ಚಮೂ ವಿಸ್ತಾರ, ಈ ಸೈನ್ಯ ವಿಸ್ತಾರ ಇನ್ನಿಬ್ಬರಿದ್ದಾರೆ ಅಂತ ವಿಸ್ತರಿಸಿ ರಚಿಸುವುದು ಅಂತ ಎರಡೆರಡು ಬಾರಿ ವಿಸ್ತಾರ. ಅದು ಏನು ವ್ಯಂಗ್ಯವೋ ಅಂದರೆ ಅವನಿಗಿನ್ನೂ ಆ ಹಳೆಯ ಬುದ್ಧಿ ಹೋಗಿಲ್ಲ. ಎಲ್ಲ ದಿವಾಳಿ ಆಗಿದ್ದರೂ ಕೂಡ ಆ ಹಳೆಯ ವಾಸನೆ ಹೋಗದೆ ಆ ಗುಂಗಿನಲ್ಲೇ ಇರ್ತಾರಲ್ಲ, ಹ್ಯಾಂಗೋವರ್ನಲ್ಲೇ ಇರ್ತಾರಲ್ಲ, ಆ ಥರದ್ದು ಅಂತ ಹೇಳೋಣವಾ? ಅಥವಾ ಇವರ ಬಲವೇ ತನಗೆ ದೊಡ್ಡದು, ಅದೇ ಒಂದು ಸೈನ್ಯಕ್ಕೆ ಸಮ ಅನ್ನುವ ವಿಶ್ವಾಸ ಅಂತ ಹೇಳೋಣವಾ? ಅದು ಏನು ಗೊತ್ತಾಗೋಲ್ಲ. ಒಮ್ಮೆ ನೋಡಿದ್ರೆ ನಗು ಬರುತ್ತೆ, ಒಮ್ಮೆ ನೋಡಿದ್ರೆ ಅಳು ಬರುತ್ತೆ, ಹುಚ್ಚುತನ ಅಂತ ಅನಿಸ್ಬಿಡುತ್ತೆ. ಅವರು ಮೂವರು ಬೀಳ್ಕೊಂಡರು ಸೂತರ ಸನ್ನೆಯಲ್ಲಿ. ಅಂದರೆ ಮತ್ತೆ ಗದ್ದಲ ಆಗಬಾರದು. ಒಮ್ಮೆ ಆಗ ಮಾತಾಡಿಕೊಂಡು ಹೋದದ್ರಿಂದ ದುರ್ಯೋಧನ ಇಲ್ಲಿ ಬಚ್ಚಿಟ್ಟುಕೊಂಡಿದ್ದಾನೆ ಅಂತ ಗೊತ್ತಾಗಿ ಅವನಿಗೆ ಈ ಸ್ಥಿತಿ ಬಂತು. ಇನ್ನು ತಮ್ಮ ರಾತ್ರಿ ಮಾಡುವಂತಹ ಆ ಘೋರವಾದ ಕೃತ್ಯಕ್ಕೆ ಇನ್ನೆಲ್ಲಿ ಸಂಚಕಾರ ಬರುತ್ತೋ ಅಂತ ಈ ಸನ್ನೆಗಳಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ಕತ್ತಲಂತೂ ಕವಿದಿದೆ ಅಂತ ಕವಿಯ ಸೂಕ್ಷ್ಮೀಕ್ಷಿಕೆ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಹೋಗಿ ಪಾಂಡವರ ಪಾಳೆಯವನ್ನು ಮುತ್ತಾರೆ. ಕೃಷ್ಣ ಪಾಂಡವರನ್ನು ಬೇರೊಂದು ಕಡೆಗೆ ಸಾಗಿಸಿದ್ದಾನೆ. ಅದರಿಂದ ಕೃಷ್ಣನಿಗೆ ಇನ್ಯಾರನ್ನು ಉಳಿಸಬಾರದು ಅನ್ನುವ ಮನಸ್ಸಿತ್ತು ಅಂತ ಕೆಲವರು ಕುಹಕ ಆಡ್ತಾರೆ. ಅಲ್ಲ, ಕೃಷ್ಣ ಪಾಂಡವರ ಜೊತೆಗೆ ಮತ್ತೊಂದು ಶಿಬಿರಕ್ಕೆ ಹೋಗಿರೋಣ, ಬೆಳಗ್ಗೆ ಹಸ್ತಿನಾವತಿಗೆ ಹೋಗಿ ಇವರೆಲ್ಲ ಸತ್ತ ಸುದ್ದಿ ಹೇಳಿ ಅವರಿಗೆ ಸಮಾಧಾನ ಮಾಡಬೇಕಾಗಿದೆ, ಇನ್ಯಾರೂ ಬರಲಾರರು ಅನ್ನುವಂಥದ್ದು ಅವನ ಆಲೋಚನೆ ಇರಬಹುದು. ದೇವರು ಅಂತ ಭಾವಿಸಿದರೆ ನಾವು ಅವನಿಗೂ ಎಟಕದೇ ಇರತಕ್ಕಂಥದ್ದು ಇರುತ್ತೆ. ದುಷ್ಟತನ ದೇವರಿಗೂ ಕಾಣದ ರೀತಿಯಲ್ಲಿ ವರ್ತಿಸುತ್ತೆ ಅಂತ ಅನ್ನಬೇಕಾಗುತ್ತದೆ. ಅಥವಾ ಕೃಷ್ಣನ ಆಲೋಚನೆಯನ್ನು ಮೀರಿದಂಥದ್ದು ದುಷ್ಟರ ಆಲೋಚನೆ ಎನ್ನುವುದರೊಳಗೆ ಯಾವ ತಪ್ಪು ಇಲ್ಲ ಅನಿಸುತ್ತೆ. ಮಹಾಭಾರತವನ್ನು ದೇವ ಮಾನವ ರೀತಿಯನ್ನು ಬಿಟ್ಟು ಅಪ್ಪಟ ಮಾನವ ಸ್ತರದಲ್ಲಿ ನೋಡಿದಾಗ ಸಿಗುವ ಪಾಠ ತುಂಬ ಅನರ್ಘವಾದದ್ದು. ಆಗ ಒಳಹೊಕ್ಕ ದ್ರೌಣಿ ಅಶ್ವತ್ಥಾಮ ಹೊರಗೆ ಕೃತವರವನ್ನು ನಿಮಿಸಿ ತನ್ನ ಕೈ ತಪ್ಪಿಸಿ ಬಂದವರನ್ನು ಕೊಚ್ಚಿ ಹಾಕಿ ಅಂತ ಆ ಶಿಬಿರದ ಬಾಗಿಲಲ್ಲಿ ಇಟ್ಟು ತಾನು ಒಳಗೆ ಹೋಗ್ತಾನೆ. ಇವನು ಮಹಾವೀರನೇ ಆದರೂ ಇವನು ಜೀವಗಳ್ಳ ಅಂತ ಮುಂದೆ ಗೊತ್ತಾಗುತ್ತೆ. ಆ ಕಾರಣ ಈಗ ಅವನು ತಪ್ಪುಗಾರ ಅಂತಲೇ ಹೇಳಬೇಕು. ಮುಂದೆ ಅವನು ಧೀರನಾಗಿದ್ದಿದ್ದರೆ ಈಗ ತಪ್ಪು ಮಾಡ್ತಿದ್ದಾನೆ ಅಂತ ಹೇಳುವಂತಿರಲಿಲ್ಲ. ಅಟ್ ದಿ ಕಾಸ್ಟ್ ಆಫ್ ಹಿಸ್ ಲೈಫ್ ಬಂದದ್ದಲ್ಲ, ಜೀವಗಳನ್ನಾಗಿ ಬಂದಿದ್ದಾನೆ. ಹೇಡಿ ಅಂತ ಅನಿಸಿಕೊಂಡ ಅಪ್ಪನಿಂದ ಅಷ್ಟೆಲ್ಲ ಆಯುಧ ಪಡೆದರೂ ವ್ಯರ್ಥ ಅಂತ ಗೊತ್ತಾಗುತ್ತೆ. ಆದರೆ ಈ ಸಂದರ್ಭದಲ್ಲಿ ಅವನಿಗೆ ಅಡರಿದ ರೋಷ, ಆ ಪಾಶವ ಕೃತ್ಯ ಕುಮಾರವ್ಯಾಸ ಮಾತ್ರ ವರ್ಣಿಸಬಲ್ಲ. ವ್ಯಾಸಾದಿಗಳು ಸಪ್ಪೆ ಆಗಿಬಿಟ್ಟಿದ್ದಾರೆ ಇಲ್ಲಿ ನೋಡಿ. ಉಗಿದು ಬಿಲ್ಲಿನ ತಿರುವ ಕೊರಳಲಿ ಬಿಗಿಯೇ ಭಯದಲ್ಲಿ ದ್ರುಪದ ಸುತ ಬೆರಳುಗಳ ಬಾಯಲಿ ಬೇಡಿಕೊಂಡನು ದ್ರೋಣನಂದನನ. ಬೇಡಿಕೊಂಡನು ದ್ರೋಣನಂದನನ. ಉಗಿದಡಾಯ್ದಲೆಯನ್ನ ಶಿರವನು ತೆಗೆದು ಕಳೆಯೈ ಶಸ್ತ್ರಘಾತದಿ. ಉಗಿದಡಾಯ್ದು ಎಲೆ ಎನ್ನ ಶಿರವನು ತೆಗೆದು ಕಳೆಯೈ ಶಸ್ತ್ರಘಾತದಿನ್. ಉಗುಳಿ ಸಸುವನು ತನಗೆ ವೀರ ಸ್ವರ್ಗವಗುದೆಂದ. ಶಸ್ತ್ರಘಾತದಿ ಉಗುಳಿ ಸಸುವನು ತನಗೆ ವೀರ ಸ್ವರ್ಗವಗುದೆಂದ. ಬೇಡ್ತಾ ಇದ್ದಾನೆ ದುಷ್ಟದ್ಯುಮ್ನನನ್ನು ಕಾಲಿಂದ ಒದ್ದು ಎಬ್ಬಿಸ್ತಾನೆ. ಅಪ್ಪನ ಕೊಂದವನಲ್ವಾ, ಅದಕ್ಕೋಸ್ಕರ. ಅಂದರೆ ಅವನಿಗೆ ಪಾಂಡವರನ್ನ ಮೊದಲು ಕೊಲ್ಲೋದಕ್ಕಿಂತ ತನ್ನ ವೈಯಕ್ತಿಕವಾದ ಖಾಸಗಿ ಸೇಡನ್ನು ತೀರಿಸಿಕೊಳ್ಬೇಕು ಅಂತ ಇತ್ತು. ದುರ್ಯೋಧನ ಸಂಕಟ ಅವನಿಗೆ, ಇವನ ಸಂಕಟ ಇವನಿಗೆ. ನೋಡಿ, ಶ್ರೀಮಂತರ ಮನೆ ಮದುವೆ ಹಿಲಾಲಿನ ಬೆಳಕಿನಲ್ಲಿ ಬಡವರು ಮುಂಜಿ ಮಾಡಿಕೊಂಡ್ರು ಅಂತ. ಹಾಗೆ ಇವನು ದುರ್ಯೋಧನನ ಹತ್ರ ಪಾಂಡವರನ್ನು
ಕೊಂದು ತರ್ತೀನಿ ಅಂತ ಹೇಳಿ ಮೊದಲು ಹೋಗಿ ಕೈ ಹಾಕಿದ್ದು ದುಷ್ಟದ್ಯುಮ್ನನಿಗೆ. ಅವನು ಹೇಳ್ತಾನೆ, ದುಷ್ಟದ್ಯುಮ್ನನ್ನು ಕೇಳ್ಕೊತಾನೆ, ಅವನನ್ನು ಎಬ್ಬಿಸಿ ಕೊರಳಿಗೆ ಬಿಲ್ಲಿನ ಹಗ್ಗ ಹಾಕಿ ಎಳೆದು ಕೊಲ್ತಾನೆ. ಅವನು ಕೇಳ್ತಾನೆ, ಉಗಿದು ಬಿಲ್ಲಿನ ತಿರುವ ಕೊರಳಲ್ಲಿ ಬಿಗಿಯೇ ಭಯದಲ್ಲಿ ದೃಪದ ಸುತ್ತ ಬೆರಳಬಾಯಲ್ಲಿ ಬೇಡಿಕೊಂಡನು. ಗಂಟಲು ಒತ್ತದ ಮೇಲೆ ಮಾತಾಡೋಕ್ಕಾಗೋಲ್ವಲ್ಲ, ಕೈ ಸನ್ನೆ ಮಾಡ್ತಾನೆ, ನಿನ್ನ ಕತ್ತಿಯಿಂದ ನನ್ನ ಕೊರಳನ್ನು ಕತ್ತರಿಸು, ಆಯುಧದಿಂದ ಸತ್ತರೆ ಸದ್ಗತಿ ಬರುತ್ತೆ, ಶಸ್ತ್ರಘಾತದಿಂದ ಉಗುಳಿಸುವ ಹಸುವನು ಅಂತ. ತನ್ನ ದೇಹದಿಂದ ಆಯುಷ್ಯವನ್ನು ಒಂದು ಕಸ ಎಂಬಂತೆ ಉಗಿಸಿಬಿಡು ಹೊರಕ್ಕೆ, ತನಗೆ ವೀರಸ್ವರ್ಗಬಹುದು ಅಂತ. ಬಹಳ ಮಾರ್ಮಿಕವಾದ ಪದ್ಯ, ತುಂಬ ಅದ್ಭುತವಾಗಿದೆ. ಮೊತ್ತ ಮೊದಲಿಗೆ 10 ವರ್ಷಕ್ಕೂ ಮುನ್ನ, 12-13 ವರ್ಷಗಳ ಮುನ್ನ ಕಾವ್ಯಚಿತ್ರ ಜುಗಲ್ಬಂದಿ ಮಾಡಿಸಿದಾಗ ಬೆಂಗಳೂರಿನಲ್ಲಿ ನಮ್ಮ ಅರಮಿತ್ರ ಅವರು ಈ ಪದ್ಯವನ್ನು ಓದಿ ವರ್ಮಾ ಅವರಿಗೆ ಇದನ್ನು ಚಿತ್ರಿಸಿ ಅಂತ ಕೊಟ್ಟಿದ್ರು. ಅವರು ಅದ್ಭುತವಾಗಿ ಚಿತ್ರ ಬರೆಸಿದ್ರು. ಬೆರಳ ಬಾಯಲ್ಲಿ ಬೇಡಿಕೊಂಡನು ಚಿತ್ರಕ್ಕೆ ಸವಾಲಾಗತಕ್ಕಂಥ ಒಂದು ಸಾಹಿತ್ಯ. ಅದನ್ನು ಹಾಗೆ ಅವರು ಬರೆದಿದ್ದು ನನಗೆ ನೆನಪಾಗುತ್ತೆ. ಈ ಪದ್ಯವನ್ನು ಕಂಡಾಗಲೆಲ್ಲ ವರ್ಮಾ ಅವರು ಅಶ್ವತ್ಥಾಮನ ರೋಷಾರುಣ ನೇತ್ರ, ಅವನು ಕೊರಳನ್ನು ಹಿಸುಕ್ತಾ ಇರ್ತಕ್ಕಂಥದ್ದು, ಆಗ ದುಷ್ಟದ್ಯುಮ್ನನ ಕೈ ಬೆರಳುಗಳೇ ಬಾಯಾಗಿ ಬೇಡಿಕೊಳ್ತಾ ಇರ್ತಕ್ಕಂಥದ್ದು, ಆ ಸರಿಯಲಿಸ್ಟಿಕ್ ಆದ ಚಿತ್ರ ಮಾರ್ಮಿಕವಾಗಿ ಕಂಡು ಕಟ್ಟುತ್ತೆ. ಅದಕ್ಕೆ ಅವನ ಉತ್ತರ ನೋಡಿ, ಅಷ್ಟೇ ರೋಷ ದಗ್ಧವಾಗಿದೆ. ಅಕಟ ಗುರುಗತ್ಯ ಮಗ ಪಾತಕಿಗೆ ನಿನಗೆ ಸ್ವರ್ಗ. ಅಕಟ ಗುರುಗತ್ಯ ಮಗ ಪಾತಕಿಗೆ ನಿನಗೆ ಸ್ವರ್ಗ. ದೇವ ಪ್ರಕರ ನಿನ್ನನು ಹೊಗಿಸಿದಡೆ ಸುಡುವೆನು ಸುರಾಲಯವಾಗ. ದೇವ ಪ್ರಕರ ನಿನ್ನನು ಹೊಗಿಸಿದಡೆ ಸುಡುವೆನು ಸುರಾಲಯವ. ಕ್ರಕಚ ಕುಂಬೀಪಾಕ ಮುಖ ನಾರಕದೊಳ ರಮನೆ ನಿನಗೆ ಕೌಕ್ಷಯಕದ ಹತಿಗಳ ತನಗೆನುತ ಕಟ್ಟಿದನು ತಿರುವಿನಲಿ. ಕೇದಾರಗೌಡ ವೀರಕ್ಕೆ ಹೇಳಿ ಮಾಡಿಸಿದಂಥ ರಾಗ ಉತ್ತರಾಂಗ ಪ್ರಧಾನವಾಗಿ ಮೇಲುಮೇಲಿನ ಸಂಚಾರಗಳೇ ಪ್ರಾಣವನ್ನು ಮೇಲುಮೇಲಕ್ಕೆ ಅಳಿಸ್ತಾ ಇದ್ದಾನೆ ದುಷ್ಟದ್ಯುಮ್ನನದು. ಅಶ್ವತ್ಥಾಮ ಅವನು ಬೆರಳ ಬಾಯಲ್ಲಿ ಬೇಡಿಕೊಂಡ ಶಸ್ತ್ರಘಾತದಿಂದ ಸದ್ಗತಿ ಕೊಡಿಸುವಂಥ ಅಕಟ ಗುರುಹತ್ಯಾ ಮಹಾಪಾತಕಿಯ ನಿನಗೆ ಸ್ವರ್ಗ. ಏನೋ ನಿನಗ ಸ್ವರ್ಗ ಸಿಗಬೇಕಾಗಿರೋದು, ಮಾಡ್ತೀನಿ ನೋಡು. ದೇವಪ್ರಕರ ಅಪ್ಪಿ ತಪ್ಪಿ ಏನಾದರೂ ನಿನ್ನನ್ನು ಹೀಗೆ ಕೊಂದಾಗಲೂ ದೇವತೆಗಳು ದೇವಲೋಕದಲ್ಲಿ ನಿನಗೆ ಜಾಗ ಕೊಟ್ಟರೆ, ಇಲ್ಲೀಗಲ್ಲಾಗಿ ನೀನು ಇಮಿಗ್ರೆಂಟ್ ಆಗಿಬಿಟ್ರೆ ದೇವಲೋಕಕ್ಕೆ ಸುಡುವೆನ ಸುರಾಲಯವ, ದೇವಲೋಕಕ್ಕೆ ಬೆಂಕಿ ಹಾಕಿಬಿಡ್ತೀನಿ ನಿಂತಿದ್ದಾನೆ. ವೀರರಸ ಇದಕ್ಕಿಂತ ಚೆನ್ನಾಗಿ ಚಿತ್ರಣ ಮಾಡುವುದುಂಟ? ಅಶ್ವತ್ಥಾಮ ಒಳ್ಳೆಯವನೋ ಕೆಟ್ಟವನೋ ಬೆಂದು ಹೋಗಲಿ ಆ ಮಾತು. ಈ ಮಾತಿದೆಯಲ್ಲ, ಇವನು ಹೇಳ್ತಕ್ಕಂಥ ಮಾತನ್ನು ಕವಿ ಹೇಳ್ತಾ ಇದ್ದಾನಲ್ಲ, ಅದು ತುಂಬ ದೊಡ್ಡದು. ಹೀಗಾಗಿ ನಮಗೆ ಪಾತ್ರ ಇಷ್ಟ ಅನಿಷ್ಟ ಅನ್ನೋದನ್ನು ಪಕ್ಕಕ್ಕಿಟ್ಟು ನೋಡಿದಾಗಲೇ ರಸಸ್ಫೂರ್ತಿ ಬರತಕ್ಕಂಥದ್ದು. ಹಾಗಲ್ಲವಾದರೆ ನಮಗೆ ಸಿಗುವುದಿಲ್ಲ. ಕಾವ್ಯದಲ್ಲಿ ಈ ರೀತಿ ನಾವು 2 ಸ್ತರಗಳಲ್ಲಿ ನಡ್ಕೊಳ್ತಾ ಇರ್ತೀವಿ. ಹಾಗಾಗಿ ಇಟ್ಸ್ ಎ ಬ್ಯೂಟಿಫುಲ್ ಆಂಬಿಗ್ಯುಟಿ. ಅದು ಒಂದು ಅನಿರ್ವಾಚ್ಯವಾದಂಥ ಸಂದಿಗ್ಧತೆ. 2 ಸ್ತರಗಳಲ್ಲಿ ಒಟ್ಟೊಟ್ಟಿಗೆ ನೋಡ್ತಿರ್ತೀವಿ. ಕ್ರಕಚ ಕುಂಭೀಪಾಕ ಮುಖ ನಾರಕದೊಳಗೆ ನಿನ್ನ ಗರಮನೆ. ಕ್ರಕಚ ಕುಂಭೀಪಾಕ ನಾರಕ ಅಂದರೆ ಗರಗಸಗಳನ್ನು ಇಟ್ಟು ಕೈ ಮೈಗಳನ್ನು ಸೀಳಿ ಸೀಳಿ ಉಪ್ಪಿನಕಾಯಿ ಹಾಕ್ತಕ್ಕಂಥದ್ದು ಕ್ರಕಚ. ಕುಂಭೀಪಾಕ ಅಂತಂದರೆ ಒಂದು ಮಡಕೆಯಲ್ಲಿ ಅಂಥ ತುಂಡುಗಳನ್ನು ಹಾಕಿ ಕಾದೆಣ್ಣೆ ಸೀಸದಲ್ಲಿ ಅದನ್ನು ಬೇಯಿಸ್ತಕ್ಕಂಥದ್ದು. ಅಂಥ ಕುಂಭೀಪಾಕ ನಾರಕದಲ್ಲಿ ನಿನಗೆ ಮನೆ. ಅಲ್ಲಿಗಾಗಲೇ ಸೈಟ್ ಮಾಡಿ ಆಗಿದೆ, ಸೈಟಲ್ಲಿ ಅಪಾರ್ಟ್ಮೆಂಟೇ ಮಾಡಿಟ್ಟಿದ್ದೀನಿ, 3 ಬೆಡ್ರೂಮ್ ಅಪಾರ್ಟ್ಮೆಂಟು. ಹಾಗಾಗಿ ನಿನಗೆ ಕೌಕ್ಷೇಯಕದ ಹತಿ, ಅಲ್ಲಿ ಅರಮನೆ ನಿನಗೆ. ಕೌಕ್ಷೇಯಕ ಅಂದರೆ ಖಡ್ಗ, ಅಪೂರ್ವವಾದ ಶಬ್ದ. ಕೌಕ್ಷೇಯಕ, ಮಂಡಲಾಗ್ರ, ಆಸಿಪತ್ರ, ಆಸಿಪುತ್ರಿಕ, ಈ ಥರ ಸಂಸ್ಕೃತದಲ್ಲಿ ಒಂದು 7-70 ಹೆಸರುಗಳಿವೆ ಖಡ್ಗಕ್ಕೆ. ನಿನಗ ಆಯುಧದಿಂದ ಖಡ್ಗದಿಂದ ಸಾವು ಅಂತ
ಕಟ್ಟಿದನು ತಿರುವಿನಲ್ಲಿ. ಆ ಬಿಲ್ಲಿನ ಕೊಪ್ಪಿಂದ ಕೊರಳನ್ನು ಎಳೆದು ಅದನ್ನು ಹೀಗೆ ತಿರುಗಿಸಿ ಅದರ ನಾರಿಯನ್ನು ಕೊರಳಿಗೆ 3 ಬಾರಿ ಸುತ್ತಿ ಬಿಗಿಯಾಗಿ ಎಳೆದು ಕೊರಳು ತಿರುವಿಕೊಂಡು ಲಟಲಟನೆ ಮೂಳೆ ಮುರಿದು ಹವ್ವನೆ ಪ್ರಾಣ ಹೋಗುವಂತೆ ಮಾಡ್ತಾನೆ. ಆಮೇಲೆ ಉಪಪಾಂಡವರನ್ನು ಕೊಂದು, ಸಂಜಯಾದಿಗಳನ್ನು ಕೊಂದು, ಶಿಖಂಡಿ ಯುಧಾಮನ್ಯು ಮೊದಲಾದವರನ್ನು ಕೊಂದು ಓಡಿ ಹೋಗಿಬಿಡ್ತಾನೆ. ಆ ಪ್ರಸಂಗವನ್ನು ನಾಳೆ ನೋಡೋಣ. ಇಂದಿನ ಮಂಗಳ ಕೇಳೋಣ. ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮ ವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾ ಪರಿಣತರಲಂಕಾರ, ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರ ವ್ಯಾಸ ಭಾರತವ, ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರ ವ್ಯಾಸ ಭಾರತವ, ಕುಮಾರ ವ್ಯಾಸ ಭಾರತವ ರಚಿಸಿದ ಕಾವ್ಯಕ್ಕೆ ಗುರುವೆನಲೋ